ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು 12 ಜನ ಮಕ್ಕಳು ನಮ್ಮ ತಂದೆಗೆ, 9 ಮಕ್ಕಳು ತೀರ್ಹೋದು. ಇವತ್ತಿಗೂ ಗೊತ್ತಿದೆ. ಇವ್ರು ತೆಗೆದು ಡಬಳ ಒಂದು ಬರ ಹಿಂಗೆ ಹೇಳಿದ್ರು. ನಮ್ಮ ಅಪ್ಪನ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ದೆ ನಾನು, ಪಟಾಪಟಿ ಚಡ್ಡಿ. ಸ್ಕೂಲ್ಗೆ ಹೋಗಿದ್ದೇನೋ, ಹೋಗಿ ಬಂದೆ ಎಲ್ಲ ಅನ್ನೋದು. ಇಲ್ಲಿ ಥಿಯೇಟ್ರಿಗೆ ಕೂತಿದ್ದು. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್, ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ ಅದು ಅಂದರೆ ಬದುಕು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ಸಿಡೆಂಟ್ಗಳೆಲ್ಲ ನಡೆದು ನಂದು ಒಂದು ವಿಚಿತ್ರವಾದ ಲೈಫ್ ಆಗೋಯ್ತು. ತುಂಬಾ ಬಡತನ. ನಮ್ಮ ಸೆಕ್ಯೂರಿಟಿ ಆಫೀಸರ್ಗೆ ಆಸಿಡ್ ಹಾಕ್ಬಿಟ್ಟಿದ್ರು ಅವಾಗ. ಯಾರು ಇವರೇ ಸೂರ್ಯನಾರಾಯಣ ಕಡೆ 9th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ನಮ್ಮ ಅಣ್ಣ ಏನ್ ಮಾಡ್ ಬಾ ಮಿಲಿಟರಿಗೆ ಸೇರಿಸ್ಬಿಡ್ತೀನಿ, ಈ ತರ ಮಿಲಿಟರಿಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದ್. ಮಿಲಿಟರಿಗ ಇನ್ ಬರಲ್ಲ ಇಲ್ಲ ಅಂತ ಗೊಳೋ ಅಂತ ಆಳಕ್ಷಣೆ ಮಾಡಿದ್ರು. ಅದಾದ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಮ್ಮ ಅಣ್ಣ ಅವರು ಏನೋ ಬೇರೆ ಕಡೆ ಹೋದ್ರು. ಇನ್ 2 ವರ್ಷ ಆಗಿದ್ರೆ ನನಗೆ ಪೆನ್ಷನ್ ಬರ್ತಾ ಇತ್ತು. ಆದ್ರೆ ನನಗೆ ಬಾರ್ಡರ್ಗೆ ಹೋಗ್ಬೇಕು ಅಂತ ಆಸೆ. ನಾನು ಡಿಸೈಡ್ ಮಾಡ್ಬಿಟ್ಟೆ ಇನ್ನು ಸರಿ ಇಲ್ಲ, ಮಿಲಿಟರಿಗೆ ಹೋಗ್ಬೇಕು ಅಂತ. ಮತ್ತೆ ಖುಷಿ ನನಗೆ ಮಿಲಿಟರಿಗೆ ಸೇರ್ಬೇಕಪ್ಪ, ಅವಶ್ಯಕತೆ ಇಲ್ಲ ಅಂತ 2 years ಬಿಟ್ಬಿಟ್ಟೆ. 5-6 ಸಿನಿಮಾ ಮಾಡ್ಬಿಟ್ಟಿದ್ದು. ಸೆಕ್ಯೂರಿಟಿ ಆಫೀಸರ್ ಆಗಿ ವರ್ಕ್ ಮಾಡ್ತೆ. ಅಲ್ಲಿ ವಾಯ್ಸ್ ಡಬ್ಬಿಂಗೋಸ್ಕರ ಕರೆದ್ರು, ಹೋಗ್ಲಿಲ್ಲ ನಾನು. ಡಿಗ್ರಿ ನಾನ್ ಮಾಡಿಲ್ಲ, ಆದ್ರೆ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿದವರೆಲ್ಲ ಸರ್ಟಿಫಿಕೇಟ್ ಬರೀತಾ ಇದ್ದೆ. 1,60,000 ಅಡಿ ಶೂಟ್ ಮಾಡಿದ್ವಿ. ಮೊದಲನೇ ಸಿನಿಮಾ ನಂದದ್ದು. ನೋಟಿಸ್ ಮೇಲೆ ನೋಟಿಸ್ ಬಂತು. 35 ಜನದಲ್ಲಿ ನಾವೊಂದು 10 ಜನ ಸೆಲೆಕ್ಷನ್ ಆದ್ವಿ. ನೆನಗಂ ಆ ಗಾಂಧೀವ ಧನ್ಮಂಗಂ ಆ ಯಮಳರ್ಗಂ. ಒಂದು ಕಾಲದಲ್ಲಿ 5 ಸೀರಿಯಲ್ ಮಾಡ್ತಾ ಇದ್ದೆ ಒಟ್ಟಿಗೆ. ನಾವು ಸಣ್ಣಗಾಗ್ಬಿಟ್ಟೆ ನಾನು, ಯಾಕಂದ್ರೆ ಸರಿಯಾದ ಟೈಮಿಗೆ ಊಟ ಇಲ್ಲ, ನಿದ್ದೆ ಇಲ್ಲ. ಈಗಲೂ ಅಷ್ಟೇ, ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಬೀದಿಲೆಲ್ಲ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವಾಗ. ಈಗೆಲ್ಲ ಬೀದಿ ಸಿಗ್ತಾರೆ. ಯಾವುದೋ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ನ ಹೊಡೆಯೋ ಒಂದು ಸೀನ್ ಬಂದಿದೆ. ಇವ್ರ ಪಾಪ ಎಲ್ಲೋ ಹೋಗ್ತಾ ಇದ್ದು ಅಂತ ಹಿಡ್ಕೊಂಡು ಹೊಡೆದ್ ಬಿಡೋದ ಇವ್ರಿಗೆ. ಕೆಲವೊಮ್ಮೆ ನಾನು ಕಲಾವಿದರು ಕೇಳ್ಪಟ್ಟಿದ್ದೀನಿ, ಈ ನೆಗೆಟಿವ್ ಕಾಣಿಸ್ಕೊಂಡು ಕೆಲವೊಮ್ಮೆ ಶಾಪ ಹಾಕಿರ್ತಾರೆ. ಯಾಕೆ ಈ ಪಾತ್ರಗಳು ಮಾಡ್ಬಿಟ್ರೆ ನೀವು? ಹೆಸರು ಕೊಟ್ಟಿದ್ದು ನನಗೆ ಆಫರ್ಸ್ಗಳು ಬರೋದಕ್ಕೆ ಶುರುವಾಯ್ತು. ಅಪ್ಪ ಪುನೀತ್ ಅವರು ಹೋಗ್ಬಿಟ್ರಂತೆ. ಅಣ್ಣವರು ಏನೊಂದಕ್ಕೂ ವರದಪ್ಪ ಸರ್ನ ಕೇಳೋರಂತೆ. ಯಾವ್ದನ್ನ ಮರೀಲಾಗದಂತಹ ಒಂದು ಘಟನೆ ಅದು. ಸೀರಿಯಲ್ ಆಕ್ಟ್ ಮಾಡೋದು, ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಅವಳಿಗೆ ಸ್ವಲ್ಪ ಮುಜುಗರ. ಈ ಕ್ಷಣಕ್ಕೆ ನಿಮಗೆ ಸಾವಿನ ಭಯ ಇಲ್ಲ? ಇಲ್ಲ. ಎಷ್ಟು ಎಂತೆಂಥ ಸಾವುಗಳು ನೋಡ್ಬಿಟ್ಟಿದ್ದೀನಿ ನಾನು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ನನ್ನ ಹೆಸರಿದೆ, ತೆಲಂಗಾಣದಲ್ಲಿ ನನ್ನ ಹೆಸರಿಲ್ಲ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಮಸ್ಕಾರ ವೀಕ್ಷಕರೇ, ಹರೇ ಕೃಷ್ಣ. ಮತ್ತೊಂದು ವಿಶೇಷವಾದ ಸಂದರ್ಶನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನನ್ನೊಂದಿಗೆ ಈ ಅದ್ಭುತವಾದಂತಹ ಸಮಯದಲ್ಲಿ ಒಬ್ಬರು ಹಿರಿಯ ಕಲಾವಿದರಿದ್ದಾರೆ. ನಾವೇನೋ ಅಂದ್ಕೊಂಡಿರ್ತೀವಿ, ಇನ್ನೇನೋ ಆಗ್ತೀವಿ, ಏನೋ ಆಗಬೇಕು ಅಂತ ಹೋಗಿ ಇನ್ನೇನೋ ಆದವರಿದ್ದಾರೆ. ಹಾಗೆ ಈ ಸಂದರ್ಶನ ನಿಮಗೆ ಬದುಕಿನ ವಿಚಿತ್ರತೆಗಳನ್ನು ದರ್ಶನ ಮಾಡಿಸುತ್ತೆ. ಅವರನ್ನು ಈ ಸಂದರ್ಶನಕ್ಕೆ ವೆಲ್ಕಮ್ ಮಾಡಿ ಅವರ ಕಥೆಯನ್ನು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೂ ನಮಸ್ಕಾರ. ನಮ್ಮ ವೀಕ್ಷಕ ಬಾಂಧವರಿದ್ದಾರಲ್ಲ, ಅನ್ನದಾತರು, ಅವ್ರಿಗೂ ಕೂಡ ನನ್ನ ಅನಂತಾನಂತ ನಮಸ್ಕಾರ. ನೋಡಿ, ನಿಮ್ಮ ಸಂಸ್ಕಾರದ ಮಾತುಗಳು. ನಾನು ನಿಮ್ಮ ಸಂದರ್ಶನಗಳನ್ನು ನೋಡ್ತಾ ಇದ್ದೆ. ನೀವು ಯಾರೊಬ್ಬರು ಪುಟ್ಟ ಯೂಟ್ಯೂಬರ್ ಬಂದು ಕೇಳಿದ್ರು ಕೂಡ ಅಷ್ಟೇ ತಲ್ಲೀನತೆಯಿಂದ ಆ ದೊಡ್ಡ ಚಾನಲ್ ಚಿಕ್ಕ ಚಾನಲ್ ಏನೂ ನೋಡಲ್ಲ. ಏನದು ನಿಮ್ಮ ವ್ಯಕ್ತಿತ್ವ? ಅಲ್ಲ, ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂತ ಅಂದರೆ, ಈಗ ಅವರೇನೋ ಒಂದು ಅಭಿಮಾನ ಇಟ್ಕೊಂಡು ಕೇಳ್ತಾರೆ ನಮ್ಮನ್ನು. ಕೇಳೋದ್ರಲ್ಲಿ ಅವ್ರು ತಪ್ಪಿಲ್ಲ, ಹೇಳೋದ್ರಲ್ಲಿ ನಂದು ತಪ್ಪಿಲ್ಲ. ಯಾಕೆಂದರೆ ಅವ್ರದ್ದೇ ಆದ ಒಂದು ಯೋಚನಾ ಶಕ್ತಿ ಇರುತ್ತೆ, ಯೋಚನಾ ಲಹರಿ ಇರುತ್ತೆ. ಹೌದು, ನಾನು ಇಂಥವ್ರನ್ನ ಸಂದರ್ಶನ ಮಾಡಬೇಕು, ಅವ್ರಿಗೋಸ್ಕರ ಸುಮಾರು ಬಾಂಧವಗಳಿರ್ತಾರೆ, ಮತ್ತು ವೀಕ್ಷಕರಿರ್ತಾರೆ, ಪ್ರೇಕ್ಷಕರಿರ್ತಾರೆ, ಅವರು ಇಷ್ಟಪಡ್ತಾರೆ ಅನ್ನೋದು ತಿಳಿದಾದ ನಂತರನೇ ನೀವು ಬರೋದು. ಇದು ಕೂಡ ಏನು ಅಂತಂದರೆ ಭಗವತ್ ಪ್ರೇರಣೆ. ಹೌದು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಮನುಷ್ಯನ ಕೈನಲ್ಲಿ ಎಂಥದ್ದು ಇಲ್ಲ. ಸುಮ್ಮನೆ ಹಾರಾಡ್ತೀವಿ, ಕೂಗಾಡ್ತೀವಿ, ಗದ್ದಲ ಮಾಡ್ತೀವಿ. ಲಾಸ್ಟ್ನಲ್ಲಿ ಏನು, ಸೈಲೆಂಟಾಗಿ ಹೊಟ್ಟೋಗ್ತೀವಿ. ಮಾತುಕತೆ ಇಲ್ಲ, ಗದ್ದಲ ಇಲ್ಲ, ಆಸೆ ಇಲ್ಲ, ಆಕಾಂಕ್ಷೆಗಳಿಲ್ಲ, ದುರಾಸೆ ಇಲ್ಲ, ಯಾವುದೂ ವರ್ಕೌಟ್ ಆಗೋದಿಲ್ಲ. ಅದೇ ಹೇಳಿದೆ, ಅವನು ಕೈಯಲ್ಲಿ ಬೆರಳನ್ನು ಹಿಂಗೆ ಇಟ್ಕೊಂಡು ಆಡಿಸ್ತಾ ಇರ್ತಾನೆ, ಅವನ ಮೇಲೆ ಕೂತ್ಕೊಂಡಿರೋನು. ನುಡಿಸುವ ಭಾವ, ಸೂತ್ರಧಾರ ಅವನು. ನಾವು ವೀಣೆ, ನಾವು ಪಾತ್ರಧಾರಿ ಅಷ್ಟೇ. ಇಲ್ಲಿ ಕಳಿಸಿದಾನೆ ಏನೋ ಒಂದು ವಿಚಾರ, ನೀನು ಈ ಕೆಲಸ ಮಾಡಬೇಕು, ಇದು ನಿನ್ನ ಕರ್ತವ್ಯ, ಹೋಗು ಮಾಡು ಅಂತಾನೆ. ಅವನು ಎಲ್ಲಿವರೆಗೂ ನಮಗೆ ಆ ಶಕ್ತಿಯನ್ನು ಕೊಟ್ಟಿರ್ತಾನೋ, ಆ ಶಕ್ತಿಯನ್ನು ನಾವು ಸದುಪಯೋಗ ಪಡಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸತ್ಯ ನಿಷ್ಠೆಯಿಂದ ನಾವು ಅದನ್ನ ಮಾಡ್ಕೊಂಡು ಹೋದ್ರೆ ಕಾಯಕವೇ ಕೈಲಾಸ, ಬಸವಣ್ಣವ್ರು ಹೇಳಿದ್ದಾರೆ. ಗೊತ್ತಾಯ್ತಾ? ಸೊ ಅದು ಏನು ಹೇಳಿದ್ರು, ನೆನ್ನೆ ಬಗ್ಗೆ ಚಿಂತೆ ಇಲ್ಲ, ಪ್ರಯೋಜನ ಇಲ್ಲ, ಕಾಲ ಆಗೋಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ. ಮತ್ತೆ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗಲೂ ಅಷ್ಟೇ, ನೀವು ಬಂದಿದ್ದೀರಿ, ಈ 10 ನಿಮಿಷದಿಂದ ಏನು ಮಾತಾಡಿದ್ರಿ, ಏನು ನಡೀತು, ಅದನ್ನ ಮತ್ತೆ ವಾಪಸ್ ತರೋದಕ್ಕಾಗಲ್ಲ ಅಲ್ವಾ? ಹೌದು ಹೌದು ಹೌದು. ಏನಿದ್ರು ಮುಂದಿನ ನಮ್ಮ ಕೈಲಿಲ್ಲ. ಸತ್ಯ. ಆ ಥರ ಘಟನೆಗಳು ನೂರಾರು ಸಾವಿರಾರು ಘಟನೆಗಳಿದೆ. ಫಾರ್ ಎಕ್ಸಾಂಪಲ್ ಪುನೀತ್ ರಾಜ್ಕುಮಾರ್ ಯಾರು ನೆನೆಸಿದ್ರು ಆಕ್ಚುಲಿ, ಎಂಥ ಒಂಥರ
ಹುರುಪಿನಿಂದ ಇದ್ದಂತಹ ಒಬ್ಬ ವ್ಯಕ್ತಿ ಅದು ಅಂಥ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಬೇಗ ಹೋಗ್ಬಿಡ್ತಾರೆ ಅಂತಂದು ಯಾರು ನೆನೆಸಿರ್ಲಿಲ್ಲ, ಕನಸು ಮನಸ್ಸಿನಲ್ಲೂ ಸಾಧ್ಯ ಇಲ್ಲ. ಬಹಳ ಅದ್ಭುತವಾದ ಕೆಲವು ವಿಚಿತ್ರಗಳು ನಡೆದು ಹೋಗ್ಬಿಡುತ್ತೆ. ಅದೆಲ್ಲ ಹೇಗಾಗುತ್ತೆ ಅಂದರೆ ಅದು ವಿಧಿ ನಿಯಮ ಅಷ್ಟೇ. ಅವನ ಮುಂದೆ ನಾವು ಏನೂ ಇಲ್ಲ. ನಾವೇನು ಪಾತ್ರ ಏನು ಕೊಟ್ಟಿದ್ದಾನೆ ಆ ಪಾತ್ರನ ಸರಿಯಾದ ರೀತಿಯಲ್ಲಿ ಸರಿಯಾದ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಅದು ನಮ್ಮ ಪರಿಜ್ಞಾನ ಇಟ್ಕೊಂಡು ನಾವು ಏನು ಮಾಡೋದಕ್ಕೆ ಸಾಧ್ಯ, ಅವನು ಸ್ವಲ್ಪ ಕೊಡ್ತಾನೆ ಶಕ್ತಿ, ಇನ್ನೊಂದು ಸ್ವಲ್ಪ ನಾವು ಹಾಕಬೇಕು, ಅದಕ್ಕೆ ಹಾಕಿ ತುಂಬಿ ಕಲಸಿ ಆಮೇಲೆ ಕೊಟ್ಟರೆ ಅದು ರುಚಿಕರವಾಗಿರುತ್ತೆ. ಬಟ್ ಆದರೆ ಪುನೀತ್ ಅವರ ಸಾವು ನಿಮಗೆ ತುಂಬ, ಹೌದು ನೀವು ಬಹಳ ಹಿಂದೆ ತುಂಬ ಸಾವುಗಳನ್ನು ನೋಡಿದ್ದೀರಿ, ಹೌದು. ಹೀಗೆ ಜನರು ಪೂಜಿಸ್ತಾ ಇದ್ದಂತಹ ಜನರು ಆರಾಧಿಸ್ತಿದ್ದಂಥ ಒಬ್ಬ ವ್ಯಕ್ತಿ ಈ ಸಡನ್ ಹೋದಾಗ ಜನರಿಗೆ ಜೀವನದ ದರ್ಶನ ಆಗುವುದಿದೆಯಲ್ಲ, ಹೌದು. ಅಯ್ಯೋ ಇದು ಹೀಗ, ಹೌದು. ಹಾಗಾದ್ರೆ ಇದಾದ್ಮೇಲೆ ಏನೂ ಇಲ್ವಾ? ಇಲ್ಲ. ನೋಡಿ ಇವಾಗ ಒಬ್ಬ ಮನುಷ್ಯ ತೀರ್ಕೊಂಡ್ಬಿಡ್ತಾನೆ ಅಂದರೆ, ಹೌದು, ಆ ಸಮಯದಲ್ಲಿ ಆ ದುಃಖನ ತಡೆಯೋದಕ್ಕೆ ಆಗೋದಿಲ್ಲ ಮನುಷ್ಯನಿಗೆ. ಎಸ್, ಇಟ್ ಹ್ಯಾಪನ್ಸ್, ಗೊತ್ತು. ಈಗ ಮಗುನೂ ಹೋಗುತ್ತೆ, ಒಬ್ಬ ಯುವಕನೂ ಹೋಗ್ತಾನೆ, ಒಬ್ಬ ಮಧ್ಯವಯಸ್ಕನೂ ಹೋಗ್ತಾನೆ, ಒಬ್ಬ ಕೊನೆಗಳಿಗೆ ಸುಮಾರು 100 ವರ್ಷಗಳು ಮುದಿಯ ವಯಸ್ಸು. ಸಾಲುಮರದ ತಿಮ್ಮಕ್ಕ ಎಷ್ಟು ವರ್ಷಗಳು ಬದುಕಿದ್ರು? 115-16 ವರ್ಷ. ಎಸ್, ಆ ಥರದ ನಿದರ್ಶನ ಬೇಕಾದಷ್ಟಿದೆ. ಯಾಕೆಂದರೆ ಅವ್ರಿಗೆ ಅವನ ಕೆಲಸ ಪೂರ್ತಿ ಆಗಿರಲ್ಲ. ಇಲ್ಲಿ ದೇವ್ರು ಏನು ಕೊಟ್ಟಿದ್ದಾನೆ ಆ ಕೆಲಸ ಪೂರ್ತಿ ಆಗಿರಲ್ಲ, ಅದಕ್ಕೆ ಅದು ಫಿನಿಶ್ ಮಾಡಿಬಿಟ್ಟು ಆಮೇಲೆ ಬಾ ಅಂತ. ಹೌದು. ಮುಂಚೆ ಹೋಗಿನವನಿಗೆ ನಿಂದಾಯ್ತು, ಇಷ್ಟೇ, ಬಂದ್ಬಿಡಿ ಸಾಕು. ಅಂದ್ರೆ ಆ ಕೆಲಸ ಮುಗಿಯದ ಹೊರತು ಏನೇ ಕೊಲ್ಲಿಕ್ಕೆ ಹೋದ್ರೂ ಅವನು ಅದರಿಂದ ಬಚಾವಾಗ್ತಾ ಸಾಧ್ಯನೇ ಇಲ್ಲ. ಅವನ ಇಚ್ಛೆ ಕಾಪಾಡೋ ಘಟನೆಗಳು ನಡೆದೋಗ್ಬಿಟ್ಟಿದೆ ಅಂತ ಅಂದರೆ, ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲು, KP ನಂಜುಂಡಿಯವರು, ಲಕ್ಷ್ಮೀ ಗೋಲ್ಡ್ ಕಸಾನ, ದೊಡ್ಡ ವ್ಯಕ್ತಿ, ರಾಜಕೀಯದಲ್ಲೂ ಇದ್ದಾರೆ, ಇದರಲ್ಲೂ ಇದ್ದಾರೆ. ಅವರಿಗೆ ಒಂದು 3-4 ಸಾರಿ ಇನ್ಸಿಡೆಂಟ್ ಆಗೋಯ್ತು. ಸೊ ಆ ಇನ್ಸಿಡೆಂಟ್ ಎಲ್ಲ ಯಾವ ಥರದ್ದು ಅಂದರೆ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ಸಿಡೆಂಟ್ಗಳೆಲ್ಲ ನಡೆದೋಯ್ತು. ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದ್ದ? ಹಾಂ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಒಂದು ಆಕ್ಸಿಡೆಂಟ್ ಆಯಿತು, ಇನ್ನೇನೋ ಯಾವುದೋ ಪ್ರಹಾರ ಆಯಿತು, ಈ ಥರ ಕೆಲವೊಂದು ವಿಷಯಗಳು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ದೈವ ಇಚ್ಛೆ ಅನ್ನೋದೊಂದಿದೆ, ಅವನ ನಿಯಮ ಒಂದಿದೆ, ಆ ನಿಯಮ ಮೀರಿ ಯಾರು ಎಲ್ಲೂ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಉಳಿಸಿ ಏನೋ ಒಂದು ಅವ್ರ ಕಾರ್ಯ, ಅವ್ರೇನೋ ಸಾಧನೆ ಒಂದು ಮಾಡಬೇಕು, ಅವ್ರ ಕಾರ್ಯ ಕಂಪ್ಲೀಟ್ ಆಗಬೇಕು. ಆ ಕಾರ್ಯ ಆದಮೇಲೆ ಅವನ ಇಚ್ಛೆ ಪ್ರಕಾರ ಅವನಿಗೆ ಬಿಟ್ಟಿದ್ದು. ಅದ್ಭುತ. ನಿಮ್ಮ ಆರಂಭ ಅಂದರೆ ಈ ಸಿನಿಮಾ ಜಗತ್ತಿಗೆ ನಿಮ್ಮ ಬರುವಿಕೆಗೂ ಮುಂಚೆ ನಿಮ್ಮ ಊರು ಯಾವುದು, ನೀವು ಯಾವ ಕಡೆಯವರು? ನನ್ನ ಹೆಸರು ಅನಂತವೇಲು. ವೇಲು ಅಂತ ಯಾಕೆ ಬಂತು ಅನ್ನೋದು ಒಂದು ಮುಖ್ಯವಾದ ವಿಚಾರ, ಅದು ಹೇಳ್ತೀನಿ. ಅಗಲಿಯ ಅನ್ನೋ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ನಾನು ಹುಟ್ಟಿದ್ದು. ತುಂಬ ಬಡತನ. ನಮ್ಮ ತಂದೆಯವರು ನೇವಿನಲ್ಲಿದ್ದರು, ಸೆಕೆಂಡ್ ವರ್ಲ್ಡ್ ವಾರ್ ಅಟೆಂಡ್ ಮಾಡಿದವರು. ಎರಡನೇ ಮಹಾಯುದ್ಧ. ಮತ್ತು ಇನ್ನು ನಮ್ಮಣ್ಣವರು ನನಗಿಂತ ದೊಡ್ಡವರೊಬ್ಬರಿದ್ದರು. ಸರಿ, ಹೇಗೋ ಹಳ್ಳಿ ಮನೆಯಲ್ಲಿ ಆಗ ಹಳ್ಳಿಯ ಒಂದು ಲಕ್ಷಣಗಳೇ ಬೇರೆ ಇತ್ತು. ಆವಾಗ ನಾವೆಲ್ಲ ಈ ಅಯ್ಯಂಗಾರ್ ಕಮ್ಯುನಿಟಿನಲ್ಲಿ ಬಂದಿರೋದ್ರಿಂದ ಅಲ್ಲಿ ಅವರು ಸ್ವಾಮಿ ಐನೂರೇ ಅಂತ ಕರೆಯೋರು. ಮತ್ತು ಅವಾಗೆಲ್ಲ ಏನಿತ್ತು ಅಂತ ಅಂದರೆ, ಹಳ್ಳಿಗಳಲ್ಲಿ ಒಬ್ಬರ ಮನೆಯಿಂದ ರಾಗಿ ತಂದು ಕೊಡ್ತಾಯಿದ್ರು, ಇನ್ನೊಬ್ಬರ ಮನೆಯಿಂದ ಜೋಳ ತಂದು ಕೊಡ್ತಾಯಿದ್ರು, ಇನ್ನೊಬ್ಬರ ಮನೆಯಿಂದ ಇನ್ನೇನೋ ಅಕ್ಕಿ ಅದು ಇದು ದಾನ ಕೊಡೋರು ಅವರು. ಸೊ ಅದ್ರಲ್ಲಿ ಜೀವನ ನಡೆಸುವಂಥ ಒಂದು ಪರಿಸ್ಥಿತಿ ಇತ್ತು. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು 12 ಜನ ಮಕ್ಕಳು ನಮ್ಮ ತಂದೆಗೆ. 12 ಜನ? ಹೌದು. ಆ ಕಾಲದಲ್ಲಿ ಇದೆಲ್ಲ ಕ್ಲಿನಿಕ್ಗಳು ಮತ್ತು ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲೇ ಇದ್ದಿದ್ದು. ಅವಾಗ ಕ್ಲಿನಿಕ್ ಅಲ್ಲೊಂದು ಇಲ್ಲೊಂದು ಇಲ್ಲ, ಒಂದು ರೋಡ್ನ 4-5 ಕ್ಲಿನಿಕ್ ಇರುತ್ತೆ, ಆ ಥರದ್ದು ಇಲ್ಲವೇ ಇಲ್ಲ. ಆ ಹಳ್ಳಿಯಿಂದ ಏನೇ ಬಂದರು, ಕಾಯಿಲೆ ಬಂದರು, ಅಲ್ಲಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರ ಹೋಗಬೇಕು. ಜಿಲ್ಲಾ ಕೇಂದ್ರವೂ ಹೋಬಳಿ ಕೇಂದ್ರಕ್ಕೂ ಹೋಗಬೇಕು. ಹೌದು, ಹೋಗಬೇಕು. ಅಲ್ಲಿಗೆ ಹೋದ್ರೆ ಅಲ್ಲಿ ನಮಗೆ ಚಿಕಿತ್ಸೆ ಸಿಗೋದು. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಆಗ ಬಡತನದ ಒತ್ತಡದಿಂದ ಏನಾಗೋಗ್ಬಿಡೋದು, ನಮ್ಮ ತಾಯಿ, ನಮ್ಮ ಅಜ್ಜಿ ಇತ್ತು, ನಮ್ಮ ತಾಯಿಯವ್ರ ತಾಯಿ, ಸೊ ಇಬ್ಬರು ಸೇರಿ ಮಗುನ ಎತ್ಕೊಂಡು ಓಡೋರು. ಹೀಗಾಗಿ ಏನಾಗೋಗ್ಬಿಡ್ತು ಅಂತ ಅಂದರೆ, ಆ ಬಡತನದ ಒಂದು ಬೇಗೆ, ಇನ್ನೊಂದು ಹಣದ ಅಭಾವ, ಮತ್ತು ಇನ್ನೊಂದು ಏನು ಅಂದರೆ ಅವ್ರ ಶಕ್ತಿಯಾನುಸಾರ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಏನೋ ಬಸ್ಗಾದ್ರೂ ಖರ್ಚಿಗೆ ಬೇಕಲ್ಲ ಮಗುನ ಎತ್ಕೊಂಡು ಹೋಗ್ಬೇಕು ಅಂತಂದರೆ, ಅದು ಪರಿಸ್ಥಿತಿ ಇಲ್ಲ. ಕೆಲವು ಸಂದರ್ಭದಲ್ಲಿ ಆ ಥರ ಆಗಿ ಮಕ್ಕಳು ಸುಮಾರು 9 ಮಕ್ಕಳು ತೀರ್ಹೋದ್ರು 12 ಜನದಲ್ಲಿ. ಈಗ ಸುಮ್ಮನೆ ಕೇಳ್ತೀನಿ ಅಪ್ಪಾಜಿ, ಈ 12 ಮಕ್ಕಳು 13 ಮಕ್ಕಳು ಹಿಂಗಿರ್ತೆ ಅಂದರೆ ಅದಕ್ಕೆ ಕಾರಣ ಏನಿರ್ತಿತ್ತು ಅವತ್ತಿಗೆ? ಅದಕ್ಕೆ ಕಾರಣ ಅವತ್ತು ಈ ಬಡತನದ ಬಗ್ಗೆನೇ ಆಗಲಿ ಇನ್ನೊಂದ್ರ ಬಗ್ಗೆನೇ ಆಗಲಿ ಚಿಂತೆ ಇರ್ತಾ ಇರಲಿಲ್ಲ ಅವ್ರಿಗೆ. ನಡೆಯುತ್ತೆ, ನಾನು ನಡೆಸ್ತೀನಿ. ಯಾಕಂದರೆ ಅವಾಗ ಖರ್ಚು ವೆಚ್ಚಗಳು ಆ ಥರ ಏನಿಲ್ಲ, ಕಡಿಮೆ ಇತ್ತು, ತುಂಬ ಕಡಿಮೆ ಇತ್ತು. ಮಕ್ಕಳು ಅವಕ್ಕೆ ಬೆಳ್ಕೊಳ್ಳೋ ಶಕ್ತಿನೂ ಅವಕ್ಕೆ. ಹೌದು.
ಅವರು ಆರಾಮಾಗಿ ಬೆಳ್ಕೊಳ್ಳೋರು, ಓದೋರು ಓದದೇ ಇರೋರು ಇಲ್ಲ. ಏನು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿ ಯಾರು, ಅದಕ್ಕೆ ಹೇಳೋದು ವಯಸ್ಸು ಚಿಕ್ಕ ವಯಸ್ಸೇ ಒಂದು ಏನು ಚಿನ್ನದಂತಹ ಯುಗ. ಅದು ಯಾವ ಚಿಂತೆನೂ ಇಲ್ಲ. ಆ ಟೈಮಿಗೆ ಕರೆಕ್ಟಾಗಿ ಮನೆಗೆ ಬಂದು ಏನಾದ್ರು ಕೊಟ್ಟರೆ ತಿನ್ನೋದು, ಇಲ್ದ್ರೆ ಗಂಜಿನೋ ಅಂಬ್ಲಿನೋ ಇನ್ನೊಂದು ಕೊಡೋದ್ಬಿಟ್ರೆ ಸಾಕಷ್ಟೇ, ಹೊಟ್ಟೆ ತುಂಬ ಹೋಯ್ತಲ್ಲ, ಇನ್ನೇನು ಕೆಲಸ ಇದೆ. ಅಂದ್ರೆ ಆಸೆಗಳ ಪಟ್ಟಿ ಇರಲ್ಲ ಮಕ್ಕಳಿಗೆ, ಎಂಥದ್ದು ಇರೋದಿಲ್ಲ. ಅದೇ ಬಹಳ ದೊಡ್ಡ ವರ. ಹೌದು, ಡೆಫಿನೆಟ್ ಆಗಿ. ಅದಾದ ನಂತರ ಇವತ್ತು ಆ ಥರ ಬದುಕ್ತಾ ಇರೋ ಸುಮಾರು ಜನ ಇದ್ದಾರೆ. ನಿಜ. ಇವತ್ತು ಕೂಡ ಹಳ್ಳಿಗಳಲ್ಲಿ ಪಾಪ ಎಷ್ಟೋ ಜನ ಕಷ್ಟ ಜೀವನ ನಡೆಸ್ತಾರೆ. ಆದರೆ ಯಾರ ಹತ್ರನೂ ಕೈ ಚಾಚೋದಕ್ಕೆ ಹೋಗೋದಿಲ್ಲ. ಸ್ವಾಭಿಮಾನ ಅನ್ನೋದು ಒಂದು ಇದೆಯಲ್ಲ, ಅದು ಹೊಡಿತಾ ಇರ್ತದೆ. ಮತ್ತೆ ಅವರಿಗೆ ಆಸೆಗಳ ಪಟ್ಟಿನೂ ಕಡಿಮೆ. ಆಮೇಲೆ ಆ ಥರದ್ದು ಪಟ್ಟಿ ಏನಿಲ್ಲ ಅವ್ರಿಗೆ. ನಾಳೆ ಏನು ಅಂತ ಗೊತ್ತಿಲ್ಲ, ನಿನ್ನೆ ಏನಾಯ್ತು ಅದು ಹೋಯ್ತದು, ಹೇಗೋ ನಡೆಸ್ತಾನೆ ಅನ್ನೋ ಧೈರ್ಯ. ನಡೆಸ್ತಾನೆ, ಹೆಂಗೆ ಮಾಡ್ತಾನೆ ಬಿಡ್ಲ. ಅಂದ್ರೆ ಹಾಗೆ ನೋಡಿದ್ರೆ ಇಲ್ಲಿರುವ ವಿದ್ಯಾವಂತ ಭಕ್ತರಿಗಿಂತ ಅಲ್ಲಿರುವ ಅವಿದ್ಯಾವಂತ ಭಕ್ತ ದೇವ್ರ ಮೇಲೆ ಆ ಮಟ್ಟಿಗೆ ನಮ್ಗೆ ಇವತ್ತಿಗೂ ಇದೆ ನೋಡಿ, ಹುಟ್ಟಿದವನು ಹುಲ್ಮೈಸ್ತಾನ ಅಂತಾರೆ. ಕರೆಕ್ಟ್ ಅಲ್ಲ ಅದು? ತಾತ್ಪರ್ಯ ಹೇಗಿದೆ ನೋಡಿ. ಅವನು ಜನ್ಮ ಕೊಟ್ಟಿದ್ದಾನೆ, ಹುಟ್ಟಿದವನು ಹುಲ್ಮೈಸ್ತಾನ. ಏನೋ ಒಂದು ಆಯ್ತದ ಬಿಡ್ಲ, ನಡೀತದೆ. ಇವತ್ತು ಹೋದ ಒಂದ್ ಕಡೆ ಕೆಲಸ ಮಾಡ್ದ, ಒಂದು 4 ಗುದ್ದಲಿ ತಗೊಂಡೋದ, ಇದು ಮಾಡ್ದ, ಓಕೆ, ಒಂದಷ್ಟು ದುಡ್ಡು ಬಂತು, ತಗೊಂಬಂದ, ರೇಷನ್ ತಗೊಂಡ, ಇಷ್ಟೇ ಜೀವನ. ನಾವು ಇನ್ಶೂರೆನ್ಸ್ ಮಾಡಿಸಿರೋ ಜೀವನದ ಬಗ್ಗೆ ಭಯ ಹೋಗಿಲ್ಲ. ಇವತ್ತು ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ, ಫಾರಿನಲ್ಲಿ ಮಗ ಇರ್ತಾನೆ, ಅಮ್ಮ ಅಪ್ಪ ಇಲ್ಲಿರ್ತಾರೆ, ಅವ್ರು ತೀರೋಗ್ಬಿಟ್ರಿ ಯಾರು ಅಂದ್ರೆ, ಈ ಇನ್ಸಿಡೆಂಟ್ ಆಗಿದೆ ಇದು. ಫೋನ್ ಮಾಡಿದ್ರೆ ಇಲ್ಲಿಂದ ಅವ್ರಿಗೆ ಅವ್ನು ಹೇಳೋದು ಇಷ್ಟೇನೆ, ನನಗೆ ಇವಾಗ ಟೈಮ್ ಇಲ್ಲ, ಬರೋದಕ್ಕೆ ಆಗೋದೇ ಇಲ್ಲ ಇವಾಗ, ನಾನು ಸ್ವಲ್ಪ ನೀವೊಂದು ಕೆಲಸ ಮಾಡಿ ಆ ಒಡವೆ ಇದನ್ನೆಲ್ಲ ತೆಗೆದಿಟ್ಬಿಡಿ, ಅವು ಮಣ್ಗೋಗ್ಬಿಟ್ಟವು ಅಂತ. ನಾನು ಬಂದಾಗ ಎಲ್ಲಿ ಮಣ್ಣು ಮಾಡಿರ್ತಾರೋ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ, ಇಷ್ಟೇ. ದಿಸ್ ಇಸ್ ವಾಟ್ ದ ಲೈಫ್. ಇವತ್ತಿನ ಪರಿಸ್ಥಿತಿ ನೋಡಿ. ಎಲ್ಲೋ ಇರ್ತಾರೆ ಅವರು, ಯಾಕೆಂದ್ರೆ ಇವ್ರಿಗೂ ಆಸೆ. ಹೌದು, ಅವನು US ಹೋಗ್ಬೇಕು, UK ಹೋಗ್ಬೇಕು, ಇನ್ನೊಂದು ಕಡೆ ಹೋಗ್ಬೇಕು, ಅಮೆರಿಕಾಗೆ ಹೋಗ್ಬೇಕು, ಅದು ಇದು ಒಂದು ಆಸೆ. ಅವರು ಹಂಗೆ ಅದು ಹೇಳ್ಕೊಳ್ಳೋದೇ ಅವರು ದೊಡ್ಡದು. ನಿಜ ನಿಜ. ನನ್ನ ಮಗ US ನಲ್ಲಿದ್ದಾನೆ, ಅಮೆರಿಕದಲ್ಲಿ, ಹೊರ ದೇಶದಲ್ಲಿದ್ದಾನೆ. ಅಲ್ಲಿಗೆ ಹೋದ್ಮೇಲೆ ಅವನು ಏನು ಮಾಡ್ತಾನೆ ಗೊತ್ತಿಲ್ಲ, ಯಾರನ್ನ ಲವ್ ಮಾಡ್ತಾನೆ, ಕರ್ಕೊಂಡ್ ಬರ್ತಾನೆ, ಒಂದು ದಿವಸ ನಿಲ್ಲಿಸ್ತಾನೆ, ಓವರ್. ದುಡ್ಡು ಬಂದಿರುತ್ತೆ, ಅದರ ಸಂಬಂಧಗಳ ಮಹತ್ವ ಅವನು ಮರೆತು ಬಿಟ್ಟಿರ್ತಾನೆ. ಆದರೆ ತಂದೆ ತಾಯಿಗಳ ಮಹತ್ವ ಇದೆಯಲ್ಲ, ಅವ್ರ ಆಶೀರ್ವಾದನೇ ನಮ್ಮನ್ನು ಕಾಪಾಡೋದು. ಅವ್ರಿಲ್ಲ ಅಂದರೆ ನಾವಿಲ್ಲ, ಪ್ರಯೋಜನ ಇಲ್ಲ. ಅವ್ರಿಗೇನು ಆಸೆ ಪಟ್ಟು ನೀನು ನನಗೆ ಮುಂದೆ ಮಾಡ್ತೀಯಾ ಅನ್ನೋದಕ್ಕೋಸ್ಕರ ಅವರು ಹುಟ್ಟಿಸಲ್ಲ. ಇರೋವರೆಗೂ ನಾನು ಮಾಡ್ತೀನಿ, ಯಾವ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೆ ಮಕ್ಕಳನ್ನ ಬೆಳೆಸ್ತಾರೆ ಅವರಿಬ್ರೆ. ಇನ್ನೆಲ್ಲರೂ ಸ್ವಾರ್ಥ ಇಟ್ಕೊಂಡೇ ಬಂದಿರ್ತಾರೆ. ಓಕೆ, ನಿಮ್ಮ 12 ಜನದಲ್ಲಿ 9 ಜನ ಹೌದು ಪಾಸ್ ಔಟ್ ಆಗಿದ್ರು. ಅದರಲ್ಲಿ 3 ಜನ, ನಾನು, ನನ್ನ ತಮ್ಮ, ನಮ್ಮ ಅಣ್ಣ. ನಮ್ಮ ತಂದೆ ವೈದಿಕ ವೃತ್ತಿ ಮಾಡ್ತಾ ಇದ್ರು. ಅಲ್ಲಿಂದ ಬಂದಾದ್ಮೇಲೆ ಶಾನ್ಭೋಗ್ರಾಗಿದ್ರು, ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತಾರೆ ಇವತ್ತು. ಅಲ್ಲಿ ಅವಾಗ ಶಾನ್ಭೋಗ್ರು, ವಿಲೇಜ್ ಅಕೌಂಟೆಂಟ್ ಕನ್ನಡದಲ್ಲಿ ಶಾನ್ಭೋಗ್ರು ಅಂತ ಕರಿತಾ ಇದ್ರು. ಸ್ವಲ್ಪ ವರ್ಷಗಳ ಈ KR ಪೇಟೆನಲ್ಲಿ ಮಾಡಿದ್ರು, ಸ್ವಲ್ಪ ವರ್ಷಗಳ. ಅದಾದ್ಮೇಲೆ ಕಾರಣಾಂತರದಿಂದ ಅವ್ರಿಗೆ ಈ ಕಡೆ ವೈದಿಕ ವೃತ್ತಿ ಬಗ್ಗೆ ಸ್ವಲ್ಪ ಇದು ಬಂತು, ಆಧ್ಯಾತ್ಮದ ಕಡೆ. ಸೊ ಅದನ್ನು ಮಾಡ್ತಾ ಹೋದರು, ವೈದಿಕ ವೃತ್ತಿ ಅನುಸರಿಸ್ಕೊಂಡ್ರು, ಎಲ್ಲ ಆಯಿತು. ಕೊನೆಗೆ ಒಂದು ಹಂತಕ್ಕೆ ಬಂತು, ಅವ್ರಿಗೆ ವಯಸ್ಸಾಯ್ತಲ್ಲ. ಸೊ ಆ ಕಾರಣದಿಂದ ಮನೆಯಲ್ಲಿ ನನ್ನ ತಮ್ಮನ ಜೊತೆ ಇರೋದಕ್ಕೆ ಶುರು ಮಾಡ್ತಾರೆ. ನಂದು ಒಂದು ವಿಚಿತ್ರವಾದ ಲೈಫ್ ಆಗೋಯ್ತು. ನಂದೇನು ಚಿಕ್ಕ ವಯಸ್ಸಿನಲ್ಲೆಲ್ಲ ಭಾಳ ಆಟ ಜಾಸ್ತಿ, ಸಿಕ್ಕಾಬಿಟ್ಟೆ. ಟಾಪ್ ಸ್ಟೂಡೆಂಟ್ ಅಂತ ನೀವು? ಸಾಧ್ಯನೇ ಇಲ್ಲ, ಓದಿನ ಮೇಲೆ ಆಸಕ್ತಿನೇ ಇರಲಿಲ್ಲ ನನಗೆ. ಒಂದು ಹಂತ ನಮ್ಮ ಅಣ್ಣ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವರು ವರ್ಕ್ಶಾಪ್ ಓಪನ್ ಮಾಡಿದ್ರು. ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ, ಮೋಟ್ರ್ ರಿವೈಂಡಿಂಗು, ಅದು ಇದು 128 ಎಲೆಕ್ಟ್ರಿಕಲ್ ವರ್ಕ್ ಇರುತ್ತಲ್ಲ. ಎಲ್ಲೋ ಬೋರ್ವೆಲ್ ಕೆಟ್ಟೋಯ್ತು, ನಡ್ಕೊಂಡು ಹೋಗ್ತಾ ಇದ್ವಿ ನಾವು ರಾತ್ರಿ ಬಸ್ ಇಳಿದ್ಬಿಟ್ಟು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗೆಲ್ಲ ಮಾಡಿಕೊಂಡು ಬಂದು ಹಾಸನದಲ್ಲಿ ನಮ್ಮದು, ಅಲ್ಲಿಂದ ಹಳ್ಳಿಯಿಂದ ನಾವು ಹಾಸನಕ್ಕೆ ಬಂದ್ವಿ. ಸೊ ನಾನು ಹಾಸನಕ್ಕೆ ಬಂದ ಮೇಲೆ ಬಿಕ್ಕೋಡ್ನಲ್ಲಿ ನಮ್ಮ ತಂದೆ ಕೆಲಸ ಸಿಕ್ತು, ಒಂದು ರೈಸ್ ಮಿಲ್ನಲ್ಲಿ. ಸೊ ಈಗ ಅದು 3ನೇ ಕೆಲಸ. ನೇವಿ ಆಯಿತು. ಇಲ್ಲ, ನೇವಿ ಆದಮೇಲೆ ಇದು ಏನೋ ಈ ರೈಸ್ ಮಿಲ್ ಕೆಲಸ. ರೈಸ್ ಮಿಲ್ಲಿಗೆ ಬಂದು ಆಮೇಲೆ ಅಲ್ಲಿ ಅವರೇ ಪಾಪ ಮನೆ ಕೊಟ್ಟಿದ್ರು ಇರೋದಕ್ಕೆ. ಸೊ ಇರೋದಕ್ಕೆ ಏನು ತೊಂದರೆ ಇಲ್ಲ, ಊಟ ತಿಂಡಿಗೆ ತೊಂದರೆ ಇಲ್ಲ. ಮುಂಚೆನೇ ರೈಸ್ ಮಿಲ್ಲು, ಅನ್ನ ಆರಾಮಾಗಿ ಸಿಗ್ತಾ ಇತ್ತು, ಯಾವ ತೊಂದರೆನೂ ಇರಲಿಲ್ಲ. ಅಲ್ಲೇ ಓದ್ತಾ ಇದ್ದೆ ನಾನು, ಹೋಗಿ ಗಂಗೆಯಲ್ಲಿಂದ. ಸೊ ಗೌರ್ಮೆಂಟ್ ಸ್ಕೂಲ್ನಲ್ಲೇ ನಾನು ಓದಿತ್ತು. ಸುಮಾರು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಎಲ್ಲ ಅಲ್ಲೇ ಆಯಿತು. 7th ಸ್ಟ್ಯಾಂಡರ್ಡ್ ಒಂದು ಬಾಕಿ ಇತ್ತು. ಅಷ್ಟೊತ್ತಿಗೆ ನಮ್ಮ ತಂದೆ ಈ ಕಡೆ ಹಾಸನದ ಕಡೆ ಬಂದುಬಿಟ್ರು. ಹಾಸನಕ್ಕೆ ಶಿಫ್ಟ್ ಆಗಿಬಿಟ್ರು ಫ್ಯಾಮಿಲಿ. ಶಿಫ್ಟ್ ಆದರೆ ನಾನು ಎಲ್ಲಿಡೋದು? ಸರಿ, ಅಲ್ಲಿ ಒಬ್ಬರು
ಏನೋ ಹೆಸರು ಮರ್ತ್ಬಿಟ್ಟಿದ್ದೀನಿ, ಅವನು ಗುಂಡಣ್ಣ ಅಂತಲೇ ಏನೋ. ಅವ್ರ ಮನೇಲಿ ನನ್ನನ್ನು ಬಿಟ್ಬಿಟ್ಟು ಬಂದರು. ಅವ್ರು ಹೇಳಿ ಇಲ್ಲಿ ಬಿಟ್ಬಿಟ್ಟು ಹೋಗಿ ಅವನ ಈ ವರ್ಷ ಮುಗಿಸ್ಕೊಂಡ್ಬಿಡ್ಲಿ, ಆಮೇಲೆ ಹಾಸನಕ್ಕೆ ಕರ್ಕೊಂಡು ಹೋಗ್ತಾರಂತೆ ಅಂತ ಅವ್ರ ಮನೇಲಿದ್ದೆ. ಅವ್ರ ಮನೇಲಿ ನನಗೆ ಕೆಲಸ ಏನು ಅಂತ ಅಂದರೆ ಬೆಳಿಗ್ಗೆ ಎಲ್ಲ ಪಾತ್ರೆ ತೊಳಿಬೇಕು, ಅವ್ರ ಬಟ್ಟೆ ಒಗಿಬೇಕು, ಅದೆಲ್ಲ ಮುಗಿಸ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಿ ಸಾಯಂಕಾಲ ಬರಬೇಕು ಮನೆಗೆ. ಸಾಯಂಕಾಲ ಬಂದ ತಕ್ಷಣ ಮತ್ತೆ ಶುರು ಅಡುಗೆ ಮಾಡೋದು, ಇದು ಎಲ್ಲ ಅಡುಗೆ ಮಾಡ್ತಿದ್ದ ಕಾರ್ಯಕ್ರಮ. ಹೌದು. ಓಕೆ. ಸೊ ಕಾರ್ಯಕ್ರಮ ಹಂಗಿತ್ತು. ಒಂದು ವರ್ಷ ಹೆಂಗೋ ಹಂಗೋ ಮಾಡಿದ್ದಾಯಿತು. ಅಲ್ಲಿ ಪಾಸ್ ಆಯಿತು. ಇಲ್ಲಿಗೆ ಬಂದ್ವಿ, ಹಾಸನಕ್ಕೆ ಬಂದೆ. ಹಾಸನದಲ್ಲಿ ಒಂದು ಮುನ್ಸಿಪಲ್ ಸ್ಕೂಲ್ ಇತ್ತು, ಅಲ್ಲಿ ಇದ್ದೆ. ಅಲ್ಲಿ ಆದಮೇಲೆ ಇನ್ನೊಂದು ಸ್ಕೂಲ್, ನಾರ್ತನ್ ಎಕ್ಸ್ಟೆನ್ಷನ್ ಸ್ಕೂಲ್ ಅಂತ, ಇವಾಗಲೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಸಹ್ಯಾದ್ರಿ ಥಿಯೇಟ್ರ್ ಅಂತ ಇದೆ, ಆ ಥಿಯೇಟ್ರ್ ಹತ್ರ ಇತ್ತು ಅದು, ನಾರ್ತನ್ ಎಕ್ಸ್ಟೆನ್ಷನ್ ಸ್ಕೂಲು. ಆವಾಗ ಎಲ್ಲ ಆವಾಗಲೂ ತುಂಬಾ ಬಡತನ. ಆವಾಗಲೂ ನಮ್ಮ ಅಪ್ಪನ ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇದ್ದೆ ನಾನು, ಪಟಾಪಟಿ ಚಡ್ಡಿ ಸ್ಕೂಲ್ಗೆ. ಬಟ್ ಅವು ಯೂನಿಫಾರ್ಮ್ ಅಂತ ಅವಾಗ ಅದೆಲ್ಲ ಎಂಥದ್ದು ಇಲ್ಲ, ಬಟ್ ಬಂದ್ರೆ ಸಾಕು. ಡ್ರೆಸ್ ಕೋಡ್ ಇಲ್ಲ, ಎಂಥದ್ದಿಲ್ಲ, ಏನೋ ಒಂದು ಬಟ್ಟೆ ಹಾಕ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕು ಒಟ್ಟಿನಲ್ಲಿ. ಸೊ ಆ ಟೈಮ್ನಲ್ಲೆಲ್ಲ ಈಗಲೂ ಜ್ಞಾಪಕ ಇದೆ ನನಗೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಇದು ಎಷ್ಟು ಇದು ಅಂತ ಅಂದರೆ ಏನು ಯೋಚನೆ ಇಲ್ಲ ಅವರಿಗೆ. ಏನು ಇವಾಗ ನನಗೆ ಚಾಕ್ಲೇಟ್ ತಿನ್ನಬೇಕು, ಮನೇಲಿ ದುಡ್ಡು ಕೊಡಲ್ಲ. ಸೊ ಸ್ಕೂಲ್ಗೆ ಹೋಗ್ತಾ ಅಲ್ಲೊಂದು ಅಂಗಡಿಗೆ ನೋಡ್ತಾ ಇರೋದು, ಅದು ತೆಗೀರಿ ಅನ್ನೋದು. ಅವನು ಅದು ತೆಗೆದ ಅಂತಂದರೆ ಇಲ್ಲಿ ಒಂದು ಮಿಠಾಯಿ ತೊಗೊಂಡು ಪಾಕೆಟ್, ಅದು ಬೇಡ ಬಿಡಿ ಇವಾಗ ನಾನು ಆಮೇಲೆ ತೊಗೊಳ್ತೀನಿ. ಪುಣ್ಯಕ್ಕೆ CCTV ಇರಲಿಲ್ಲ, ಏನೂ ಇಲ್ಲ ಅವಾಗ. ಇವು ಇಲ್ಲಿ ತಗೊಂಡ್ರೆ ಏನು ಯಾರು ನೋಡೋರಿಲ್ಲ. ಆಮೇಲೆ ಅಷ್ಟು ಇನ್ನೋಸೆಂಟ್ ಅವ್ರ ಅಂಗಡಿಯವರು ಅಷ್ಟೇ, ನಂಬಿಕೆ ಅಷ್ಟೇ. ನನ್ಗೆ ಅಲ್ಲಿ ಹೇಳಿದಾನೆ ತಕ್ಕೊಡೋಣ ಅಂತ ಹೋದ ತಕ್ಷಣ ಇದು ಮುಟ್ಲ ತೆಗೆದುಬಿಟ್ಟು ಟಕ್ ಅಂತ ತೆಗೆದು ಇದ್ರೊಳಗಡೆ ಹಾಕೊಂಬಿಡೋದು. ಆ ಮುಟ್ಲೆ ತೆಗಿಯೋ ಸ್ಪೀಡ್ ಇದೆಯಲ್ಲ, ಸ್ಪೀಡ್. ಆಮೇಲೆ ಸರಿ ಒಂದು ವರ್ಷಕ್ಕೆ ಅಲ್ಲಿ ಆವಾಗ ಫೀಸ್ ಎಷ್ಟಿತ್ತು ಗೊತ್ತಾ? 21 ರೂಪಾಯಿ ಇತ್ತು ಒಂದು ವರ್ಷಕ್ಕೆ. ಒಂದು ವರ್ಷಕ್ಕೆ ಫುಲ್ ಓದಿನ ಒಂದು ಇದು 21 ರೂಪಾಯಿ. ಗೌರ್ಮೆಂಟ್ ಸ್ಕೂಲ್? ಹೌದು, ಗೌರ್ಮೆಂಟ್ ಸ್ಕೂಲ್. ಹುಡುಗರು ಎಷ್ಟಿದ್ರಿ ಅಂದಾಜು ಅವಾಗ? ಅವಾಗ ಇದ್ವಿ ಸುಮಾರು ಒಂದು 50-60 ಮಕ್ಕಳು ಇದ್ವಿ. ಒಬ್ಬರಾದ್ರೂ ಟಚ್ ಇದ್ದಾರ ನಿಮ್ಗೆ? ಇಲ್ಲ, ಯಾರು ಟಚ್ ಇಲ್ಲ. ಬಹುಶಃ ನಿಮ್ಮನ್ನ ಹೊರಗಡೆ ಎಲ್ಲ ನೋಡಿದಾಗ ಅಥವಾ ಮೋಸ್ಟ್ಲಿ ಟಿವಿ ಮೀಡಿಯಾ ಮೂಲಕ ನೋಡಿ ಏನಾದ್ರು ಇದು ಮಾಡ್ಕೊಂಡಿರಬಹುದು. ಬಟ್ ನನ್ನ ಮೈಂಡ್ನಲ್ಲಿ ಆ ಥರದ್ದು ಫೇಸ್ ಯಾವುದು ಕಾಣಿಸ್ತಾ ಇಲ್ಲ ನನಗೆ. ಅಂದರೆ ಅದು ಹೊರಟೋಗ್ಬಿಟ್ಟಿದೆ ತುಂಬ. ಬಟ್ ಐ ಥಿಂಕ್ ನಾವು ಕೃತಜ್ಞರಾಗಿರ್ಬೋದು ಈ ಸಮಯದಲ್ಲಿ. ನೀವು ನನಗೆ ನನ್ನ ಬಾಲ್ಯವನ್ನು ರಿಚ್ ಮಾಡಿ, ಆ ಥರದವ್ರು ಇದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಆ ಜೀವನನೇ ಬೇರೆ. ನಿಮ್ಮೊಂದಿಗೆ ಅವರೆಲ್ಲ ಬೆಂಬಲ ಕೊಟ್ಟವರು, ಖುಷಿಗೆ ಕದಿಯೋಕೆ. 21 ರೂಪಾಯಿ. ಸರಿ, ನನ್ನ ತಂದೆ ಪ್ರಿನ್ಸಿಪಾಲ್ ಹೇಳಿದ್ರು, ಎಲ್ಲಿ ಫೀಸ್ ಕಟ್ಟಿಲ್ಲಲ್ಲಪ್ಪ ನೀನು, ಹೋಗಿ ನಿಮ್ಮ ತಂದೆನ ಕರ್ಕೊಂಬ ಅಂತ. ನಾನು ಮನೆಗೆ ಹೋಗಿ ಹೇಳಿದೆ ಅವತ್ತಿನ ದಿವಸ ಈ ಥರ. ಸರಿ, ನಾನು ನಾಳೆ ದುಡ್ಡು ಕೊಡ್ತೀನಿ, ತೊಗೊಂಡೋಗಿ ಕೊಟ್ಬಿಡು ನೀನು, ನನಗೆ ಬರೋಕ್ಕಾಗಲ್ಲ ಅಂದರು ಅಪ್ಪ. 21 ರೂಪಾಯಿ ಕೊಟ್ಟರು. ಅವತ್ತು ನಾನು ಎಷ್ಟು ಐಶ್ವರ್ಯವಂತ ಅಂತ ಅಂದರೆ 21 ರೂಪಾಯಿ ನನ್ನ ಪಾಕೆಟ್ನಲ್ಲಿದೆ. ಆ ವ್ಯಾಲ್ಯೂ ಅಷ್ಟಿತ್ತು ಆ ದುಡ್ಡಿಗೆ. ಇವನ್ ಮೇಷ್ಟ್ರಿಗೆ ಕೊಡಬೇಕಾಗಿರೋದು ಅದು. ಸರಿ, ತಗೊಂಡೋದೆ. ಸ್ಕೂಲ್ಗೆ ಹೋಗಿಲ್ಲ ನಾನು. ಸ್ಕೂಲ್ ಎದುರುಗಡೆ ಒಂದೆರಡು ಅಂಗಡಿ, ಪೆಟ್ಟಿಗೆ ಅಂಗಡಿಗಳಿದ್ದು. ಆ ಅಂಗಡಿಲಿ ಕೋಡ್ಬಳೆ, ಚಕ್ಲಿ, ನನಗೇನೇನು ಆಸೆ ಇತ್ತು ತಿನ್ನಬೇಕು ಅಂತ, ಅದಷ್ಟು ಆಗಿ ಇನ್ನೂ 1 ರೂಪಾಯಿ 2 ರೂಪಾಯಿ ಮಿಕ್ಕಿತ್ತು ನನ್ನ ಹತ್ರ. ಅಂದ್ರೆ 21 ರೂಪಾಯಿ ಕೊಟ್ಟಿದ್ರು. ಅದನ್ನ ಸ್ಕೂಲಿಗೆ ಕಟ್ಟಲಿಲ್ಲ. ಅದೇ ಹೇಳಿದ್ದು, ಸ್ಕೂಲ್ಗೆ ಹೋಗ್ಲಿಲ್ಲ ನಾನು ಅವತ್ತು. ಹೋದ್ರೆ ತಾನೇ ಕಟ್ಟೋದು. ಹೋದ್ರೆ ಕೇಳ್ತಾರೆ ಪ್ರಿನ್ಸಿಪಲ್, ಏನಪ್ಪ ಹೇಳಿದ್ದೀನಪ್ಪ ನಿಮ್ಮ ಅಪ್ಪಂಗೆ ಅಂತ ಅಂದ್ಬಿಟ್ಟು ನಾನೇನು ಜವಾಬ್ ಹೇಳಿ? ಇಲ್ಲ. ಹೋದ್ರೆ ಮುಗ್ದು ಹೋಯ್ತು. ಹೋದೆ. ಅಲ್ಲಿ ಏನೇನು ಸಿಗುತ್ತೋ, ನನಗೆ ಏನೇನು ಆಸೆ ಇತ್ತು ತಿನ್ನಬೇಕು ಅಂತ. ನೋಡಿ, ಆಸೆ ಅನ್ನೋದು ಏನಾಗುತ್ತೆ, ಯಾಕಂದ್ರೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ. ಹೌದು, ಪರಿಸ್ಥಿತಿ ಒತ್ತಡ, ಅವರೇನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡಿಬಿಟ್ರು, ನಾನು 21 ರೂಪಾಯಿನಲ್ಲಿ ಒಂದು 19 ರೂಪಾಯಿ 18 ರೂಪಾಯಿ ಏನು ಖರ್ಚು ಮಾಡಿದೆ. ಏನಕ್ಕೆ? ಕೋಡ್ಬಳೆ, ಚಕ್ಲಿ, ಇದು ಒಂದು ಹಾಲ್ಕೋವಾ ಅಂತ ಬರ್ತಾ ಇತ್ತು ಆವಾಗ. ಈಗ ಬರ್ತಾ ಇದೆಯಲ್ಲೂ ಗೊತ್ತಿಲ್ಲ. ಹಾಲ್ಕೋವಾ ಅಂತ ಸಿಗೋದು, ಅದೊಂದ್ರೆ ನಂಗೆ ತುಂಬ ರುಚಿ. ಸೊ ಅದನ್ನೆಲ್ಲ ತಗೊಂಡೆ, ಆನಂದವಾಗಿ ತಿಂದೆ. ಆ ಸ್ಕೂಲ್ ಎದುರುಗಡೆನೆ ಒಂದು ಅರಳಿಕಟ್ಟೆ ಇದೆ. ಅರಳಿಕಟ್ಟೆ ಹತ್ರನೇ ಕೂತ್ಕೊಂಡು ಎಲ್ಲ ತಿಂದುಬಿಟ್ಟೆ. ಎಲ್ಲ ಆಯಿತು. ಸರಿ, ಮನೆಗೆ ಹೋದೆ ಆರಾಮಾಗಿ. ಅದ್ರ ಪ್ರಕಾರ ಎಲ್ಲ ಬೇರೆ ಅಲ್ಲಿ ಅಡಿಗೆ ಊಟ ಏನು ಮಾಡಿತ್ತು ತಿಂದೆ, ಮಲ್ಕೊಂಬಿಟ್ಟೆ. ಅವತ್ತಿನ ಇನ್ನೊಂದು 2 ರೂಪಾಯಿ ಮಿಕ್ಕಿತ್ತು. ಅದು ಪಾಕೆಟ್ನಲ್ಲೇ ಇತ್ತು. ಇನ್ನೂ ನಾನು ಸಾವುಕಾರನೇ. ಇವಾಗ ಸ್ವಲ್ಪ ಕಡಿಮೆ ಸಾವುಕಾರ, ಯಾಕಂದ್ರೆ ಮನಿ ವ್ಯಾಲ್ಯೂ ಆ ಥರ ಇತ್ತು ಅವಾಗ. ಬಟ್ ಅಂಗಡಿಗಾದ್ರೂ ಆಶ್ಚರ್ಯ ಆಗ್ಲಿಲ್ವಾ, ಇದೇನು ಯಾವತ್ತು ಬರ್ದವ್ರು ಈ ಹುಡುಗಿ ಇಷ್ಟೊಂದು ಖರ್ಚು ಮಾಡ್ತಾವನಲ್ಲ? ಇಲ್ಲ, ಅವ್ರಿಗೆ ಏನು ಕೇಳೋದು, ಏನೋ ಕೊಟ್ಟಿರ್ತಾರೆ ಮನೇಲಿ, ಏನೋ ಮಾಡಿರ್ತಾರೆ. ಅವ್ರಿಗೇನು ಅದಕ್ಕೂ ಸಂಬಂಧ ಬೇಡ, ನನಗೆ ದುಡ್ಡು ಬಂದ್ರೆ ಸಾಕು ಅಂತ ಅವನು ಯೋಚನೆ ಅಲ್ವಾ. ಸೊ ಆಯಿತು, ಮಾರನೇ ದಿವಸ ಸ್ಕೂಲ್ಗೆ ರೆಡಿ ಆದೆ. ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ನಲ್ಲಿ ಕೇಳ್ತಾರೆ,
ಅಪ್ಪ ಎಲ್ಲಿ ಅಂತ ಏನು ಮಾಡೋದು ಗೊತ್ತಾಗಲಿಲ್ಲ. ಇಲ್ಲ ಇವತ್ತು ನೀನು ಸ್ಕೂಲಿಗೆ ಬರಬೇಡ ಹೋಗು ಅಂತ ಅಂದರು. ಸೇರಿಸಲಿಲ್ಲ ಸ್ಕೂಲ್ನಲ್ಲಿ. ಫೀಸ್ ಕಟ್ಟಿಲ್ಲ ಅನ್ನೋದಕ್ಕೆ. ಫೀಸ್ ಕಟ್ಟಿಲ್ಲ ಅನ್ನೋದಕ್ಕೆ. ದುಡ್ಡಿಲ್ಲಿಂದ ಕೇಳಿದ್ರ ಅವ್ರಿಗೆ ಕೊಟ್ಟೇ ಇಲ್ಲ. ನಿಮ್ಮ ತಂದೆ ಕೊಟ್ಟಿರೋದು ಇವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿಲ್ಲ. ಏನು ಮಾಡಿದೆ, ಮನೆಗೆ ಹೋದೆ. ಅಲ್ಲ ನಿಮ್ಮನ್ನು ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ ಮೇಷ್ಟ್ರು ಅಂತ. ಸರಿ ಬರ್ತೀನಿ ನಡಿ. ಏನು ಮಾಡಿದೆ ನೀನು ಸ್ಕೂಲ್ನಲ್ಲಿ? ಏನೋ ಗಲಾಟೆ ಮಾಡಿರ್ತೀಯ ನೀನು? ಅವ್ರ ದುಡ್ಡಿನ ಬಗ್ಗೆ ಕೇಳಲಿಲ್ಲ. ಅವರು ಕಟ್ಟೆನ ಅನ್ಕೊಂಡಾರ ಅವರು. ಸರಿ ಬರ್ತೀನಿ ನಡಿ ಅಂತ ಅಂದರು. ನಾನು ಸ್ಕೂಲ್ನಲ್ಲಿ ಅವತ್ತು ಬರ್ತಾರೆ ಸರ್, ಈ ಥರ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರಂತೆ. ಹಾಂ ಸರಿ ಕೂತ್ಕೋ ಕ್ಲಾಸ್ನಲ್ಲಿ ಕೂರಿಸ್ಬಿಟ್ಟು ಸುಮಾರು 11-11:15 ಗಂಟೆ. ಸರಿ ಪ್ರಿನ್ಸಿಪಾಲ್ ರೂಮಿಂದ ನನಗೆ ಬುಲಾವ್ ಬಂತು. ಕರೀರಿ ಅವನ್ನ ಅಂತ. ನನಗೆ ಶುರುವಾಯ್ತು ಇಲ್ಲಿ ಕತೆ. ಕೋಡ್ಬಳೆ ಎಲ್ಲ ನೆನಪಾಗ್ಬಿಟ್ಟವೆ. ಕೋಡ್ಬಳೆ ಚಕ್ಲಿ ಎಲ್ಲ ನೆನಪು ಬಂದ್ಬಿಡ್ತು. ನಡುಕ್ತಾನೆ ಹೋದೆ. ಭಯ ಅವಾಗ. ಸರಿ ಅವಾಗೆಲ್ಲ ಏನು ಅಂತ ಅಂದರೆ ಹೊಡೆಯೋರು, ಸ್ಕೂಲ್ನಲ್ಲೇ ಹೊಡೆಯೋರು. ಇತ್ತುಕೊಂಡು ಕೋಲ್ ಇಟ್ಕೊಂಡೇ ಇರೋರು ಸದಾಕಾಲ ಇರ್ತಾ ಇತ್ತು. ಪಟ್ಟಿ ಅಂತ ಹೊಡೆಯೋರು. ಸೊ ಪ್ರಿನ್ಸಿಪಾಲ್ ರೂಮ್ಗೆ ಹೋದೆ. ಆಯಿತು ಕರ್ಕೊಂಡೋಗಿ ಕರ್ಕೊಂಡೋಗಿ ಮನೆಗೆ. ಮನೆಗೆ ಕರ್ಕೊಂಡೋಗಿ ದಯವಿಟ್ಟು ಹೊಡಿಬೇಡಿ, ಏನು ಮಾಡಬೇಡಿ ಆ ಥರ. ಪಾಪ ಇದಾಗುತ್ತೆ. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಅವರಿಬ್ಬರಿಗೂ. ಅವ್ರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಕೊಟ್ಟಿಲ್ವಾ ಅಂತ. ಇವನು ಕೊಟ್ಟಿಲ್ಲ, ಏನು ಮಾಡದ ಆ ದುಡ್ಡು ನಮ್ಮ ತಂದೆಗೆ ಕ್ವಶನ್ ಮಾರ್ಕ್. ಸರಿ ಸೀದಾ ಕರ್ಕೊಂಬಂದು ಹಳ್ಳಿ ಕಟ್ಟೆ ಮೇಲೆ ಕೂರಿಸಿದ್ರು. ಸ್ಲೇಟ್ ತಗೋ ಅಂತ ಅಂದು. ಸ್ಲೇಟ್ ತಗೊಂಡು ಬರೀ ಏನು ಮಾಡಿದೆ ದುಡ್ಡನ್ನ ಅಂತ. ನಾನು ನಡುತ್ತಾ ಕೈನಲ್ಲಿ ಚಕ್ಲಿ ಇಷ್ಟು, ಕೋಡ್ಬಳೆ ಇಷ್ಟು, ಹಾಲು ಕೋವಾ ಇಷ್ಟು. ಇನ್ನೂ ಡೌಟ್ ಇದ್ರೆ ಅಂಗಡಿನ ಕೇಳ್ಕೊಳ್ಳಿ. ಬರೆದ್ಬಿಟ್ಟು ಸಿನ್ಸಿಯರಾಗಿ 2 ರೂಪಾಯಿ 3 ರೂಪಾಯಿ ಏನಿತ್ತು ತೆಗೆದು ಅವ್ರ ಕೈಲಿ ಇಟ್ಟೆ. ಉಳಿದ ಮೊತ್ತ. ಸರಿ ಬಾ ಮನೆಗೆ ಹೋಗೋಣ ಅಂತ. ಕೊಡಲಿಲ್ಲ ಅಲ್ಲಿ. ಮನೆಗೆ ಕರ್ಕೊಂಡು ಕೂರಿಸಿದ್ರು. ಹೆಂಡ್ತಿನ ಕರೆದು ಇದು ಇಂಥದ್ದು ಸೀಮೆಣ್ಣೆ ಬುಡ್ಡಿ ತಗೊಂಬ. ಅವಾಗ ಸೀಮೆಣ್ಣೆ ಬುಡ್ಡಿ ಇತ್ತಿದ್ದು. ಸೀಮೆಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬತ್ತಿ ಹಾಕ್ಬಿಟ್ರೆ ಅದು ಸೀಮೆಣ್ಣೆ ಬುಡ್ಡಿ ತಗೊಂಬ. ಯಾಕ್ರಿ ಅಂತ ಅಂದು. ತಗೊಂಬ ನೀನು ಅಂತ ಅಂದು. ಸರಿ ತಂದರು. ದಬ್ಳ ತಗೋ ಅಂತ ಅಂದರು. ನಿಮ್ಗೆ ಅಲ್ಲೇ ಹೊಲ್ದಂಗೆ ಐತೈತಿ. ಇವತ್ತಿಗೂ ಗುರ್ತಿದೆ. ಏನ್ ಮಾಡಿದ್ರು? ದಬ್ಳ ತಗೊಂಡು ಕಾಯಿಸ್ಬಿಟ್ಟು ನಮ್ಮಮ್ಮ ಪಾಪ ಅಳ್ತಾ ನಿಂತಿದ್ದಾರೆ ಅಲ್ಲಿ. ಇವ್ರು ತೆಗೆದು ದಬ್ಳ ಒಂದು ಬರ ಹಿಂಗೆ ಹೇಳಿದ್ರು. ತಾಳ ಹೋಗ್ಬಿಟ್ಟೆ ಹೊಟ್ಟೆಗೆ. ಇಲ್ಲಿ ಶರ್ಟ್ ತೆಗಿ ಬನಿಯನಿಲ್ಲ ಅವಾಗ. ಶರ್ಟ್ ತೆಗಿ ತೆಗೆದೆ. ಸರಿ ಬೈಲಿ ಹತ್ತ ಕರೆದು ಶೈ ಅಂತ. ಮೃದು ಚರ್ಮ ಆವಾಗ. ಇದು ಆ ಎಳೆ ವಯಸ್ಸಿನ ಒಂದು ಇನೋಸೆನ್ಸಿ ಅಂತಾರಲ್ಲ, ತಂದೆಯ ಹೌದು ಕಾಳಜಿ ಇದೆಯಲ್ಲ, ಅವ್ರ ಕಾಳಜಿ ಮತ್ತು ನನ್ನ ಇನ್ನೋಸೆನ್ಸಿ. ನನಗೆ ಹೀಗಾಗುತ್ತೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲಲ್ಲ. ಅದೆಲ್ಲ ಆ ಟೈಮ್ನಲ್ಲಿ ನನಗೆ ಬರಲಿಲ್ಲ ತಲೆಗೆ. ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಸರಿ ಹೊರಟೋದ್ರು. ಅದಾದಮೇಲೆ ಕಂಟಿನ್ಯೂ ಆಯಿತು ಓದು. ಸ್ವಲ್ಪ ಅವಾಗೆಲ್ಲ ಬಿಟ್ಬಿಟ್ಟಾಯ್ತು. ಇನ್ನು ಮುಂದಕ್ಕೆ ಈ ಕದಿಯೋ ಇದು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಗೋಯ್ತು. ನೆನಪು ಬರ್ತಾ ಇತ್ತು ನನಗೆ, ದಬ್ಳ ನೆನಪು ಬರ್ತಾ ಇತ್ತು. ಸರಿ ಅದಾದಮೇಲೆ ಅಲ್ಲೇ ನನ್ನ ಸ್ಕೂಲ್ ಚೇಂಜ್ ಮಾಡಿಬಿಟ್ಟು ಸೇಂಟ್ ಜೋಸೆಫ್ ಸ್ಕೂಲ್ ಅಂತ ಇದೆ ಇವಾಗಲೂ, ಅಲ್ಲಿಗೆ ಸೇರಿಸೋದು. ಆಮೇಲೆ ಏನಾಯಿತು ಅಂತ ಅಂದರೆ ನನಗೆ ಈ ರಜಾ ದಿನಗಳು ಬರ್ತಾ ಇತ್ತು. 1-2 ತಿಂಗಳ ರಜಾ ಇರೋದು. ಏನೋ ಒಂದು ಪೋರ್ಷನ್, ಒಂದು ಕ್ಲಾಸ್ ಆದಮೇಲೆ ಇನ್ನೊಂದು ಕ್ಲಾಸ್, ಬೇಸಿಗೆ ರಜಾ. ಆ ಸಮಯದಲ್ಲಿ ಏನು ಮಾಡೋದು, ನಾನು ಸಿನಿಮಾ ನೋಡೋ ಹುಚ್ಚು ನಾನು. ಆಗ ಸುಮ್ಮನೆ ಕೂರ್ತಾ ಇರಲಿಲ್ಲ, ನಾನು ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೆ. ಈ ಶೇವಿಂಗ್ ಸಲೂನ್ಗಳಿಗೆಲ್ಲ ಈ ಸ್ನೋ ಪೌಡ್ರು ಇದನ್ನೆಲ್ಲ ಸಪ್ಲೈ ಮಾಡೋದಿತ್ತು. ಸರಿ ನಾನು ನಮ್ಮಮ್ಮ ಹೋಗು ಎಲ್ಲರೂ ಕೆಲಸ ಮಾಡಿಬಿಟ್ಟು ಬಾ ಅನ್ನೋರು. ಸರಿ ಹೋಗೋದೆ. ಮಾರವಾಡಿಗಳು ಏನು ಮಾಡೋರು ಅಂದರೆ ಅವರು ಈ ಥರ ಡೂಪ್ಲಿಕೇಟ್ ಇದು ಅದೇ ಡಬ್ಬಿ ಪಾಂಡ್ಸ್ ತರೋದು, ಇನ್ನೊಂದು ತರೋದು ಯಾವುದೋ ಅಂತಂದು ಅದರಲ್ಲಿ ಪೌಡ್ರ್ ತುಂಬೋದು. ಇದು ಶೇವಿಂಗ್ ಸಲೂನಿಗೆ ಕೊಟ್ಬಿಟ್ರೆ ಅವರು ಅಲ್ಲಿ ಉಪಯೋಗಿಸ್ಕೊಳ್ತಾ ಇದ್ರು ಕಡಿಮೆ ರೇಟ್ಗೆ, ತುಂಬ ಕಡಿಮೆ ರೇಟ್ಗೆ. ಅದರಲ್ಲಿ ನನಗೆ ಇಷ್ಟು ಅಂತ ಬರ್ತಾಯಿತ್ತು. ಏನು ಫಾರ್ ಎಕ್ಸಾಂಪಲ್ ಒಂದು ದಿವಸಕ್ಕೆ ಒಂದು ಆಣಿನೋ ಇಲ್ಲ 2 ಆಣಿನೋ, ಜಾಸ್ತಿ ಅಂದರೆ 4 ಆಣಿ ಬರ್ತಾಯಿತ್ತು. ಆಣಿ ಅವಾಗೆಲ್ಲ ಅಂದರೆ 25 ಪೈಸಾ 4 ಆಣಿ, 6 ಪೈಸಾ 1 ಆಣಿ. ಸೊ ಅದನ್ನು ಕೊಡೋರು. ಅದನ್ನು ತಗೊಂಡು ನಾವು ಆವಾಗ 1 ಆಣಿ ಇದಕ್ಕೆ ಇದರಲ್ಲಿ ಟೆಂಟು ಥಿಯೇಟ್ರ್ಗಳಲ್ಲಿ ಮುಂದ್ಗಡೆ ಕಂಬಿ ಹಾಕ್ಬಿಟ್ಟಿರೋರು, ಅಲ್ಲಿ ಹೋಗಿ ಮಲ್ಕೊಂಬಿಡೋದು. ಮಲ್ಕೊಂಡು ಸಿನಿಮಾ ನೋಡೋದು. ಸೊ ಮನೆಗೆ ಬಂದುಬಿಟ್ಟು ಸ್ಕೂಲ್ಗೆ ಹೋಗಿದ್ದೇನೋ, ಹೋಗಿ ಬಂದೆ, ಎಲ್ಲ ಮಾಡ್ಬಿಟ್ಟು ಬಂದೇನೆ ಅಂತ ಅನ್ನೋದು. ಇಲ್ಲಿ ಥಿಯೇಟ್ರಿಗೆ ಕೂತಿರ್ತಿದ್ದೆ. ಸಂಗಮ್ ಅಂತ ಒಂದು ಸಿನಿಮಾ ಬಂದಿತ್ತು,
ಓಕೆ ಡಬಲ್ ಇಂಟರ್ವೆಲ್ ಅದು. ಓಕೆ ಒಂದು ಇಂಟರ್ವೆಲ್ ಅದಾದ್ಮೇಲೆ ಇನ್ನೊಂದು ಚಿತ್ರ, ಮತ್ತೆ ಇಂಟರ್ವೆಲ್, ಮತ್ತೆ ಇದು. ಮತ್ತೆ ಎಷ್ಟು ಲೆಂತ್ ಇತ್ತು ಅದು? ಸಿಕ್ಕಾಬಿಟ್ಟೆ 3 ಗಂಟೆ ಕಾಲನ ಏನೋ ಇತ್ತು ಅದು. ಅಯ್ಯೋ. ಸೊ ಅದನ್ನ ಒಂದು ಇಂಟರ್ವ್ಯೂ ಆದ ತಕ್ಷಣ ಮನೆಗೆ ಓಡಿ ಹೋಗ್ಬಿಟ್ಟು ಅಮ್ಮ ಏನಾದ್ರು ಇದ್ರೆ ಕೊಡಮ್ಮ ಅಂತ ಅನ್ನೋದು ಏನೋ ಒಂದು ಚುತ್ತು ಕೊಟ್ಬಿಡು, ಮತ್ತೆ ಈಗ ಓಡ್ ಬರ್ಬೇಕು ಮತ್ತೆ ಪಾಪ್ಕಾರ್ನ್ ತರ. ಸರಿ ಬಂದು ಆ ಥರದ್ದು ಒಂದು ಸಂದರ್ಭ ಹೋಯ್ತು. ಆದರೆ ಆ ರಜಾ ದಿನಗಳಲ್ಲಿ ನಾನು ಏನು ಮಾಡ್ತಾ ಇದ್ದೆ ಅಂತ ಅಂದರೆ ಈ ಮ್ಯಾಚ್ ಫ್ಯಾಕ್ಟ್ರಿಗೆ ಸೇರ್ತಾ ಇದ್ದೆ. ಮ್ಯಾಚ್ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ದಿಮ್ಮಿಗಳು, ಅದ್ರದ್ದು ಒಂದು ಇದ್ರದ್ದು ಮರದ್ದು ಸುತ್ತಿಗೆ ಕೊಡೋರು ನನಗೆ. ಆ ಸುತ್ತಿಗೆನಲ್ಲಿ ಚಕ್ಕೆ ತೆಗಿಬೇಕು, ಚಕ್ಕೆ ಬೊಬ್ಬೆ ಬಂದ್ಬಿಡೋದು ಕೈಯೆಲ್ಲ. ಸೊ ಆ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಸುಮಾರು ಈ ಥರನೇ ನಾನು ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಒಂದಷ್ಟು ದುಡ್ಡು ತರೋದು. ಅದರಲ್ಲಿ ನಾಲ್ಕಾಣಿ ಮಾತ್ರ ನಾನು ಎತ್ಕೊಳ್ತಾ ಇದ್ದೆ, ಬಾಕಿ ಅಮ್ಮನ ಕೈಲಿ ಕೊಟ್ಬಿಡ್ತಾ ಇದ್ದೆ. ಒಂಚೂರು ವಿವೇಕ ಬಂದಿತ್ತಷ್ಟ. ಅದಾದ ನಂತರ ಹಾಸನದಲ್ಲಿ KR ಪುರಂನಲ್ಲಿ ಇದ್ವಿ ನಾವು. ಆ KR ಪುರಂನಲ್ಲಿ ಒಂದು ಬಾಡಿಗೆ ಮನೇಲಿದ್ವಿ. ಮಸೀದಿ, ನಮ್ಮ ಮನೆ ಎದುರುಗಡೆ ಒಂದು ಮಸೀದಿ ಇತ್ತು. ನಮ್ಮ ತಂದೆ ವೈದಿಕ ವೃತ್ತಿ. ನಮ್ಮ ತಂದೆ ಹೆಸರನ್ನ ಏನು ಮಸೀದಿ ವಾದ್ಯಾರ್ ಅಂತ ಮಾಡ್ಬಿಟ್ಟು, ಅಂದ್ರೆ ಮಸೀದಿ ಮನೆ ಗುರ್ತು ಹೇಳೋದಕ್ಕೋಸ್ಕರ. ನೋಡಿ ಅಲ್ಲಿ ಮಸೀದಿ ಇದೆ, ಅದ್ರ ಎದುರುಗಡೆನೆ ನಮ್ಮ ಮನೆ ಅಂತ ಅನ್ನೋದು ಏನಾಗೋಯ್ತು, ಮಸೀದಿ ವಾದ್ಯಾರ್ ಅಂತ ನಮ್ಮ ತಂದೆಗೆ ಹೆಸರಿಟ್ಬಿಟ್ರು. ತಂದೆಗೆ ಈ ವಾದ್ಯಾರ್ ಅಂದ್ರೆ ಏನು? ವಾದ್ಯಾರ್ ಅಂದ್ರೆ ಇದು ಏನೋ ವೈದಿಕ ವೃತ್ತಿ ಮಾಡುವಂತವ್ರು. ವೈದಿಕರನ್ನ ಅಂದ್ರೆ ಇದೆಲ್ಲ ಮಾಡಿಸ್ತಾರೆ, ಕಾರ್ಯಗಳು ಮತ್ತೆ ಇದು ಎಂತದು ಅಭಿಷೇಕ, ಮತ್ತೆ ಇನ್ನು ಬೇರೆ ಪೂಜಾ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಇದ್ರು. ಅದು ಒಂದು ಕಾಲಘಟ್ಟ, ಒಂದು ಹಳ್ಳಿಯ ಕಾಲಘಟ್ಟ, ಇನ್ನೊಂದು ಪಟ್ಟಣದ ಕಾಲಘಟ್ಟ. ಸೊ ಈ ಪಟ್ಟಣದ ಕಾಲಘಟ್ಟದಲ್ಲೇ ನನಗೆ ಸುಮಾರು SSLC ಇಲ್ಲ, 7th 8th ಸ್ಟ್ಯಾಂಡರ್ಡ್ ಏನೋ. 8th ಸ್ಟ್ಯಾಂಡರ್ಡ್ ಆದ ನಂತರ ನಮ್ಮ ಅಣ್ಣನ ಜೊತೆನೂ ಕೆಲಸ ಮಾಡ್ತಾ ಇದ್ದೆ, ಎಲ್ಲ ನಡೀತಾ ಇತ್ತು. ಏನೋ ಇದ್ದಿದ್ರಲ್ಲಿ ಇನ್ ಅಡಿಷನ್ ಟು ದ್ಯಾಟ್ ನಮ್ಮ ಮನೇಲಿ ಏನು ಮಾಡೋರು ಅಂದರೆ, ಆ ಬಡತನದ ಕಾರಣದಿಂದ ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ನಮ್ಮಮ್ಮನೂ ನಮ್ಮ ಅಜ್ಜಿನೂ ಊಟದ ಎಲೆ ಎಣಿತಾ ಇದ್ರು. ಇವು ಊಟದ ಎಲೆ ಮಾಡ್ತಾ ಇರೋರು, ಅದನ್ನು ಒಂದು 100-150 ಆದಮೇಲೆ ತೊಗೊಂಡೋಗಿ ಅಂಗಡಿಗೆ ಹಾಕಿದ್ರು, ದುಡ್ಡು ಕೊಡೋರು. ಅದರಿಂದ ಒಂದು ಅಕ್ಕಿನೋ ಇನ್ನೊಂದು ಬೇಳೆನೋ ಇನ್ನೊಂದು ಏನೋ ಖರೀದಿ ಮಾಡ್ತಾ ಇರ್ತಾ ಇದ್ವಿ. ಆಮೇಲೆ ಕವರ್ ಮಾಡ್ತಾ ಇದ್ವಿ, ಅದು ನಾನು ಮಾಡ್ತಾ ಇದ್ದೆ. ಏನು ಅಂದರೆ ಹಿಂದೆ ಎಲ್ಲ ಕಾಗದದ ಕವರು, ಈ ಪ್ಲಾಸ್ಟಿಕ್ ಬಂದಿರಲಿಲ್ಲ ಅವಾಗಿನ್ನು. ಕಾಗದದ ಕವರ್ನ ನಾವು ಮನೆಯಲ್ಲೇ ಪೇಪರ್ ತಂದು ಅದನ್ನೆಲ್ಲ ಕಟ್ ಮಾಡಿ ಕವರ್ ಮಾಡಿ ಒಂದೊಂದು ಸೈಜ್. ಮೆಡಿಕಲ್ ಅಲ್ಲಿ ಮಾತ್ರೆಗಳು ಹಾಕೊಡಾರಲ್ಲ, ಅದು ಪೇಪರ್ ಕವರ್. ಹೌದು, ಪೇಪರ್ ಕವರ್. ಅದಕ್ಕೆ ಈ ಕಿರಾಣಿ ಅಂಗಡಿಗಳಿಗೆಲ್ಲ ಅದು ಸಪ್ಲೈ ಮಾಡ್ತಾ ಇದ್ವಿ ನಾವು. ಅಂದ್ರೆ ಮನೆಯಿಂದ ಒಂದಷ್ಟು ಕೊಡೋದು, ಊಟದೆಲೆ, ಈ ಕವರ್ಗಳು, ಇದನ್ನೆಲ್ಲ ಮನೆ ಹೋಮ್ ಇಂಡಸ್ಟ್ರಿ ಗೊತ್ತಾಯ್ತು. ಮನೆ ಕಾರ್ಖಾನೆ, ಮನೆಯ ಮಂತ್ರಾಲಯ, ಮನೆಯ ಕಾರ್ಖಾನೆ. ಫ್ರೀಯಾಗಿದ್ದಾಗ ನಾನು ಮಾಡಬೇಕು, ನಮ್ಮ ಅಜ್ಜಿ ಫ್ರೀಯಾಗಿ ಇರೋರು ಮಾಡೋರು, ಮತ್ತೆ ನಮ್ಮ ಅಮ್ಮನೂ ಮಾಡೋರು. ಸ್ವಲ್ಪ ಬಿಡು ಸಿಕ್ತು ಅಂತ ಅಂದ್ರೆ ಒಂದಷ್ಟು ಕವರ್ ಮಾಡ್ತಾ ಇದ್ರು. ಸರಿ ಮಾಡಿ ಅದನ್ನ ಅಂಗಡಿ ಕೊಟ್ಟು ಅದನ್ನ ತಗೊಂಡ್ಬಂದು ನಮ್ಮ ದಿನನಿತ್ಯದ ಹೊಟ್ಟೆಪಾಡಿಗೆ ಏನು ನಡಿಬೇಕು ಅದು ನಡೀತಾ ಇತ್ತು. ತಂದೆ ಆ ವೇಳೆಗೆ ಏನ್ ಮಾಡ್ತಾ ಇದ್ರು? ತಂದೆ ಆ ವೇಳೆಗೆ ವೈದಿಕ ವೃತ್ತಿನೇ, ಇದನ್ನೇ ಅರ್ಚಕರ ಕೆಲಸ ಮಾಡ್ತಾ ಇದ್ರು. ಸಾಮಿಲ್ ಅಂತ ಏನು ಅದಾಗೋಯ್ತು, ಅಲ್ಲಿಂದ ಶಿಫ್ಟ್ ಆಗ್ಬಿಟ್ವಲ್ಲ, ಹಾಸನಕ್ಕೆ ಬಂದ್ಬಿಟ್ವಲ್ಲ ನಾವು. ಹಾಸನಕ್ಕೆ ಬಂದ್ಮೇಲೆ ನಾನು ಇಲ್ಲೇ ಇದ್ದೆ, ಈ ಥರ ಮ್ಯಾಚ್ ಫ್ಯಾಕ್ಟ್ರಿ ಅರ್ಚಕರಾಗಿ ಕೆಲಸ ಮಾಡ್ತಾ. ಆ ಜೊತೆಗೆ ನಾನು ಸಂತೆಗೆ ಹೋಗ್ತಾ ಇದ್ದೆ. ಈ ಸಂತೆಗಳು ನಡೆಯುತ್ತೆ, ಈ ಶಾಂತಿ ಗ್ರಾಮದಲ್ಲಿ ಒಂದು ದಿವಸ, ಹಾಸನದಲ್ಲಿ ಒಂದು ದಿವಸ, ಇನ್ಯಾವುದೋ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಒಂದೊಂದು ದಿವಸ ಸಂತೆ ಮಾಡೋರು. ಏನಕ್ಕೆ ಹೋಗ್ತಾ ಇದ್ರಿ ಅಲ್ಲಿ? ಸಂತೆ ಏನಕ್ಕೆ ಅಂತ ಅಂದರೆ, ಅಲ್ಲಿ ತರಕಾರಿ ಬರೋದು, ಬೇರೆ ಸಾಮಾನುಗಳೆಲ್ಲ, ಬೇರೆ ಎಲ್ಲ ಐಟಮ್ಗಳನ್ನ ತೊಗೊಂಡು ಅಲ್ಲಿ ಸೇಲ್ ಮಾಡೋರು. ಅವತ್ತಿನ ದಿವಸ ಒಂದು ಜಾತ್ರೆ ಥರ, ಒಂದು ಸಣ್ಣ ಜಾತ್ರೆ. ಒಂದೊಂದು ದಿವಸ ಒಂದು ಶನಿವಾರ ಸಂತೆ ಅಂತ ಹೇಳ್ತಾರೆ, ಗುರುವಾರ ಸಂತೆ, ಶನಿವಾರ ಸಂತೆ, ಸೊ ಮಂಗಳವಾರ ಸಂತೆ. ಹಾಸನದಲ್ಲಿ ಮಂಗಳವಾರ ನಡೀತಾ ಇತ್ತು, ಇದರಲ್ಲಿ ಶಾಂತಿ ಗ್ರಾಮದಲ್ಲಿ ಶನಿವಾರ ನಡೀತಾ ಇತ್ತು. ಸೊ ಎಲ್ಲ ಸಂತೆಗೆ ಹೋಗೋದು. ಏನಕ್ಕೆ ಹೋಗ್ತಾ ಇದ್ದಿದ್ದು ಅಂದರೆ, ಈ ನಂಜನಗೂಡು ಹಲ್ಲುಪುಡಿ ಅಂತ ಬರ್ತಾ ಇತ್ತು, ಗೊತ್ತಿರ್ಬೇಕು ನಿಮಗೆ. ಅದು ತುಂಬಾ ಫೇಮಸ್ ನಂಜನಗೂಡು. ಆವಾಗ ಇನ್ನೂ ಪೇಸ್ಟ್ ಗೀಸ್ಟ್ ಎಲ್ಲ ಬಂದಿರಲಿಲ್ಲ ಅವಾಗ. ಹಲ್ಲುಜ್ಜೋದಕ್ಕೆ ಅದು ಪೌಡ್ರು, ಆ ಪೌಡ್ರು ಹಾಕೊಂಡು ಹಲ್ಲುಜ್ಜೋದು, ಅದು ನಂಜನಗೂಡಿ ತುಂಬಾ ಫೇಮಸ್. ನಂಜನಗೂಡು ಹಲ್ಲು ಪುಡಿ ಅಂದ್ರೆ ಬಹಳ ಫೇಮಸ್. ಅದು ಕೈಲೇ ಉಜ್ಕೊಳ್ಳೋರು ಅದು ಉಜ್ಜೋರು. ಆಮೇಲೆ ಇದಿದೆಯಲ್ಲ, ಇದ್ಲಿತ್ತಲ್ಲ, ಇದ್ರಲ್ಲಿ ನಾವು ಉಜ್ಜೋರು. ಆಮೇಲೆ ಬೇವಿನ ಕಡ್ಡಿಲಿ ಉಜ್ಜೋರು. ಅವಾಗ ಇಷ್ಟೇ ಸಾಧನಗಳು ಇದ್ದಿದ್ದು ಹಲ್ಲುಜ್ಜೋದಕ್ಕೆ, ನಿಜ. ಸೊ ಇದು ನಾನು ನಂಜನಗೂಡು ಹಲ್ಪುಡಿ ಒಂದು ಇದು ಮೈಕ್ ಕೊಟ್ಬಿಡೋರು. ಒಂದು ಎಲೆಕ್ಟ್ರಾನಿಕ್ ಮೈಕ್ ಅಲ್ಲ, ತಗಡಿಂದು ಒಂದು, ನೋಡಿರ್ಬೇಕು ನೀವು. ತಗಡಿಂದು ಹಿಂಗಿರುತ್ತೆ, ಅದು ಹಿಂಗಿರುತ್ತೆ. ಸ್ವಲ್ಪ ಕೇಳಿಸ. ನಾನು ಬನ್ನಿ ನಂಜನಗೂಡು ಹಲ್ಪುಡಿಯನ್ನೇ ಉಪಯೋಗಿಸಿ, ಬನ್ನಿ ಬೇಗ ಬನ್ನಿ ಮುಗಿದೋಗ್ಬಿಡು, ಇದು ಅನೌನ್ಸ್ಮೆಂಟ್. ಹಲ್ಪುಡಿ ಯಾರ್ದು? ಹಲ್ಪುಡಿ ಅವ್ರ ಅಂಗಡಿನವ್ರದ್ದು. ನೀವು ಅಲ್ಲಿಂದ ತಂದಿರೋದು? ನಾನು ಬರೀ
ಅನೌನ್ಸ್ ಮಾರೋದಷ್ಟೇ, ಮಾರೋದು. ನಾನು ಹೇಳ್ತಾ ಇರೋದು ಅವನ ಗಿರಾಕಿಗಳು ಬಂದು ತೊಗೊಂಡು ಹೋಗ್ತಾ ಇರ್ತಾರೆ ಅವನಿಗೆ. ಬನ್ನಿ 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 ಗಾಳಿ ಆಗುತ್ತೆ, ಮರೆಯದಿರಿ ಮರೆತು ನಿರಾಶರಾಗಿದ್ರಿ. ಸಾಯಂಕಾಲದಷ್ಟೊತ್ತಿಗೆ ₹1 ಕೊಡೋನು, ₹1. ಓಕೆ, ಸರಿ, ಅದ್ರಲ್ಲಿ ತೊಗೊಂಬಂದು 4 ಆಣೆ ಇಟ್ಕೊಂಡು ಮತ್ತೆ 75 ಪೈಸೆ ಅಂದರೆ ಮುಕ್ಕಾಲು ಇದು ನಮ್ಮ ಅಮ್ಮಗೆ ಕೊಟ್ಬಿಡ್ತಾ ಇದ್ದೆ. ಓಕೆ, ಅದರಲ್ಲೂ ಸ್ವಲ್ಪ ಕಟ್ಟು. ಹಾಂ, ಈ 2 ತಿಂಗಳ ರಾಜ್ಯದಲ್ಲಿ ನನಗಿದೇ ಕೆಲಸ. ಕೂರ್ತ ಅಂತ ಇರಲಿಲ್ಲ, ಸುಮ್ಮನೆ ನೋಡಿ ಏನೋ ಒಂದು ಮಾಡ್ತಾ ಇರ್ಬೇಕಷ್ಟೇ. ಸರಿ, SSLC ಇಲ್ಲ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ಗೆ ಬೆಂಗಳೂರಿಗೆ ನಮ್ಮ ಅಣ್ಣ ಏನು ಮಾಡಿಬಿಟ್ರು ಅಂತ ಅಂದರೆ, ನೀನು ಬೇಡ ಇಲ್ಲಿ ಬಾ, ಮಿಲ್ಟ್ರಿಗೆ ಸೇರಿಸ್ಬಿಡ್ತೀನಿ, ಮಿಲ್ಟ್ರಿಗೆ ಸೇರ್ಕೊಳ್ತೀಯಂತೆ ಅಂತ ಅಂದ್ಬಿಟ್ಟು ನನಗೆ ಏನು ಮಾಡಿಬಿಟ್ರು. ಸರಿ, ನನಗೂ ಒಂದು ಖುಷಿ. ಅವಾಗೆಲ್ಲ ಏತಕ್ಕೆ ಅದು ಖುಷಿ ಇತ್ತು ಅಂತ ಅಂದರೆ, ಹಿಂದೆ ಸಿನಿಮಾ ಟೆಂಟ್ಗಳಲ್ಲಿ ಆಗಲಿ, ಇದರಲ್ಲೇ ಆಗಲಿ, ಥಿಯೇಟ್ರ್ನಲ್ಲೇ ಆಗಲಿ, ಎಲ್ಲ ಚಿಕ್ಕ ಚಿಕ್ಕ ಥಿಯೇಟ್ರ್, ಈ ಥರ ಐನಾಕ್ಸ್ ಅದು ಇದೆಲ್ಲ ಇರಲಿಲ್ಲ ಅಲ್ಲಿ. ಟೆಂಟ್ ನಾರ್ಮಲಿ ಇದು ಇರಲಿಲ್ಲ, ಸುಮ್ಮನೆ ಒಂದು ಬಿಲ್ಡಿಂಗ್ ಇರ್ತಾ ಇತ್ತು, ಪರ್ದೆ ಇರೋದು, ಇದು ಪ್ರೊಜೆಕ್ಟರ್ ಹಿಂದೆ ಇರೋದು, ಒಂದು ಪ್ರೊಜೆಕ್ಟ್ ಬಿಡೋನು. ನಮ್ಮ ಅಣ್ಣ ಏನು ಮಾಡಿಬಿಟ್ರು ಅಂತ ಅಂದ್ರೆ, ನೋಡಿ ಮಿಲ್ಟ್ರಿಗೆ ಸೇರಿಸ್ತೀನಿ ಅಂತ. ಅವಾಗ ಪರ್ದೆನಲ್ಲಿ ಏನು ತೋರಿಸೋರು ಅಂದರೆ 1971-72 ಯುದ್ಧ, ಅದು ಪಾಕಿಸ್ತಾನ ಇಂಡಿಯಾ ವಾರ್. ಸೊ ಆ ವಾರ್ನ ಒಂದು ಕ್ಲಿಪ್ಪಿಂಗ್ಸ್ನ ಇದ್ರ ಮೇಲೆ ತೋರಿಸೋರು. ಅಂದ್ರೆ ಆಗ ನಡೀತಾ ಇತ್ತ ಅದು? ನಡೀತಾ ಇತ್ತು. ಇವನು ಹೊಡಿಯೋದು, ಅವನು ಹೊಡಿಯೋದು, ಇದೆಲ್ಲ ನೋಡಿ 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 ನನಗೆ ಖುಷಿ, ನನಗೆ ಮಿಲ್ಟ್ರಿಗೆ ಸೇರ್ಬೇಕಪ್ಪ. ಬಟ್ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಇರ್ತಿರ್ಲಿಲ್ವಾ? ಚರ್ಚೆ ಇರ್ತಾ ಇರಲಿಲ್ಲ ಅಷ್ಟಾಗಿ, ಇರ್ತಿರ್ಲಿಲ್ಲ, ಮೀಡಿಯಾ ಇರ್ತಿರ್ಲಿಲ್ಲ. ಅದು ನಾರ್ತ್ ಇಂಡಿಯಾಗೆ ತುಂಬಾ ಚೆನ್ನಾಗಿತ್ತು. ಓಕೆ, ನಾರ್ತ್ ಇಂಡಿಯಾನಲ್ಲಿ ಬಂಬಾರ್ಡ್ಮೆಂಟ್ ನಡೆಯೋದಲ್ಲ, ಅವ್ರಿಗೆ ಆ ಭಯ ಇತ್ತು, ಅವ್ರಿಗೆ ಗೊತ್ತಿತ್ತು ಮಿಲಿಟರಿ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿವ್ರಿಗೆ ಯಾರಿಗೂ ಮಿಲಿಟರಿ ಬಗ್ಗೆ ಒಂದು ಚಿಕ್ಕಾಸು ಕೂಡ ಗೊತ್ತಿಲ್ಲ. ಅಂತ ಸಮಯದಲ್ಲಿ ಅದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿ, ನಮ್ಮ ಅಣ್ಣ ಹೇಳಿದ ತಕ್ಷಣ ಅಂದ್ಬಿಟ್ಟು ಹೋಗ್ತೀನಿ ಅಂತ. ಸರಿ, ಅಲ್ಲೇ ಇದ್ರು ಬೆಂಗಳೂರಿಗೆ ಕರ್ಕೊಂಡ್ಬಂದ್ರು. ನಾನು ಇಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಇದೆ ಮಲ್ಲೇಶ್ವರಂನಲ್ಲಿ. ಅವರು ನಮ್ಮ ಚಿಕ್ಕಪ್ಪ ಅವಾಗ HMTಗೆ ಹೋಗ್ತಾ ಇದ್ರು. ಸೊ ನಮ್ಮ ಚಿಕ್ಕಮ್ಮನ ಹತ್ರ ಬಂದು ಹೇಳಿದ್ರು, ಅವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ಳೋದು ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮ್ಮ ಚಿಕ್ಕಮ್ಮ ಹೇಳಿದ್ರು, ಇಲ್ಲ ಯಾಕೆ ಇವಾಗಲೇ ಯಾಕೆ ಸೇರಿಸ್ತೀಯಾ, ಇಲ್ಲಿ ಮಕ್ಕಳಿದ್ದಾರೆ, ಇರೋದಕ್ಕೆ ಜಾಗ ಇದೆ ಮನೆ, ನಾನು ಇಲ್ಲಿರಲಿ ಅವನ ಮನೆಯಲ್ಲಿ, ಮಕ್ಕಳ ಜೊತೆ ಅವನು ಓದ್ಕೊಂಡಿರ್ತಾನೆ, ಒಂದು ಗ್ರಾಜುಯೇಷನ್ ಅಂತ ಆಗ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಏನು ಬೇಕಾದ್ರು ಮಾಡ್ತೀವಿ ಅಂತ, ಇವಾಗ ಬೇಡ ಅಂತ ಅವ್ರದ್ದು ಸ್ವಲ್ಪ ಮೈಂಡ್ ವಾಶ್ ಮಾಡಿದ್ರು. ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಓಕೆ ಸರಿ ಹಂಗೆ ಮಾಡು ಅಂತ ಹೇಳಿ ಅಲ್ಲೇ ಸ್ಕೂಲ್ನಲ್ಲಿ ಶಾಂತಿನಿಕೇತನ್ ಅಂತ ಸ್ಕೂಲ್ ಇದೆ ಮಲ್ಲೇಶ್ವರಂನಲ್ಲಿ. ಇವಾಗಿಲ್ಲ ಅಲ್ಲಿ, ಅದು ಎಲ್ಲೋ ಬೇರೆ ಶಿಫ್ಟ್ ಮಾಡಿದ್ದಾರೆ. ಆ ಸ್ಕೂಲ್ನಲ್ಲಿ ನನ್ನನ್ನು ಹಾಕೋದು ಓದೋದಕ್ಕೆ. ಅಲ್ಲಿ ಬಂದ ತಕ್ಷಣ ನಮ್ಮ ಚಿಕ್ಕಪ್ಪ ಸುಮ್ಮನೆ ಕೂರಬಾರ್ದು, ಬೆಳಿಗ್ಗೆ ಏನಾದ್ರು ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡುತ್ತೆ ನೋಡು, ಪೇಪರ್ ಹಾಕೋದಾದ್ರೆ ಪೇಪರ್ ಹಾಕು, ಆಮೇಲೆ ಅಂಗಡಿಗೆ ಹೋಗೋದಾದ್ರೆ ಅಂಗಡಿ, ನನಗೆ ಎದುರುಗಡೆ ಮನೆಯವರು ಇದ್ದಾರೆ, ಅಶೋಕ ಫ್ಯಾನ್ಸಿ ಸ್ಟೋರ್ ಅಂತ ಇವಾಗಲೂ ಇದೆ ಮಲ್ಲೇಶ್ವರಂ ಸಂಪಿಗೆ ರೋಡ್ನಲ್ಲಿ. ಸರಿ, ಬೆಳಿಗ್ಗೆ ಪೇಪರು 250 ಪೇಪರು, ಕನ್ನಡಪ್ರಭ, ಪ್ರಜಾವಾಣಿ, ಇದನ್ನೆಲ್ಲ ಸೈಕಲ್, ನಮ್ಮ ಅಪ್ಪನ ಅಂತ ಚಿಕ್ಕಪ್ಪನ ಒಂದು ಹಳೆ ಸೈಕಲ್ ಇತ್ತು, ಅದನ್ನ ರೆಡಿ ಮಾಡಿಸ್ಕೊ, ಅದ್ರಲ್ಲಿ ತೊಗೊಂಡೋಗು ಅಂತ ಅಲ್ಲಿ ಹೋಗೋದು. ಅದರಲ್ಲಿ ಏನು ಮಾಡೋದು ಅಂತ ಅಂದರೆ, ನನಗೆ ಕಾಫಿ ತುಂಬ ಇಷ್ಟ. ಒಂದು ಪೇಪರ್ ಯಾರ್ದಾರು ಮನೆ ತಪ್ಪಿಸ್ಬಿಡೋದು ಅವತ್ತು. ಆ ಪೇಪರ್ ಹೊರಗಡೆ ಒಬ್ಬನಿಗೆ ಮಾರ್ಬಿಟ್ಟು ಆ ದುಡ್ಡು ಬಂತಲ್ಲ ಹೋಗಿ ಕಾಫಿ ಕೊಡ್ಬಿಡೋದು. ಅವ್ರು ಕೇಳೋರು, ಇಲ್ಲ ಹಾಕಿದ್ನಲ್ಲ ಇಲ್ಲೇ ಅಂತ ಅಂದ್ಬಿಟ್ಟು ಏನೋ ಸುಳ್ಳು ಹೇಳ್ಬಿಟ್ಟು ಅದನ್ನ ಇದು ಮಾಡಿ, ಅಲ್ಲಿಂದ ಇದು ಅದರಲ್ಲಿ ಮಾಡ್ತಾ ಇದ್ದಿತ್ತು. ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಪೇಪರ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು. ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಫ್ಯಾನ್ಸಿ ಸ್ಟೋರಿಗೆ ಕಳಿಸಿದ್ರು ನನ್ನ, ಅಶೋಕ ಫ್ಯಾನ್ಸಿ ಸ್ಟೋರ್. ಬೆಳಿಗ್ಗೆ ಹೋಗೋದು, ಅಲ್ಲಿ ಅವರ ಅಂಗಡಿ ಬಾಗಿಲು ತೆಗೆದು ಅದನ್ನೆಲ್ಲ ಒರೆಸಿ ಮಾಡಿ ಎಲ್ಲ ಆದಮೇಲೆ ಓನರು ಇರ್ತಾಯಿದ್ರು, ಅವ್ರು ಪೂಜೆ ಪುನಸ್ಕಾರ ಮಾಡೋರು. ಅದು ಮುಗಿಸ್ಬಿಟ್ಟು 8th ಕ್ರಾಸ್ನಲ್ಲಿ ಒಂದು ಸ್ಟೋರ್ ಇದೆ, ಆ ಸ್ಟೋರ್ನಲ್ಲಿ ಅವರ ಅಂಗಡಿ ಬಾಗಿಲು ತೆಗೆದು ಅಲ್ಲಿ ಎಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಿ, ಆಮೇಲೆ ಬರೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಅವ್ರ ತಾಯಿಯವರಿದ್ದ ಅಕ್ಕ ಅವರಿದ್ದರು, ಅವರು ಅಡುಗೆ ಮಾಡಿ ಇಟ್ಟಿರೋರು. ಸರಿ, ಅನ್ನ ಭಾಳ ಫೇಮಸ್ ಅಂತ ಅದು ಸೌತೆಕಾಯಿ ಸಾರು, ನನಗೆ ತುಂಬ ಇಷ್ಟ. ಸರಿ, ಅಲ್ಲಿ ಬಂದು ಬಡಿಸೋರು, ಊಟ ಮಾಡಿಬಿಟ್ಟು ಹೊರಟೋಗ್ಬಿಟ್ರೆ ಸ್ಕೂಲ್ಗೆ, ಇನ್ನು ಬರೋದೇ ಸಾಯಂಕಾಲ. ಸೊ ಈ ಪೇಪರ್ ದುಡ್ಡಿನಲ್ಲಿ ಅದು ಇದು ಇರುತ್ತಲ್ಲ, ಅಲ್ಲೊಂದು ಬನ್ ಅಂಗಡಿ ಇತ್ತು, ಬೇಕ್ರಿ. ಆ ಬೇಕ್ರಿಗೆ ಹೋಗ್ಬಿಟ್ಟು ಒಂದು ಬನ್ ತಗೊಂಡು ಅದಕ್ಕೆ ಜಾಮ್ ಹಾಕ್ಬಿಟ್ಟು ತಿನ್ಕೊಂಡು ಹೋಗ್ಬಿಡೋದು ಅಷ್ಟೇ. ಸರಿ, ಸಾಯಂಕಾಲ ಬಂದ ತಕ್ಷಣ ಮತ್ತೆ ಅದೇ ಇದು ಕಾಫಿ ಕೊಡೋರು, ಕಾಫಿ ಕುಡಿದ್ಬಿಟ್ಟು ಮತ್ತೆ ಸ್ಟೋರ್ಗೆ ಹೋಗೋದು. ವೀನಸ್ ಕ್ಲಾತ್ ಸೆಂಟರ್, ಕರೆಕ್ಟ್, ವೀನಸ್ ಕ್ಲಾತ್ ಸೆಂಟರ್ ಅಂತ ಇವಾಗಲೂ ಇದೆ, ಚಿಕ್ಕದಾಗಿದೆ ಅದು. ಸೊ ಅವಾಗ ದೊಡ್ಡದಿತ್ತು ಅದು. ಅಲ್ಲಿಗೆ ಹೋಗಿ ಅದೆಲ್ಲ ಮಾಡಿ ಮತ್ತೆ ಇಲ್ಲಿಗೆ ಬಂದು ಅಶೋಕ ಫ್ಯಾನ್ಸಿ ಸ್ಟೋರ್ ಇವ್ರದ್ದು ಕ್ಲೋಸ್ ಮಾಡಿಸಿ, ಆಮೇಲೆ ಒಂದು ಡಬ್ಬ ಕೊಡೋರು ಅಲ್ಲಿ ಇದಕ್ಕೆ ಮರದ್ದು ಇದು, ಅವ್ರಿಗೇನೋ ಅವ್ರ ಮನೆಗೆ ಬೇಕು ಅಂತ ಅಂದ್ಬಿಟ್ಟು ಹಿಂದಿ ಅವ್ರ ಸ್ಕೂಟಲ್ಲಿ ಕರ್ಕೊಂಡು ಬರೋರು. ಯಾಕೆಂದ್ರೆ ನಮ್ಮ ಮನೆ ಮುಂದೆನೇ ನಮ್ಮ ಮನೆ ಮುಂದೆನೇ ಅವ್ರಿಗೆ ಮನೆ ಇದ್ದಿದ್ದು. ಸರಿ, ಹಿಂದಿಂದಕ್ಕೆ ಕೂರಿಸ್ಬಿಡೋರು ನನಗೆ ಅವ್ರ ಸ್ಕೂಟ್ರಲ್ಲಿ, ಆ ಡಬ್ಬ ಹಿಡ್ಕೊಂಡು ಕೂತಿರೋದು. ಮನೆಗೆ ಬಂದರೆ 10:15 ಗಂಟೆ ಆಗೋಗ್ಬಿಡೋದು. 10:15 ಗಂಟೆಗೆ ಬಂದ ತಕ್ಷಣ ಆವಾಗ ಕೂತ್ಕೊಂಡು ಓದೋ ಅನ್ನೋರು 10:15 ಹೋಗಿ ಅವ್ರು ಮಲ್ಕೊಂಡ್ಬಿಡೋರು. ಅವ್ರು ಮಲ್ಕೊಂಡ್ಮೇಲೆ ನಮ್ಮ ಚಿಕ್ಕಮ್ಮ ಬಂದು ಮೆತ್ತಗೆ ಹೇಳೋರು, ಮಲ್ಕೊ ಪರವಾಗಿಲ್ಲ ನಾನು ಓದ್ತೀನಿ ಅಂತೆ.
ಅಂತ ಅಂದ್ಬಿಟ್ಟು ಮಲಗಿಸ್ಬಿಡೋರು. ನನಗೂ ನಿದ್ದೆ ಕಣ್ಣು ಎಳೆಯೋದು ಹಂಗೇನೆ. ಸರಿ, ಅಲ್ಲಿ ಹಂಗೂ ಹಿಂಗೂ ಅಲ್ಲಿ SLC ನಾನು ಮುಗಿಸ್ದೆ. ಅವ್ರ ಮನೇಲಿ ಇದ್ಕೊಂಡೆ SLC ಮುಗಿಸ್ದೆ. ಆವಾಗ ನನಗೆ ಮಿಲ್ಟ್ರಿಗೆ ಇಲ್ಲ, ನಮ್ಮ ಅಣ್ಣ ಕರ್ಕೊಂಡು ಹೋಗ್ಬಿಟ್ರು ಅವ್ರ ಮನೆಗೆ. ಬಾ, ಇನ್ನು ಇಲ್ಲಿ ಇರ್ತೀಯಂತೆ, ಇಲ್ಲಿಂದ ಓದ್ತಿ ಅಂತಂತೆ. MES ಕಾಲೇಜಿಂದ ಫಾರಮ್ ಎಲ್ಲ ತೊಗೊಂಬಂದು ಫಿಲ್ ಮಾಡಿ ಎಲ್ಲ ಕೊಟ್ಟಾಯಿತು. ಆದರೆ ಫೀಸ್ ಕಟ್ಟಬೇಕಲ್ಲ, ಅಲ್ಲಿ ಫಸ್ಟೇ ಫೀಸ್ ಕಟ್ಟಬೇಕು. ಸೊ ಫೀಸ್ ಏನೋ ಕಾರಣಾಂತರಗಳಿಂದ ಅವ್ರ ಕೈಲಿ ಕೊಡೋದಕ್ಕಾಗಲಿಲ್ಲ. ಸೊ ನಾನು ಡಿಸೈಡ್ ಮಾಡಿಬಿಟ್ಟೆ, ಇನ್ನೂ ಸರಿ ಇಲ್ಲ, ನಾನು ಮಿಲ್ಟ್ರಿಗೆ ಹೋಗಬೇಕು ಅಂತ ಮತ್ತೆ ಶುರು ಮಾಡಿದೆ ನಂದು ಕೆಲಸ. ಶಿವಮೊಗ್ಗದಲ್ಲೇನೋ ಏರ್ಫೋರ್ಸ್ ಇದಿತ್ತು. ಅವ್ರಿಗೆ ಹೇಳಿದ್ರು ಮಣ್ಣಿಗೆ, ಸರಿ ಹೋಗು, ಇದು ಮಾಡ್ಬಿಡ್ಬಾ, ಅಟೆಂಡ್ ಮಾಡೋದನ್ನ ಅಂತಂದು ಅಲ್ಲಿಗೆ ಹೋದೆ. ಅಲ್ಲಿ ಅಟೆಂಡ್ ಮಾಡಿದೆ. ಅವರು ಡೇಟ್ ಕೊಟ್ಬಿಟ್ರು ನನಗೆ. ಏನು ಅಂತಂದರೆ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆಗಿ 2 months ಆದಮೇಲೆ ಡೇಟ್ ಕೊಟ್ಟರು ನನಗೆ. ಇಂಥ ದಿವಸ ನೀನು ಏರ್ಫೋರ್ಸ್ ಆಫೀಸಿಗೆ ಬರಬೇಕು ಅಂತ ಅಂದ್ಬಿಟ್ಟು ಸರಿ ಅಂತ ಬಂದ್ಬಿಟ್ಟೆ. ನನಗೆ ಇಲ್ಲಿ ಏನೋ ಇನ್ನೂ ಕೊರಿತಾ ಇತ್ತು ಆ ಸೈನ್ಯದ್ದು ಇದು ಹುಚ್ಚು. ಆಮೇಲೆ ಮೇಯೋ ಹಾಲ್ ಹತ್ರ ರಿಕ್ರೂಟಿಂಗ್ ಆಫೀಸ್ ಇದ್ದೆ. ಅಲ್ಲಿಗೆ ಹೋಗ್ಬಿಟ್ಟೆ ನಾನೇ, ಯಾರಿಗೂ ಹೇಳಿಲ್ಲ. ಬೆಳಿಗ್ಗೆ ಹೋದ ತಕ್ಷಣ ಎಲ್ಲ ಆಯಿತು. ರಿಟರ್ನ್ ಟೆಸ್ಟು, ಜಂಪಿಂಗು, ಅದು ಇದು ಅದೆಲ್ಲ ಮಾಡಬೇಕು. ಅಲ್ಲಿ ಏನು ಅಂತ ಅಂದರೆ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು. ರಿಟರ್ನ್ ಟೆಸ್ಟ್ ಜನರಲ್ ನಾಲೆಜ್ ಕೊಡ್ತಾರೆ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಅದೇನೋ ಮೊಳೆ ಹೊಡೆಯೋದು ಏನೋ ಒಂದಷ್ಟು ಕೊಡ್ತಾರೆ. ಅದೆಲ್ಲ ಮಾಡಿದೆ. ಸೆಲೆಕ್ಷನ್ ಆಗೋಯ್ತು. ನಾವೊಂದು 18 ಜನ ಏನೋ ಸೆಲೆಕ್ಷನ್ ಆದ್ವಿ. ನನ್ನ ಜೊತೆ ಒಬ್ಬ ಪೀಟರ್ ಲೋಬೋ ಅಂತ ಇದ್ದ. ಅವನು ಒಂದು ರೆಸ್ಟೋರೆಂಟ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ಅವನು ಬಂದಿದ್ದ. ನಾನು ಕ್ಲೋಸ್ ಆಗಿಬಿಟ್ವಿ ತುಂಬ. ಸರಿ, ಅವನ ಜೊತೆ ಹೊರಡಬೇಕು. ಹತ್ತಿ ಎಲ್ಲ ಟ್ರೈನಿಗೆ, ಸಾಯಂಕಾಲ ಟ್ರೈನ್ ಅಂತ ಅಂದರು. ನಾನು ಏನೂ ತಂದಿಲ್ಲ. ಅಲ್ಲ, ಮನೆಗೆ ಹೋಗ್ಬಿಟ್ಟು ಬರ್ತೀನಿ, 1 hour ಬಿಡಿ ಸಾಕು, ಹೋಗಿ ಮೇವಾಲಿಂದ ಮಲ್ಲೇಶ್ವರಕ್ಕೆ ಬಂದು ವಾಪಸ್ ಹೋಗ್ಬೇಕು. ಸರಿ, ಅಲ್ಲಿಂದ ಸರಿ ಹೋಗು, ಆದರೆ ಇಲ್ಲಿಗೆ ಬರಬೇಕು, ಇಲ್ಲಾಂದರೆ ಪೊಲೀಸ್ ಹಿಡ್ಕೊಳ್ತಾರೆ. ಸೆಲೆಕ್ಷನ್ ಆಗೋಯ್ತು ಅಂದರೆ ಮುಗೀತು. ಸೀದಾ ಮನೆಗೆ ಬಂದೆ, ಎಲ್ಲ ಜೋಡಿಸ್ತಾ ಇದ್ದೆ. ಏನು ಎಲ್ಲಿ ಹೋಗ್ತಾ ಇದೆಯೋ ಅಂತ ಅಂದರು. ಈ ಥರ ಮಿಲ್ಟ್ರಿಗೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದೆ. ಮಿಲ್ಟ್ರಿಗ? ಅವಾಗ ಏನಿತ್ತು ಅಂತ ಅಂದ್ರೆ ಭಯ, ಹೋದ್ರೆ ವಾಪಸ್ ಬರೋಲ್ಲ ಅನ್ನೋದು. ಮಿಲಿಟರಿಗೆ ಹೋದವ್ರು ಬರೋಲ್ಲ. ಅವಾಗ ಯುದ್ಧ ನಡೀತಾ ಇತ್ತಲ್ಲ ಆ ಟೈಮ್ನಲ್ಲಿ. ನಾನು ಹೋಗಿದ್ದು ಬಾಂಗ್ಲಾ ವಾರ್ ನಡೆದಾಗ. ಅವಾಗ ಪಾಕಿಸ್ತಾನ್, ಪೂರ್ವ ಪಾಕಿಸ್ತಾನ. ಸೊ ಅದು ಯುದ್ಧ ನಡೀತಾ ಇತ್ತು. ಹೋದ್ರೆ ಅಷ್ಟೇ ಮುಗ್ದೋಯ್ತು ಕತೆ, ಇನ್ನು ಬರಲ್ಲ ಇವನು ಅಂತ ಹೇಗೋಳೋ ಅಂತ ಆಳಕ್ಕೆ ಶುರು ಮಾಡಿದ್ರು ಮನೆ. ಸೊ ನಾನು ಏನು ಅದು ಒಂದು ಜೋಶ್ ಅದು ನನಗೆ. ಹಾಕೊಂಡೆ ಸೀದಾ ಹೋಗ್ತಾ ಇದ್ದೆ ನಾನು ಪಾಡಿಗೆ. ನಾನು ಸಾಯಂಕಾಲ ಆಯ್ತು, ಸಾಯಂಕಾಲ ಬಸ್ ಟ್ರಕ್ ಹತ್ಸಿದ್ರು. ಟ್ರಕ್ಕಿಂದ ರೈಲ್ವೆ ಸ್ಟೇಷನ್ನಿಂದ ಜಬಲ್ಪುರ್. ಊರಿಗೆ ತಂದೆ ತಾಯಿಗೆ ವಿಷಯ ಮುಟ್ಸಿರ್ಲಿಲ್ಲ? ಎಲ್ಲ ಇಲ್ಲೇ ಇದ್ರಲ್ಲ, ಇಲ್ಲೇ ಇದ್ರು. ಬೆಂಗಳೂರಿಗೆ ಬಂದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಬಂದ್ಬಿಟ್ಟಿದ್ರು. ಹತ್ತಿದ್ರು, ಹೋದೆ ಮಧ್ಯಪ್ರದೇಶ್, ಜಬಲ್ಪುರ್. ಫಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಅಲ್ಲಿ. ಸರಿ, ಅಲ್ಲಿಗೆ ಹೋಗಿ ಜಾಯಿನ್ ಆಗಿ ಎಲ್ಲ ಆಯಿತು. ಒಂದು ಅಷ್ಟು ಸರ್ವೀಸು ಕೂಡ ಆಯಿತು. ಅಲ್ಲಿ ಆ ಟ್ರೈನಿಂಗ್ ಸೆಂಟರ್ನಲ್ಲೇ ನನ್ನ ಇನ್ಸ್ಟ್ರಕ್ಟರ್ ಆಗಿ ನೇಮಿಸ್ಕೊಂಡ್ಬಿಟ್ಟಿದ್ರು. ಇನ್ಸ್ಟ್ರಕ್ಟರ್ ಆಗಿ ಮತ್ತೆ ಒಂದು 2 years ಅಲ್ಲೇ ಇದ್ದೆ. ಆದರೆ ನನಗೆ ಬಾರ್ಡರ್ಗೆ ಹೋಗಬೇಕು ಅಂತ ಆಸೆ. ಯುದ್ಧ ನಡೀತಾ ಇರೋ ಜಾಗಕ್ಕೆ ಬಾರ್ಡರ್ಗೆ ಹೋಗಬೇಕು, ನಾನು 4 ಜನ ಎನಿಮೀಸ್ ಹೊಡಿಬೇಕು, ಆ ಥರದ್ದು ಏನೋ ಒಂದು ಆ ವಯಸ್ಸಿನಲ್ಲಿ ಜೋಶು. ಸರಿ, ಏನು ಮಾಡೋದು ಅಲ್ಲಿ ಎಲ್ಲ ಹೇಳಿ ಇದು ಮಾಡಿ ಕೊನೆಗೆ ನಾನು ಇಲ್ಲಿರೋಲ್ಲ, ನನಗೆ ದಯವಿಟ್ಟು ಟ್ರಾನ್ಸ್ಫರ್ ಕೊಟ್ಬಿಡಿ ಬೇರೆ ಜಾಗಕ್ಕೆ ಅಂತ ತೆಗೆದು ಹಾಕಿದ್ರು. ಉಧಂಪುರ್ಗೆ ಹಾಕ್ಬಿಟ್ರು. ಜಮ್ಮು ಆ್ಯಂಡ್ ಕಾಶ್ಮೀರ್ ಮಧ್ಯೆ ಇದೆ ಉಧಂಪುರ್ ಅಂತ. ಅಲ್ಲಿಗೆ ಹಾಕಿದ್ರು. ಅಲ್ಲಿಗೆ ಹೋದೆ. ಅಲ್ಲಿ ಒಂದಷ್ಟು ವರ್ಷ ಸರ್ವಿಸ್ ಮಾಡಿದೆ. ಅದಾದ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮಣ್ಣ ಅವರು ಏನೋ ಬೇರೆ ಕಡೆ ಹೋದರು. ಸೊ ಹಾಗಾಗಿ ನಮ್ಮ ತಾಯಿ ತಂದೆ ಹುಷಾರಿರಲಿಲ್ಲ, ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಚಿಕ್ಕವನು ನನ್ನ ತಮ್ಮ ಇನ್ನೂ. ಸೊ ಹಾಗಾಗಿ ಅವ್ರಿಗೆ ವಾಲಂಟ್ರಿ ಇದನ್ನು ಬರ್ಕೊಟ್ಟೆ. ಇನ್ನು 2 ವರ್ಷ ಆಗಿದ್ರೆ ನನಗೆ ಪೆನ್ಷನ್ ಬರ್ತಾಯಿತ್ತು. 12+3 ಅಂತ ಅಂದರೆ 12 ವರ್ಷ ಕಂಪಲ್ಸರಿ. ಇನ್ನು 3 ವರ್ಷ ಸರಿ ರಿಸರ್ವ್ ಅಂತ ಅಂದ್ಬಿಟ್ಟು ಇಟ್ಟಿರೋರು. ರಿಸರ್ವ್ ಏನಕ್ಕೆ ಅಂತ ಅಂದರೆ ಆ 3 ವರ್ಷದಲ್ಲಿ ಏನಾದ್ರು ಯುದ್ಧ ನಡೆದ್ರೆ ಇಲ್ಲ ಬೇರೆ ಏನಾದ್ರು ತೊಂದರೆಗಳಾದರೆ ಅವಾಗ ಸಡನ್ನಾಗಿ ಹೋಗ್ಬೇಕಾದಂಥ ಒಂದು ಇದಿತ್ತು ಕಾನೂನು. ಆ 3 ಆದ್ಮೇಲೆ ಪೆನ್ಷನ್ ಬರ್ಲಿಕ್ಕೆ ಶುರು ಆಗುತ್ತೆ. 12+3 15 ಆಗ್ಬೇಕು. 12 ಆದ ತಕ್ಷಣ ಪೆನ್ಷನ್ ಬರೋಕ್ಕೆ ಶುರು ಆಗ್ಬಿಡೋದು. ಆಮೇಲೆ ಬಿಟ್ಟು ಕಳಿಸ್ಬಿಡ್ತಾರೆ. ಅದ್ರೇನು ಅಂತ ಅಂದರೆ ಅವನು ವಾಲಂಟ್ರಿ ಇಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಬರ್ಕೊಟ್ರೆ ಅವ್ನು ಕಂಟಿನ್ಯೂ ಮಾಡ್ಬೋದು ಅಲ್ಲೇನೆ, ಅದೇನು ಅಭ್ಯಂತರ ಇಲ್ಲ. 12-3 ಆದ ತಕ್ಷಣ ಬಂದ್ಬಿಡ್ಲೇಬೇಕು ಅಂತ ಇಲ್ಲ. ನಮ್ಮ ಸರ್ವಿಸ್ 60 ವರ್ಷ ಇರೋವರೆಗೂ ಮಾಡ್ಬೋದು. ಬಟ್ ನಿಮ್ಗೆ ಇಲ್ಲಿ ವೈಯಕ್ತಿಕ ಜೀವನದಲ್ಲಿ ಏನೋ ಕೆಲವೊಂದು ಘಟನೆ ನಡೆದಾಗ ನಾವು ಬರಬೇಕು ಅಂತ ಅಂದ್ರೆ ಕಳಿಸ್ಕೊಟ್ಬಿಡ್ತಾರೆ. ಸೊ ಹಾಗಾಗಿ ವೆರಿಫಿಕೇಶನ್ ಎಲ್ಲ ಆಯಿತು. ಪೊಲೀಸ್ ವೆರಿಫಿಕೇಶನ್ ಅದು ಇದೆಲ್ಲ ಓಕೆ ಕರೆಕ್ಟು ಇವನು ಹೇಳ್ತಾ ಇರೋದು ಅಂತ ಹೇಳಿ ಡಿಸ್ಚಾರ್ಜ್ ಕೊಟ್ಬಿಟ್ರು. ಡಿಸ್ಚಾರ್ಜ್ ತಗೊಂಡು ಬೆಂಗಳೂರಿಗೆ ಬಂದೆ. ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಅಗೇನ್ ಮತ್ತೆ. ಸೊ ಅಲ್ಲಿಂದ ಶುರುವಾಯಿತು ನನ್ನ ಕೆಲಸದ ಹುಡುಕಾಟ. ಸರಿ, ಆಮೇಲೆ ನಮ್ಮ ಮೈಕೋದಲ್ಲಿ ಕೆಲಸ ಸಿಕ್ತು ನನಗೆ. ಮೈಕೋ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಿಕ್ತು. ಆವಾಗ ತುಂಬ ಚೆನ್ನಾಗಿತ್ತು ಮೈಕೋ. ಸೊ ಸೇರಿಕೊಂಡೆ. ಒಂದು 2 years ಅಲ್ಲಿ ಕೆಲಸ ಮಾಡಿದೆ. ಅಷ್ಟೊತ್ತಿಗೆ ಅಲ್ಲಿ ಸ್ಟ್ರೈಕ್ ಶುರುವಾಗೋಗ್ಬಿಡ್ತು. ಆ ಸ್ಟ್ರೈಕ್ ಯಾವ ಥರ ಅಂತ ಅಂದರೆ ಸೂರ್ಯನಾರಾಯಣ ರಾವ್ ಅಂತ ಅಲ್ಲಿ ಯೂನಿಯನ್ ಲೀಡ್ರು ಒಂದು ಕಡೆ,
ಎಸ್.ಎಂ. ಕೃಷ್ಣ ಅವರು ಇನ್ನೊಂದು ಕಡೆ ಲೀಡ್ರು, ಇನ್ನೊಂದು ಇದಕ್ಕೆ ಸಂಘ ಸಂಸ್ಥೆಗೆ. ಓಕೆ. ಸೊ ಇವರಿಬ್ರು ಯಾವ ಥರ ಅಂದರೆ ಒಳಗಡೆ ಎಂತೆಂಥದೋ ಇದೆಲ್ಲ ವಿಚಿತ್ರವಾದ ಆಯುಧಗಳನ್ನೆಲ್ಲ ಇಟ್ಕೊಂಡಿರೋರು ಅವರು ಇಬ್ರು. ಆ ಥರ ಹೊಡೆದಾಟಗಳು ಅವಾಗ ನಮ್ಮ ಸೆಕ್ಯೂರಿಟಿ ಆಫೀಸರ್ಗೆ ಆ್ಯಸಿಡ್ ಹಾಕ್ಬಿಟ್ಟಿದ್ರು ಅವಾಗ. ಬಟ್ ಎಸ್.ಎಂ. ಕೃಷ್ಣ ಅವರು ಇನ್ನೂ ರಾಜಕೀಯಕ್ಕೆ ಇಲ್ಲ, ಅವಾಗ ಯೂನಿಯನ್ ಲೆವೆಲ್ನಲ್ಲಿ ಅವರು ಹೋರಾಟ ನಡೆಸ್ತಾ ಇದ್ರು. ಸೊ ಅವಾಗ ಏನಾಗೋಯ್ತು ಅಂತ ಅಂದರೆ ನಮ್ಮ ಸೆಕ್ಯೂರಿಟಿ ಆಫೀಸರ್ಗೆ, ಚೀಫ್ ಸೆಕ್ಯೂರಿಟಿ ಆಫೀಸರ್ಗೆ ಆ್ಯಸಿಡ್ ಹಾಕ್ಬಿಟ್ರು. ಯಾರ ಕಡೆಯವರು? ಯಾರು ಇವರೇ ಸೂರ್ಯನಾರಾಯಣ್ ಕಡೆಯವರು. ಓಕೆ. ಸೊ ಆ್ಯಸಿಡ್ ಹಾಕ್ಬಿಟ್ರು, ಇಲ್ಲಿಂದ ಸುರಿದು ಕಿವಿಯೆಲ್ಲ ಸುಟ್ಟೋಯ್ತು ಅವ್ರಿಗೆ. ಆಮೇಲೆ ಕಂಪನಿನೇ ಅಮೆರಿಕಾಗೆ ಕಳಿಸ್ಕೊಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ರು. ಅದಾಯಿತು. ಅದಾದಮೇಲೆ ನಮ್ಮ ಅಣ್ಣ ಅವಾಗ ಇಂಡಸ್ಟ್ರಿ ಇಟ್ಕೊಂಡಿದ್ರು, ಸ್ಮಾಲ್ ಇಂಡಸ್ಟ್ರಿ ಪೀಣ್ಯದಲ್ಲಿ. ಇಲ್ಲಿಗೆ ಬಂದ್ಬಿಡು, ನೀನು ಯಾಕೆ ಸುಮ್ಮನೆ ಆ ಗಲಾಟೆಗಳಲ್ಲಿ ಇದರಲ್ಲಿ ಯಾಕೆ ಇರ್ತೀಯ, ಬಾ ನನ್ನ ಜೊತೆನೇ ಇರು, ಅಲ್ಲೇನು ಪೇಮೆಂಟ್ ಕೊಡ್ತಾರೋ ನಾನೇ ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟೆ ನಮ್ಮ ಅಣ್ಣನ ಫ್ಯಾಕ್ಟ್ರಿಗೆ. ಕಾರಣಾಂತರಗಳಿಂದ ಫ್ಯಾಕ್ಟ್ರಿ ಮುಚ್ಚೋಯ್ತು. ಸರಿ ಮತ್ತೆ ಏನು ಮಾಡೋದು ಅಂತ. ಆಮೇಲೆ ಈ ಕಾಟನ್ ವೇಸ್ಟು ಮತ್ತು ಈ ಆಯಿಲ್ಲು ಅದು ಇದನ್ನೆಲ್ಲ ನಾನು ಸೇಲಂನಿಂದ ತರಿಸ್ತಾ ಇದ್ದೆ. ತರಿಸಿ ಎಲ್ಲ ಇಂಡಸ್ಟ್ರೀಸ್ಗೂ ನಾನೇ ಖುದ್ದಾಗಿ ಹೋಗ್ತಾ ಇದ್ದೆ. ಹೋಗಿ ಅವ್ರಿಗೆ 1 kg ಅಂದರೆ 1 kg, 10 kg ಅಂದರೆ 10 kg ನಾನೇ ಸ್ವತಃ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಹೊರಟ್ರೆ ನಾನು ಬಸ್ ಕೊಡಬೇಕಲ್ಲ ದುಡ್ಡು ಅಂತ ನಡ್ಕೊಂಡು ಹೋಗುವೆ. ಇಲ್ಲಿಂದ ನಮ್ಮ ಉತ್ರಳ್ಳಿಯಿಂದ ಇದಕ್ಕೆ ಪೀಣ್ಯಾಗೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು. ಸುಮಾರು ಅದೊಂದು 10 ದಿವಸ ಆಯಿತು. ಆಮೇಲೆ ಬೇಡ, ಇಷ್ಟು ದೂರ ಯಾಕೆ ಇದೆ ಅಂತ ಅಂದ್ಬಿಟ್ಟು ಈ ಶಾರ್ಪ್ ಇಂಟರ್ಕಾಮ್ಸ್ ಅಂತ ಅಂದ್ಬಿಟ್ಟು ಬ್ರಿಗೇಡ್ ರೋಡ್ನಲ್ಲಿದೆ, ಅಲ್ಲಿ ನಮ್ಮ ಅಣ್ಣನಿಗೆ ಇನ್ಫ್ಲೂಯೆನ್ಸ್ ಮೇಲೆ ನಾನು ಜಾಯಿನ್ ಮಾಡೋದು. ಸರಿ, ಅಲ್ಲೊಂದಷ್ಟು ದಿವಸ ಕೆಲಸ ಮಾಡಿದೆ. ಹೀಗೆ ಭುಜಂಗಯ್ಯನ ದಶಾವತಾರ ಒಂದೊಂದು ಥರ ಮಾಡ್ಕೊಂಡು ಹೋಗಿದ್ದಾಯಿತು. ಕೊನೆಗೆ ನಮ್ಮ ಮಿಸ್ಸಸ್ ಅವರ ಅಕ್ಕ ಪ್ರಭಾಮಣಿ ಅಂತ ಇದ್ದಾರೆ, ಅವರು ಇದರಲ್ಲಿದ್ದರು, HMTನಲ್ಲಿ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದರು. ಅವ್ರಿಗೆ ನನ್ನ ಹೆಂಡತಿನೇ ಹೇಳಿ ಇದು ಮಾಡಿ, ಮತ್ತು ಪ್ರಭಾಮಣಿಯವರು ಆ ಒಂದು ಟಾಪ್ ಆಫೀಸರ್ಗೆ ವಿಷಯ. ಮದುವೆ ಆಗಿದೆಯಾ ಅವಾಗ? ಹಾಂ, ಮದುವೆ ಆಗಿದ್ದು ಅದು ಮರ್ತುಬಿಟ್ಟಿದ್ರೆ ನಾನು ಮರ್ತುಬಿಟ್ಟಿದ್ದೀನಿ. 83 ನನ್ನ ಹೆಂಡತಿ ನೋಡಿ ಎಷ್ಟು ಅದಕ್ಕೆ ಹೇಳೋದು ಸೆಕ್ರೆಟ್ರಿ ಕರೆಕ್ಟ್ ಅಂತ. ಅದು ಹೆಂಗೆ ಪರಿಚಯ ಅಥವಾ ಅದು ಹೆಂಗಾಯ್ತು? ಇಲ್ಲ, ಅದೇನಾಯಿತು ಅಂತ ಅಂದರೆ ನಮ್ಮ ಅತ್ತಿಗೆ ಕಡೆಯಿಂದ ನಮ್ಮ ಇವ್ರ ತಾಯಿಯವರು ಅಥವಾ ಹುಡುಗ ಇದ್ದಾನಂತೆ, ಈ ಥರ ನಮ್ಮ ಊರ ಕಡೆಯವನೇ, ಅವನು ನಮಗೆ ಸಂಬಂಧ ಪಟ್ಟವನೇ. ಇವ್ರ ತಾಯಿಯವರು ಹೇಗೆ ಪರಿಚಯ? ಇವ್ರ ತಾಯಿಯವ್ರಿಗೆ ನಮ್ಮ ಕಡೆಯವ್ರಿಗೂ ಪರಿಚಯ. ಓಕೆ. ಬಟ್ ನಿಮ್ಮ ತಾಯಿಯವರಿಂದ ಈ ಸಂಪರ್ಕ ನಿಮಗೆ ಸಿಕ್ಕಿದ್ದು? ಹೌದು. ಆ ಥರ ಆಗಿ ಇದಾಯಿತು. ಕೊನೆಗೆ ನಾವು ಎಲ್ಲದಕ್ಕೂ ಒಪ್ಕೊಂಡ್ವಿ. ಕೊಲ್ಲೂರಿನಲ್ಲಿ ಮದುವೆ ಮಾಡ್ಕೊಂಡ್ವಿ ನಾವು. ಕೊಲ್ಲೂರು ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಇಷ್ಟೇ. ಏನು ಮಾಡ್ತಿದ್ರಮ್ಮ ಅವ್ರು ಅವಾಗ ಇವಳು ವರ್ಕ್ ಮಾಡ್ತಾ ಇದ್ಲು. ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂತ ಈ ಕನಿಗಾಮ್ ರೋಡ್ನಲ್ಲಿದೆ. ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟ್. ಓಕೆ. ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಿಲ್ಲ. ಸೊ ನಾನು ಬ್ರಿಗೇಡ್ ರೋಡ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಇವಳು ಅವಾಗ ಬಂದು ಹೋಗೋಳು, ಮಾತಾಡ್ಸೋಳು. ಕೇಳಾರ ಜಾಬ್ ಏನು ಇದೆಷ್ಟು ಅಂತೆಲ್ಲ ಕೇಳಾರ? ಹೌದು, ನಾನು ಕೇಳಿದ್ದೀನಿ, ಅವಳು ಕೇಳಿದ್ದಾಳೆ. ಅದೊಂದು ಟೈಮು ಅದಾಯ್ತು. ಅವಾಗ ಈ ಹೆಣ್ಣು ಸಿಗವ ಸುಲಭವಾಗಿ ಸಿಗ್ತಾ ಇತ್ತು. ಅವಾಗ ಸಂಬಂಧಗಳಲ್ಲಿ ಹುಡುಕಾಟ ನಡೆಸೋರು, ನಮ್ಮಲ್ಲೇ ಹುಡುಕ್ರು, ಸಂಬಂಧದಲ್ಲೇ ಇಂಟ್ರೆಸ್ಟಲ್ಲೇ ಹುಡುಕೋರು. ಅವಾಗ ಈ ಲವ್ ಅದೇನೋ ಈಗ ಮದುವೆಗೆ ಮುಂಚೆ ಇದು ಮಾಡ್ಕೊಳ್ತಾರಲ್ಲ, ಲಿವಿಂಗ್ ಇನ್ ರಿಲೇಶನ್ಶಿಪ್ ಇದೆ, ಅದೆಲ್ಲ ಆವಾಗ ಅದೆಲ್ಲ ಏನಿಲ್ಲ. ಸಂಬಂಧದಲ್ಲೇ ಮದುವೆ ಮುಂಜಿ ಕಾರ್ಯಕ್ರಮಗಳು ಏನಿದ್ರು ಹೋಗ್ತಾ ಇದ್ದಿದ್ದು. ಯಾಕೆ ಅಂತ ಅಂದ್ರೆ ಅಲ್ಲಿ ಯಾವ್ದಾರು ಹುಡುಗಿ ಚೆನ್ನಾಗಿ ನಮ್ಮ ಹುಡುಗನಿಗಾಗುತ್ತಾ, ಇಲ್ಲ ನಮ್ಮ ಹುಡುಗಿಗೆ ಯಾವ್ದಾರು ಹುಡುಗ ಸಿಗ್ತಾನ ನೋಡೋಣ, ಆ ಒಂದು ಇದಕ್ಕೋಸ್ಕರ ಎಲ್ಲ ಸೇರ್ತಾ ಇದ್ರು. ಹಬ್ಬ ಹರಿದಿನಗಳಲ್ಲಿ ಸೇರೋರು, ಬೇರೆ ಕಾರ್ಯಕ್ರಮಗಳಲ್ಲಿ ಸೇರೋರು, ಮತ್ತೆ ಒಬ್ರಿಗೊಬ್ರಿಗೆ ಕನೆಕ್ಷನ್ ಇರ್ತಾ ಇತ್ತು. ಒಂದು 4 ದಿವಸ ರಜಾ ಇತ್ತು ಅಂದ್ರೆ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಇದೆಲ್ಲ ಬಾಂಧವ್ಯ ಅಷ್ಟು ಚೆನ್ನಾಗಿರ್ತಾ ಇತ್ತು. ಅವ್ರ ನಮ್ಮ ಇವ್ರ ಮಗಳೊಬ್ಳಿದಾಳೆ ಅಂತ ಇಲ್ಲಿ ಯಾರಿಗೂ ಹೇಳೋದು, ಹೌದಾ ಅವನಿಸ್ ನೋಡ್ಕೊಂಬರೋಣ ಅಂತ. ಹೌದು. ಈಗ ಅದೆಲ್ಲ ಹೊರಟೋಯ್ತು. ಇಲ್ಲಿ ಈಗ ನಾವು ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಪಕ್ಕದಲ್ಲಿ ನಮ್ಮ ಮನೆ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನೋಡಿ, ಎಲ್ಲವೂ ಇದ್ದು ಸ್ವಲ್ಪ ಅನಾಮಿಕರಂತೆ ಬದುಕುತ್ತೀವಿ. ಬಾಂಧವ್ಯಕ್ಕೆ ಬೆಲೆನೇ ಇಲ್ಲ ಇವತ್ತಿನ ದಿವಸ. ಡೋರ್ ಕ್ಲೋಸ್ ಆಗ್ಬಿಟ್ರೆ ಹೊರಗಡೆ ಯಾರಿದಾರೋ ಕಾಲಂಗ ಆಗಿದೆ. ಭದ್ರತೆ ದೃಷ್ಟಿಯಿಂದ ಇನ್ಯಾವುದೋ ಕೆಲವು ಎಲ್ಲ ರೀತಿಯಲ್ಲ. ನೀವು ಯಾರನ್ನು ಒಬ್ಬರನ್ನ ಇನ್ನೊಬ್ರು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ಒಂದು ನಗು ಕೂಡ ಬರಲ್ಲ. ಇಲ್ಲ, ನಗು
ಸತ್ತೋಯ್ತು ಬಿಡಿ. ಒಬ್ರಿಗೊಬ್ರಿಗೆ ಫಾರ್ ಎಕ್ಸಾಂಪಲ್ ನಮಸ್ಕಾರ ಅನ್ನೋದ್ರಲ್ಲಿ ಏನೋ ಕಳ್ಕೊಂಡಂಗೆ ಆಡ್ತಾರೆ. ಈಗೋ ಪ್ರಾಬ್ಲಮ್ಮು ನಾವ್ಯಾಕೆ ಅನ್ಬೇಕು ಅಂತ ಅವರೇ ಅನ್ಲಿ. ನೋಡಿ ಅವಾಗೆಲ್ಲ ನೀವೆಂತ ಗೋಲ್ಡನ್ ಯುಗದಲ್ಲಿ ಬದುಕಿದ್ದೀರಿ. ಹೌದು, ನಿಜವಾಗ್ಲೂ ಹೇಳ್ತೀನಿ. ಚಿಂತೆ ಇಲ್ಲ, ಯಾವುದು ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟು ಯಾವುದು ಇಲ್ಲ. ಇವಾಗ ಆಸೆ ಆಕಾಂಕ್ಷೆಗಳಲ್ಲೇ ಬದುಕ್ತಾ ಇದ್ದಾರೆ. ನನಗೆ ಇದು ಬೇಕು, ಅದು ಬೇಕು, ಅವ್ನು ಕಾರ್ ತಗೊಂಡ ನನಗೂ ಬೇಕು, ಅವ್ನು ಇನ್ನೇನೋ ವಿಮಾನ ತಗೊಂಡ ಅದನ್ನು ನಾನು ತಗೋಬೇಕು, ಅವ್ನು ಹೇಗೆ ವಿಮಾನ ತಗೊಂಡ ಅದಕ್ಕೆ ಅವನ ಪರಿಸ್ಥಿತಿ ಏನಿರುತ್ತೆ, ಯಾರು ಎಲ್ಲರಿಗೂ ಚಿಂತೆ ಇದೆ. ಬಟ್ ಮದುವೆ ಆಗಿದ್ರೆ ನಿಮ್ಗೆ ಎಷ್ಟು ಏಜ್ ಅವಾಗ? ಆವಾಗ ಒಂದು 30 ವಯಸ್ಸು. ಅವಾಗ ಹೋದ್ವಿ ಕೊಲ್ಲೂರಿನಲ್ಲಿ, ಮದುವೆ ಎಲ್ಲ ಆಯಿತು, ವಾಪಸ್ ಬಂದ್ವಿ. ಇಲ್ಲಿ ಇವರ ಅಕ್ಕನ ಮೂಲಕ ನನಗೆ HMTನಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು. ಅಲ್ಲಿ ತುಮಕೂರಲ್ಲಿ ಸಿಕ್ತು ನನಗೆ. ಅವಾಗ ವಿಜಿಲೆನ್ಸಿಗೆ ಸೇರಿಸ್ಕೊಂಡ್ರು. ನನ್ನ ವಿಜಿಲೆನ್ಸ್ನಲ್ಲಿದ್ದೆ ಸುಮಾರು ವರ್ಷ. ಮತ್ತು ಸೆಕ್ಯೂರಿಟಿಗೆ ಹಾಕಿದ್ರು, ಸೆಕ್ಯೂರಿಟಿ ಆಫೀಸರಾಗಿ ವರ್ಕ್ ಮಾಡಿದೆ. ಆಮೇಲೆ ಅಲ್ಲಿಂದ ಮಿಸ್ಸಸ್ಗೆ ಟ್ರಾನ್ಸ್ಫರ್ ಆಯಿತು. ತುಮಕೂರಲ್ಲೇ ಇದ್ದರು, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅವ್ರಿಗೆ. ಸರಿ, ಈ ಓಡಾಟ ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ ಆ ಟೈಮ್ನಲ್ಲಿ. ನಾನೇ ಸೈಕಲ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ರೈಲ್ವೆ ಸ್ಟೇಷನ್, ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋದು. ಸಾಯಂಕಾಲ ಮುಗೀತು ಅಂದ ತಕ್ಷಣ ಸೈಕಲ್ ಕಾಯ್ತಾ ಇದ್ದು ಹೋಗಿ ಕರ್ಕೊಂಡ್ಬರ್ತಾ ಇದ್ದೆ. ಅವಾಗ ಹೋದ್ವಿ ಕೊಲ್ಲೂರಿನಲ್ಲಿ, ಮದುವೆ ಎಲ್ಲ ಆಯಿತು, ವಾಪಸ್ ಬಂದ್ವಿ. ಇಲ್ಲಿ ಇವರ ಅಕ್ಕನ ಮೂಲಕ ನನಗೆ HMTನಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ತು. ಅಲ್ಲಿ ತುಮಕೂರಲ್ಲಿ ಸಿಕ್ತು ನನಗೆ. ಅವಾಗ ವಿಜಿಲೆನ್ಸಿಗೆ ಸೇರಿಸ್ಕೊಂಡ್ರು. ನನ್ನ ವಿಜಿಲೆನ್ಸ್ನಲ್ಲಿದ್ದೆ ಸುಮಾರು ವರ್ಷ. ಮತ್ತು ಸೆಕ್ಯೂರಿಟಿಗೆ ಹಾಕಿದ್ರು, ಸೆಕ್ಯೂರಿಟಿ ಆಫೀಸರಾಗಿ ವರ್ಕ್ ಮಾಡಿದೆ. ಆಮೇಲೆ ಅಲ್ಲಿಂದ ಮಿಸ್ಸಸ್ಗೆ ಟ್ರಾನ್ಸ್ಫರ್ ಆಯಿತು. ತುಮಕೂರಲ್ಲೇ ಇದ್ದರು, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅವ್ರಿಗೆ. ಸರಿ, ಈ ಓಡಾಟ ಪಾಪ ತುಂಬ ಕಷ್ಟಪಟ್ಟಿದ್ದಾಳೆ ಆ ಟೈಮ್ನಲ್ಲಿ. ನನಗೆ ಅಲ್ಲಿಂದ ಮಿಷಿನ್ ಟೂಲ್ಸಿಗೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಇವ್ರಿಗೂ ಇದು ಬಂತಲ್ಲ, ಇವ್ರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ ಮಿಸ್ಸಸ್ಗೆ. ಆ ಕಾರಣದಿಂದ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಇಲ್ಲಿ ಬಂದ್ವಿ. ಇಲ್ಲಿ ಇಲ್ಲೇ ಕ್ವಾರ್ಟರ್ಸ್ ಸಿಕ್ತು, ಮನೆ ಇದೆಲ್ಲ ಆಯಿತು. ಅಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದೆ, ಒಳ್ಳೆ ಹೆಸರು ಬಂತು. ಈ ಮಧ್ಯೆ ಏನಾಯಿತು ಅಂತಂದರೆ, ನಾನು ಅಲ್ಲಿ ಕೆಲವೊಂದು ಕಲಾ ಸಂಘಗಳೆಲ್ಲ ಬಹಳ ಇದಾಗಿದೆ. ಅಲ್ಲಿ ನಮ್ಮ ಫ್ಯಾಕ್ಟ್ರಿಗಳಲ್ಲಿ NGF ಆಯಿತು, ಮತ್ತು HMT ಆಯಿತು, ಆಮೇಲೆ ಇದು BEL ಆಯಿತು. ಎಲ್ಲ ಇಂಡಸ್ಟ್ರಿನಲ್ಲೂ ಒಂದು ಕಲಾ ಸಂಘ ಅಂತ ಇರುತ್ತೆ. ಕಲಾವಿದರುಗಳಿಗೆಲ್ಲ ಸೇರಿಕೊಂಡು ಅವರು ಒಂದೊಂದು ನಾಟಕ ಇದು, ಮತ್ತು ಬೇರೆ ಹಾಡೋದು, ಹಾಡುಗಾರಿಕೆ ಇವೆಲ್ಲನೂ ಸೇರುತ್ತೆ ಆ ಕಲಾ ಸಂಘದಲ್ಲಿ. ಅಂದ್ರೆ ನೌಕರರೇ ಕಲಾವಿದರು, ಹೊರಗಡೆಯಿಂದ ಇಲ್ಲ. ಅದೇ ರೀತಿ ಒಂದು ಇಂಡಸ್ಟ್ರಿಗೂ ಇನ್ನೊಂದು ಇಂಡಸ್ಟ್ರಿ ಕಾಂಪಿಟೇಷನ್ ನಡೀತಾ ಇತ್ತು ಈ ನಾಟಕಗಳಲ್ಲಿ. ಅದೊಂದು ಅವ್ರಿಗೆ ಹೆಮ್ಮೆ ಮನೋರಂಜನೆ, ಬರೀ ಕೆಲಸನೇ ಈ ಸರಿ HMTಗೆ ಅವಾರ್ಡ್ ಸಿಕ್ತು, ಈ ಸರಿ BELಗೆ ಅವಾರ್ಡ್ ಸಿಕ್ತು, ಈ ಸರಿ ಆ ಥರ ನೋಡಿದ್ರೆ NGF ಕಲಾವಿದರುಗಳು ಜಾಸ್ತಿ ಇದ್ರು, ಕಿರ್ಲೋಸ್ಕರ್ನಲ್ಲಿದ್ದರು. ಇವತ್ತು ಕಿರ್ಲೋಸ್ಕರ್ ಸತ್ಯು ಅಂತ ಇದ್ದಾರೆ, ಅವ್ರಿಗೆ ಸತ್ಯು ಅಂತ ಬಂತು, ಅವ್ರಿಗೆ ಕಿರ್ಲೋಸ್ಕರ್ ಅಂತ ಜೊತೆಗೆ ಸೇರಿಸಿದ್ರು. ಬಿಕಾಸ್ ಅಲ್ಲಿ ಕಲಾವಿದರುಗಳು NGF ರಾಮಮೂರ್ತಿ ಅಂತಾರೆ, HMT ವಿಜಿ ಅಂತಾರೆ. ಅದೇ ರೀತಿ ಅವರ ಹೆಸರಿಂದ ಅವರ ಕಾರ್ಖಾನೆಯ ಹೆಸರು ಕೂಡ ಸೇರ್ಪಡೆ ಆಗ್ತಾ ಇತ್ತು. ಸೊ ನೀವು ಅಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ? ಹೌದು, ಅಲ್ಲೂ ಭಾಗವಹಿಸ್ತಾ ಇದ್ದೆ. ಅಲ್ಲಿ ಏನಾಯಿತು, ಒಂದ್ಸರಿ ಅವರು ಕರ್ನಾಟಕ ಕವಿ ಪರಂಪರೆ ಅಂತ ಹೇಳಿಬಿಟ್ಟು ಒಂದು ಸೀರಿಯಲ್ ಮಾಡಬೇಕು ಅಂತ ಅಲ್ಲೇ ಒಬ್ಬರು ಗಂಧರ್ವ ಅಂತ ಟೂಲ್ ರೂಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಈಗ ಸಂಗೀತ ನಿರ್ದೇಶಕರಾಗಿದ್ದಾರೆ. ಇವಾಗ ಇಲ್ಲಿ ಅವರು ಇಂಡಸ್ಟ್ರಿ ಬಿಟ್ಟರು, ಇಲ್ಲಿ ಸಂಗೀತ ನಿರ್ದೇಶಕರಾಗಿದ್ದಾರೆ. ಸೊ ಅವ್ರೇನು ಮಾಡಿದ್ರು, ಒಂದು ಗುಂಪನ್ನು ಕಟ್ಟಿ ಈ ಕರ್ನಾಟಕ ಕವಿ ಪರಂಪರೆ ದುಡ್ಡು ಹಾಕೋದಕ್ಕೆ ಒಬ್ಬರು ಬಂದರು, ಅಲ್ಲಿ ತುಮಕೂರಿನವರೇನೆ. ಸರಿ, ಇವರು ಆವಾಗೆಲ್ಲ ಏನು ನಡೀತಾ ಇತ್ತು ಅಂತಂದರೆ 13 ಎಪಿಸೋಡ್ ನಡೀತಾ ಇತ್ತು. 3 ಎಪಿಸೋಡ್ ನಡೆಯೋದು, ಇಲ್ಲ 6 ಎಪಿಸೋಡು, ಇಲ್ಲ 13 ಎಪಿಸೋಡ್ ನಡೀತಾ ಇತ್ತು ಹಾಗೆಲ್ಲ. ಅಷ್ಟರಲ್ಲೇ ಒಂದು ಕಥೆಯನ್ನು ಮುಗಿಸ್ತಾ ಇದ್ರು. ಯಾವ ಚಾನಲ್ಗೆ ಅದು ಇದಕ್ಕೆ DD ಚಂದನಕ್ಕೆ. ಸೊ ಆ ಟೈಮ್ನಲ್ಲಿ ನನ್ನನ್ನು ನಾನು 3 ಕ್ಯಾರೆಕ್ಟರ್ ಮಾಡಿದೆ ಅದರಲ್ಲಿ. ಒಂದು ದುರ್ಯೋಧನ, ಇನ್ನೊಂದು ಪಂಪ, ಜನ್ನ. ಕವಿಗಳಾದ ಪಂಪ, ಜನ್ನ. ದುರ್ಯೋಧನ ಪಾಠ ಮಾಡಿದೆ. ಡೈಲಾಗ್ ಎಲ್ಲ ಹೇಳ್ಕೊಟ್ಟಿದೆ ಇದೆ, ಏನಾರ ಒಂದು ಹೇಳ್ಬೋದ? ಅದರಲ್ಲಿ ಒಂದು ಹಳೆಗನ್ನಡ. ಓಕೆ. ಅದರಲ್ಲಿ ಒಂದು ಏನು ಅಂತ ಅಂದರೆ, ಇವನು ದುರ್ಯೋಧನ ಹೋಗಿ ಕಲ್ಯಾಣಿ ಒಳಗಡೆ ಔತ್ಕೊಂಡ್ಬಿಡ್ತಾನೆ ಎಂಡಲ್ಲಿ, ಯುದ್ಧದ ವೈಶಂಪಾಯನ ಸರೋವರದಲ್ಲಿ ಅವನು ಒಳಗಡೆ ಕೂತ್ಬಿಡ್ತಾನೆ. ಅವನಿಗೆ ಆ ಸಿದ್ಧಿ ಇರುತ್ತೆ ಅದು. ಸೊ ನಾವೆಲ್ಲ ಬಳಗದವರೆಲ್ಲ ಬರೋದು, ಭೀಮ, ಯಾರು ಕೃಷ್ಣ, ಭೀಮ, ನಕುಲ ಸಹದೇವ ಎಲ್ಲ ಬರೋದು. ಸೊ ಅದರಲ್ಲಿ ನಾನು ಇದನ್ನ ಪಾತ್ರ ಮಾಡಿದೆ, ಯಾರು ದುರ್ಯೋಧನ ಪಾತ್ರ. ನೀವೇ ಅಡಗಿಕೊಳ್ಳೋದು? ಹಾಗಾದ್ರೆ ನೀವು ಅರ್ಜುನ ಮಾಡಿರ್ಬೇಕು ಅಥವಾ ಭೀಮ ಮಾಡಿರ್ಬೇಕು. ಭೀಮ ಇಲ್ಲ, ಅವನನ್ನು ಮೂದಲಿಸೋದು, ಅಡಿಗೆ ಭೀಮ ಆಡ್ಕೊಳ್ಳೋದು, ಹೇಡಿ ತರ ಒಳಕೂತಿದ್ಯಾ, ಆಚೆ ಬಾ ಯುದ್ಧ ಮಾಡು ಅನ್ನೋ ಅರ್ಥದಲ್ಲಿ. ಯಮರಾಜ ಪ್ರಿಯ ಸೂನಗಂ ನಿನಗಂ ಆ ಗಾಂಧೀವ ದನ್ಮಂಗಂ ಆ ಯಮಳರ್ಗಂ ಪ್ರಿಯಪ್ಪ ಕೃಷ್ಣೆಯ ಕಚ ಪ್ರಾರಂಭಮಂ ಮುಂದೆ ಸೆಳೆಬಂದು ಅಂದು ಎಲ್ಲಿತ್ತೋ ಈ
ಗರ್ಭ ಈ ಅಂತಾನು ಒಂದು ಹಳೆಗನ್ನಡ. ಹಳೆಗನ್ನಡ. ಸೊ ಅದನ್ನ ಮಾಡಿದ್ವಿ, ಅದು ಒಳ್ಳೆ ಪ್ರಚಾರ ಸಿಕ್ತು ಅವಾಗ, ಬೇರೆ ಯಾವ್ದು ಚಾನೆಲ್ ಇರಲಿಲ್ಲ ಅವಾಗ. ಸೊ ಅದ್ರ ಮೂಲಕ ನಾನು ನಾಟಕಗಳು ಮಾಡ್ತಾ ಇದ್ದೆ ಹೊರಗಡೆ, ರೆಕಾರ್ಡೆಡ್ ಅಕ್ಕ ಮಹಾದೇವಿ, ಅದು ರೆಕಾರ್ಡಿಂಗ್ ಆಗಿರೋದು, ನಾವು ಲಿಪ್ ಮೂಮೆಂಟ್ ಕೊಡಬೇಕು, ಆ್ಯಕ್ಟ್ ಮಾಡಬೇಕು, ಆ ಥರದ್ದೊಂದು ಮಾಡಿದೆ. ನಾರಾಯಣ ಸ್ವಾಮಿ ಅಂತ ಅನ್ನೋರು ನಿರ್ದೇಶಕರು ಅದಕ್ಕೆ. ಮತ್ತು ಅವ್ರದ್ದೇ ಇನ್ನೊಂದು ಡ್ರಾಮಾ ಮಾಡಿದೆ, ಅದನ್ನು ಅಷ್ಟೇನೆ ಸಿದ್ಧಗಂಗೆ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ಡ್ರಾಮಾ. ಸೊ ಆ ಥರ ಡ್ರಾಮಾ ಮಾಡ್ಕೊಂಡಿದ್ವಿ. ಜೊತೆಗೆ ಇದೊಂದು ಆಯಿತು. ಅದಲ್ಲದೆ ಸಣ್ಣ ಸಣ್ಣ ಒಂದು ಕಿರು ಚಿತ್ರಗಳನ್ನ ಮಾಡಿದ್ವಿ ಅಲ್ಲೇ, 1-2-3 ಅಂಥ ಪ್ರಬಲವಾದ ಇದಿಲ್ಲ. ಈ ನಾರಾಯಣ ಸ್ವಾಮಿಯವ್ರಿಗೆ ಡಿ ರಾಜೇಂದ್ರ ಬಾಬು ಅಂತ ನಿರ್ದೇಶಕರಿದ್ರು, ತೀರೋಗ್ಬಿಟ್ರು. ಸೊ ಅವರು ಒಂದು ಕ್ಯಾರೆಕ್ಟರ್, ಅವರು ಬಹಳ ಕ್ಲೋಸು ಇವ್ರಿಗೂ, ನಾರಾಯಣ ಸ್ವಾಮಿಗೂ ಅವ್ರ ಬಾಬುಗೂ ಕ್ಲೋಸ್. ಅವರು ಕೇಳಿದ್ದಾರೆ ಇವ್ರನ್ನ, ಯಾರು ಇದ್ದಾರೆ ಆರ್ಟಿಸ್ಟು, ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇದೆ, ಒಂದು ACP ಸಿನಿಮಾದಲ್ಲೂ ಸೀರಿಯಲ್ ಸಿನಿಮಾದಲ್ಲಿ ಕೇಳಿದ್ದಾರೆ. ಅವಾಗ ಸಿನಿಮಾ ಮಾಡ್ತಾ ಇದ್ದಲ್ಲ ಅವರು. ಆವಾಗ ಇವ್ರು ಬಂದು ನನಗೆ ಹೇಳಿದ್ರು. ಆವಾಗ ಚೆನ್ನಾಗಿದೆ, ಸ್ಮಾರ್ಟಾಗಿ, ಒಳ್ಳೆ ಹೈಟು, ಪರ್ಸನಾಲಿಟಿ ಎಲ್ಲ ಅಷ್ಟೇ ಚೆನ್ನಾಗಿದ್ದೀರಿ. ಅವರು ಸಜೆಸ್ಟ್ ಮಾಡಿದ್ದಾರೆ, ಈ ಥರ ಅನಂತವೇಲು ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಮಾಡಿಸ್ಬೋದು ನೀವು ಈ ಕ್ಯಾರೆಕ್ಟರ್ನ, ಚೆನ್ನಾಗಿದೆ. ಸರಿ, ಅವರು ಹೇಳಿದ್ರು ಹೋಗಿ ಬೆಂಗಳೂರಿಗೆ ಹೋಗ್ಬಿಟ್ಟು, ಇಲ್ಲೇ ಇದರಲ್ಲಿ ಅಂತ RR ನಗರನೇ ಅವ್ರು ಇದ್ದಿದ್ದು. ಅಲ್ಲಿ ಅವ್ರ ಮನೆಗೆ ಅಡ್ರೆಸ್ ಕೊಟ್ಬಿಟ್ಟು ನಾನು ಕಳಿಸಿದ್ರು. ನಾನು ಹೋಗಿ ಬಾಗಿಲು ತಟ್ಟಿದೆ, ಅವರೇ ತೆಗೆದ್ರು. ಏನ್ರಿ ಅಂದರು. ಏನಿಲ್ಲ ಸರ್, ನಾರಾಯಣ ಸ್ವಾಮಿ ಅವ್ರು ಕಳಿಸ್ಬಿಟ್ರು, ಇದರಲ್ಲಿ ಒಂದು ಪಾತ್ರ ಏನೋ ಹೇಳಿದ್ರಂತಲ್ಲ, ಅದಕ್ಕೆ ಬಂದೆ. ಬನ್ನಿ ಒಳಗಡೆ, ಏನು ಮಾಡ್ತೀರಿ ನೀವು, ಅದೆಲ್ಲ ಹೇಳಿದೆ ಏನೇನು ಅಂತ. ಸರಿ, ಹಾಂ, ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಇದನ್ನು ಕೊಡಿ, ಫೋನ್ ನಂಬರು, ನಿಮ್ಮ ಹೆಸರು ಇದೆಲ್ಲ ಕೊಡಿ, ಅಡ್ರೆಸ್ಸು. ಸರಿ ಅಂತ ಅಂದ್ಬಿಟ್ಟು ಬರೆದು ಕೊಟ್ಟೆ. ನನಗೆ ಇಟ್ಯಾಲಿಕ್ ಲೆಟರ್ ಬರೆಯೋದ್ರಲ್ಲಿ ತುಂಬ ಚೆನ್ನಾಗಿದೆ. ಇವಾಗ ಕೈ ನಡುಗುತ್ತೆ, ಅದರಿಂದ ಆಗೋಲ್ಲ. ನೈಪುಣ್ಯತೆ ಇತ್ತು. ಹೇಗೆ ಅಂತ ಅಂದರೆ, ನಾನು ಯೂನಿವರ್ಸಿಟಿನಲ್ಲಿ ಡಿಗ್ರಿ ನಾನು ಮಾಡಿಲ್ಲ, ಆದರೆ ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿದವರೆಲ್ಲ ಸರ್ಟಿಫಿಕೇಟ್ ಬರಿತಾ ಇದ್ದೆ ನಾನು. ಒಂದು ಸರ್ಟಿಫಿಕೇಟ್ಗೆ 4 ಆಣೆ ಕೊಡ್ತಾ ಇದ್ರು ನಿಮಗೆ. ಹೌದು, ಆ ಥರದ್ದೇ ನಮ್ಮದು ಈ ಕರ್ನಾಟಕ ರಾಜ್ಯದ ಇದರಿಂದ ಮೂಲೆಯಿಂದ ಸೆಲೆಕ್ಷನ್ಗೋಸ್ಕರ ಬಂದಿದ್ರು. ಒಂದು 35 ಜನದಲ್ಲಿ ನಾವೊಂದು 10 ಜನ ಸೆಲೆಕ್ಷನ್ ಆದ್ವಿ, ಅದ್ರಲ್ಲಿ ನಾನು ಒಬ್ಬ. ಸೊ ಅಲ್ಲಿ ಸರ್ಟಿಫಿಕೇಟ್ ಬರಿತಾ ಇದ್ದೆ, ಅದೆಲ್ಲ ಇತ್ತು, ಪ್ರಾಕ್ಟೀಸ್ ಇತ್ತು. ಓಕೆ, ಮಿಲಿಟ್ರಿನಲ್ಲೂ ಅದಿತ್ತು. ಮಿಲಿಟ್ರಿನಲ್ಲಿ ಪೇಂಟಿಂಗ್ ಕೂಡ ಮಾಡ್ತಾ ಇದ್ದೆ ನಾನು. ಸುಮಾರು ಪೇಂಟಿಂಗ್ಸ್ ಆಫೀಸರ್ಸ್ ಎಲ್ಲ ತೊಗೊಂಡೋಗೋರು. ಮತ್ತು ಇದನ್ನು ಅಷ್ಟೇ, ಎಲ್ಲ ಅವರು ನೇಮ್ ಪ್ಲೇಟ್ಗಳೆಲ್ಲ ನನ್ನ ಹತ್ರ ಕೊಡೋರು ಬರ್ಸ್ಕೊಳ್ಳೋದಕ್ಕೆ, ಯಾಕೆಂದರೆ ಅಷ್ಟು ಮುದ್ದಾಗಿತ್ತು ಅದು, ಇಟ್ಯಾಲಿಕ್ ಲೆಟರ್ಸ್. ಇವರು ಕೊಟ್ಟೆ, ನಾನು ಕೊಟ್ಟು ಬರ್ತೀನಿ ಸರ್ ಅಂದೆ. ಅವ್ರು ಆವಾಗ ನೋಡಲಿಲ್ಲ. ನಾನು ಗೇಟ್ ಹತ್ರ ಬರೋಷ್ಟರಲ್ಲಿ, ಒಂದು ನಿಮಿಷ ಬನ್ನಿ ಇಲ್ಲಿ ಅಂದರು. ನಾನು ಏನಪ್ಪ ಕರೆದ್ರಲ್ಲ ಅಂತ ಬಂದರೆ, ಅವ್ರ ಮಿಸ್ಸಸ್ಸನ್ನು ಕರೆಸಿದ್ರು, ಅವ್ರ ಮಕ್ಕಳನ್ನ ಕರೆಸಿದ್ರು. ನೋಡು ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್, ನಿಮ್ಗೆ ಈ ಡೇಟ್ ತೊಗೊಂಡ್ಬಿಟ್ಟು ನನ್ನ ಮ್ಯಾನೇಜರ್ಗೆ ಹೇಳ್ತೀನಿ, ಅವ್ರು ಡೇಟ್ ಕೊಡ್ತಾರೆ, ಡೇಟ್ ತೊಗೊಂಡ್ಬಿಡಿ ಅಂತ. ಹೇಗೆ ನೋಡಿ ಕೆಲಸ ಹೇಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಿಮ್ಮ ಹೃದಯದ ಭಾವನೆ ಅಶುದ್ಧ ಇದ್ರೆ ಅಕ್ಷರವೂ ಶುದ್ಧ, ಅಕ್ಷರ ಶುದ್ಧ ಇದ್ರೆ ಇಂತಹ ಮನಸ್ಸುಗಳು ಸೆಳೀತವೆ. ಆ ಮನಸ್ಸು ಸೆಳೆದ್ರೆ ಅವಕಾಶವೂ ಅವಕಾಶ. ಹೌದು ನೋಡಿ, ಒಂದಕ್ಕೊಂದು ಹೆಂಗ್ ಲಿಂಕು. ಇದೆಲ್ಲ ನಾವು ನೆನೆಸಲ್ಲ. ನಾನು ಆಗಬೇಕು ಅಂತ ಅಂದರೆ ಆಗೋದಕ್ಕಾಗಲ್ಲ, ಅದು ಬರಬೇಕು. ಸಂದರ್ಭ ಮತ್ತು ಅವಕಾಶಗಳು ಹುಡುಕೊಂಡು ಬರಬೇಕು ಅಂತ ಅಂದರೆ, ಮನುಷ್ಯನಿಗೆ ಒಂದಲ್ಲ ಒಂದು ಕಲೆ ಇದ್ರೆ, ಹುದುಗಿದ್ರೆ ಅವನಲ್ಲಿ ಒಬ್ಬರಲ್ಲೊಬ್ರು ಗುರುತಿಸ್ತಾರೆ, ಹೇಳ್ಕೊಂಡು ಹೋಗುತ್ತೆ. ಅವ್ರು ಹಂಗಂದ್ರು. ಸರಿ, ನನಗೆ ಭಾಳ ಖುಷಿ ಆಗೋಯ್ತು ನನಗೆ, ಸಿಕ್ತಲ್ಲಪ್ಪ. ಯಾಕಂದರೆ ಮೊದಲನೇ ಸಿನಿಮಾ ನಂದದು ಚಕ್ರವರ್ತಿ ಅಂತ. ಅಂಬರೀಷ್ ಹೀರೋ, ಡಿ ರಾಜೇಂದ್ರ ಬಾಬು ಡೈರೆಕ್ಷನ್, ನಿರ್ದೇಶಕರವರು. ಸೊ ಅಲ್ಲಿಂದ ಬಂದೆ. ನನ್ನ ಕ್ಯಾರೆಕ್ಟರ್ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ನಾನು. ಏನಾಗಿದೆ ಅಂತಂದ್ರೆ, ಯಾವುದೋ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ, ಶರ್ಟ್, ಪೊಲೀಸ್ ವಿತ್ ಸ್ಟಾರ್ ಇದೆಲ್ಲ ಕೊಟ್ಟು ಹಾಕಿ ಇದು ಮಾಡಿದ್ದಾರೆ. ಅದು ಏನಾಗಿದೆ ಅಂದ್ರೆ, ಶರ್ಟ್ ಓಕೆ, ಪ್ಯಾಂಟ್ ಲೂಸು. ಗೊತ್ತಾಯ್ತೆ, ಪ್ಯಾಂಟ್ ಲೂಸು. ಸೊ ಏನು ಮಾಡಿದ್ದಾರೆ, ಅದನ್ನ ಹಂಗೆ ಹಾಕ್ಕೊಂಡ್ರಿ, ಬೆಲ್ಟ್ ಹಾಕೊಂಡ್ರಿ ಸರೋಗುತ್ತೆ ಅಂತ. ಅವಾಗೆಲ್ಲ ಒಂಥರ ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತ ಒಂದು ಬೇಜವಾಬ್ದಾರಿ, ಒಂದು ಅದು ಹೊಸಬ್ರು ಅಂದ್ರೆ ಇನ್ನೂ ಬೇಜವಾಬ್ದಾರಿ. ಗೊತ್ತಾಯ್ತಲ್ಲ ನಿಮಗೆ, ಪಾತ್ರಕ್ಕಿಂತ ಆ ಪರಿಸ್ಥಿತಿ ಅರ್ಥ ಸಹಿಸ್ಕೊಳ್ಳೋದೇ ದೊಡ್ಡ ವಿಚಾರ. ಸೊ ಅವಾಗೆಲ್ಲ ಸ್ವಲ್ಪ ಕೋಪ ಜಾಸ್ತಿ ನನಗೆ ಆವಾಗ, ಆ ಟೈಮ್ನಲ್ಲಿ. ಸರಿ, ಅವನು ಹಾಕ್ದ, ಸರಿ ಬೆಲ್ಟು ಹಾಕ್ಕೊಂಡೆ. ಏನು ಮಾಡ್ಬೇಕು ಸರ್ ಅಂತ, ನೋಡ್ರಿ ಕೂತಿರ್ತೀರಿ, ಏನೋ ಒಂದು ವಿಷಯ ಹೇಳ್ತಾರೆ ಅವರು, ಅದಕ್ಕೆ ಕೋಪ ಬಂದು ನೀವು ಫೋಟೋ ತೆಗೆದು ಹಿಂಗೆ ಎಸಿತೀರಿ ಅಂತಂದ್ರು. ಸೊ ಅಷ್ಟು ಕ್ಯಾರೆಕ್ಟರ್ ಅದು, ಆ ಶಾರ್ಟ್ ಅಷ್ಟು. ಸೊ ಏನು ಮಾಡಿದೆ, ಓಕೆ ಕೂತ್ಕೊಂಡ್ರೆ ಏನಾಗ್ಬಿಟ್ಟಿದೆ, ಆ ಸೋಫಾ
ಇಲ್ಲಿದ್ದು ಇಲ್ಲಿಗೆ ಹೋಗ್ಬಿಡ್ತಾ ಇದೆ ಅದು. ಓಕೆ. ಟಕ್ಕಂತ ಕೂತ್ಕೊಂಡು ಹಿಂಗೆ ಕೂತ್ಕೊಂಡ ತಕ್ಷಣ ಅದು ಕೆಳಗಡೆ ಹೋಗ್ಬಿಡ್ತಾ ಇದೆ, ಪ್ಯಾಂಟ್ ಓಪನ್ ಆಗಿಬಿಡ್ತಾ ಇದೆ. ನನಗೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಅದು ಬಿಡಿ, ಕರ್ನಾಟಕ ಪರಂಪರೆ ವಿಡಿಯೋ ಇದರಲ್ಲಿ ಏನೋ ಮಾಡ್ಕೊಳ್ತಾರೆ. ಇದು ದೊಡ್ಡ ಪರದೆ ಸಿನಿಮಾ. ಇದು ಹೆಂಗೆ 106 ಜನ ನಿಂತಿದ್ದಾರೆ, ಶೂಟಿಂಗ್ ನೋಡ್ತಾವ್ರೆ ಎಲ್ಲ. ಎದುರುಗಡೆ ಸುಧೀರ್ ನಿಂತಿದ್ದಾರೆ, ವಿಲನ್ ಪಾತ್ರ ಸುಧೀರ್ ನಿಂತಿದ್ದಾರೆ. ಆಮೇಲೆ ಅಲ್ಲಿ ಬೇರೆ ಡೈರೆಕ್ಟ್ರು, ಅಸಿಸ್ಟೆಂಟು, ಅಸೋಸಿಯೇಟು, ಇವರು ಲೈಟ್ ಮ್ಯಾನ್ಗಳು ಎಲ್ಲ ಇದ್ದಾರೆ. ಇಲ್ಲಿ ಪ್ಯಾಂಟ್ ಹೋಗ್ತಾ ಇದೆ. ಒಂದು ಟೇಕ್ ಆಯ್ತು, ಅವಾಗೆಲ್ಲ ರೀಲು. ಅದು ಬೇರೆ. ಯಾಕೆಂದ್ರೆ ಒಂದು ರೀಲು 9,500 ರೂಪಾಯಿ, 400 ಅಡಿ. 9,500-10,000 ರೂಪಾಯಿ. ಒಂದು ಸಿನಿಮಾಗೆ ಎಷ್ಟು ಬೇಕಿರ್ತಿತ್ತು ಅಂತದ್ದು? ಒಂದು ಕ್ಯಾನ್. ಅದು ಡಿಪೆಂಡಿಂಗ್ ಅಪಾನ್ ದ ಡೈರೆಕ್ಟರ್. ಏನು ಅಂತ ಅಂದ್ರೆ ಕೆಲವರು ಶಾರ್ಟ್ಸ್ ತೆಗಿತಾನೆ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ನಮ್ಗೆ ಎಷ್ಟು ಬೇಕು ಅಂತ. ಏನೋ ಇದ್ರು ಎಡಿಟಿಂಗ್ ಹೋದಾಗ್ಲೇ ಗೊತ್ತಾಗೋದು. ಅದು ಕೆಲವೊಬ್ಬರಿಗೆ ಅಷ್ಟು ಪ್ಲಾನ್ ಇರಲ್ಲ. ಇಷ್ಟೇ ಅವ್ರಿಗೆ ಇದನ್ನು ಮಾಡು ಇಟ್ಕೋ, ಯಾವ್ದು ಬೇಕೋ ಅದು ಇಟ್ಕೋ, ಅದು ಬಾಕಿ ಕಟ್ ಮಾಡು. ಅವಾಗ ಏನು ಅಂತ ಅಂದ್ರೆ ಎಷ್ಟು ಕೆಲವೊಂದು ಇದು ವಜ್ರಮಣಿಯವರು ಒಂದು ಸಿನಿಮಾ ಮಾಡಿದ್ರು, ಗರುಡರೇಖೆ ಅಂತಲೇ ಏನೋ ಇರಬೇಕು. ಅದರಲ್ಲಿ ಪಾಪ ಅವರು ತುಂಬ ಹೊಡೆತ ತಿಂದಿದ್ದು ಫೈನಾನ್ಷಿಯಲಿ ಅಂದರೆ ಅದರಿಂದ. ಅವರೇ ಪ್ರೊಡ್ಯೂಸರು, ಅವರು ಆ್ಯಕ್ಟ್ ಕೂಡ ಮಾಡಿದ್ರು. 1,60,000 ಅಡಿ ಶೂಟ್ ಮಾಡಿರೋದು. ಬೇಕಾಗಿರೋದೆಷ್ಟು? ಬರೀ 12,500 ಅಡಿ. ಅಲ್ಲಿ ಟೇಕ್ ತಗೊಂಡು ನಷ್ಟ ಮಾಡ್ಕೊಂಡ್ಬಿಟ್ಟಿರ್ತಾರ ಕಲಾವಿದರು. ಅಂದ್ರೆ ಅವ್ರು ಇಲ್ಲಿ ಓಡ್ತಾ ಇದೆ ಅಂದ್ರೆ ಪ್ರೊಡ್ಯೂಸರ್ ಇಲ್ಲಿ ಹೊಡ್ಕೊಳ್ತಾ ಇರುತ್ತೆ. ಹೋಯ್ತು 10,000 ಡ್ಯಾಮ್, ಹೋಯ್ತು 10,000 ಡ್ಯಾಮ್ ನೋಡಿ. ಯಾಕಂದ್ರೆ ಅಲ್ಲಿ ಎಷ್ಟು ಇಟ್ಕೊಳ್ತಾರೆ ಏನೋ ಗೊತ್ತಿಲ್ವಲ್ಲ. ಅವ್ರು ಹೇಳ್ತಾರೆ ಮಾಡ್ಲೇಬೇಕಿದು ಅಂತ. ಡೈರೆಕ್ಟರ್ ಮಾತು ಕೇಳಲೇಬೇಕು ಅವರು. ಸೊ ಇಲ್ಲದೆ ಇದು ಚೆನ್ನಾಗಿ ಬರೋದಿಲ್ಲ ಅಂತ. ಬ್ಯೂಟಿಫುಲ್. 1 ಆಯ್ತು, 2 ಟೇಕ್ ಆಯ್ತು, 3 ಟೇಕ್ ಆಯ್ತು, ಒಂದು ಕ್ಯಾನ್ ಮುಗಿದೋಯ್ತು. ಆದರೆ ಇದು ಶೂಟ್ ಓಕೆ ಆಗಲಿಲ್ಲ. ಇದು ಶಾರ್ಟ್ ಓಕೆ. ಸರಿ, ನನಗೆ ತುಂಬ ಕೋಪ ಬಂದ್ಬಿಡ್ತು. ನಿಮಗೆ? ಭಯಂಕರ ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಇವರು ನನಗೆ ಹೇಳಿಲ್ಲ. ನಾನು ಕೂತ್ ಜಾಗದಲ್ಲಿ ನನ್ನ ಮೇಲೆ ಫೇಸ್ ಮೇಲೆ ಕ್ಯಾಮ್ರಾ ಇದೆಯಾ ಇಲ್ಲ ನಾನು ಮೇಲ್ ಬಂದ ಮೇಲೆ ಕ್ಯಾಮ್ರಾ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ಲಿವರೆಗೆ. ಅವ್ರು ಹೇಳಬೇಕಾಗಿತ್ತು ಅದನ್ನ, ನನಗೆ ಹೇಳಲಿಲ್ಲ. ನಾನು ಕೂತ್ ಜಾಗದಿಂದಾನೇ ಹೇಳೋದಕ್ಕೆ ನೋಡ್ತೀನಿ, ಪ್ಯಾಂಟ್ ಬಿದ್ದೋಗ್ತಾ ಇದೆ. ಆಮೇಲೆ ಆವಾಗ ಹೇಳಿದ್ರು, ಇಲ್ಲ ನೀವು ಅಲ್ಲಿ ಕೂತಾಗಿರೋದಿಲ್ಲ, ಮೇಲ್ಗಡೆ ಬಂದಾಗಿರ್ತೀರಾ. ಆಮೇಲೆ ಸೋಫಾ ತುದಿಲ್ ಕೂತ್ಕೊಂಡೆ. ಆವಾಗ ಸ್ವಲ್ಪ ನನಗೆ ಇದು ಸಿಕ್ತು, ಗ್ರಿಪ್. ಮತ್ತೊಂದು ಕ್ಲಾರಿಟಿ ಸಿಕ್ತು, ಈಗ ನಾನು ಎಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ಆಮೇಲೆ ಒಂದೇ ಟೇಕ್ ಓಕೆ ಆಕ್ಷನ್ ಅಂತ ಅಂದ್ರು. ಎದ್ದೆ, ಫೋಟೋ ತೆಗೆದು ಹಿಂಗೆ ಎಸ್ದೆ, ನಿಂತ್ಕೊಂಡೆ, ಶಾರ್ಟ್ ಓಕೆ ಆಯ್ತು. ಆಗ್ಲೇ ಹೇಳಿದ್ರೆ ಈ ಕೆಲಸ ಮಾಡ್ಬಿಡ್ತಾ ಇದ್ದೆ ನಾನು ಅಂತ. ಬಟ್ ನಿಮ್ಗೆ ಕ್ಲಾರಿಟಿ ಇರಲಿಲ್ಲ. ನನಗೆ ಕ್ಲಾರಿಟಿ ಇರಲಿಲ್ಲ. ಸೊ ಈ ಥರ ಆಗೋಯ್ತು. ಏನೋ ಒಂದು ಆ ಗಿಲ್ಟ್ ಕಾಡ್ತಾ ಇತ್ತು ನನಗೆ. ಎಂಥ ಕೆಲಸ ಆಗೋಯ್ತು, ವೇಸ್ಟ್ ಮಾಡ್ಬಿಟ್ನಲ್ಲ. ನನಗೊಂದು ವಾರದವರೆಗೂ ಅದು ತಲೆಯಿಂದ ಹೋಗಲಿಲ್ಲ. ಪಶ್ಚಾತ್ತಾಪ. ಯಾಕೆಂದರೆ ನಾನು ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಿ ನಾವು. ಅದು ಅವ್ರು ಸರಿಯಾಗಿ ಅದನ್ನು ಗೈಡ್ ಮಾಡಲಿಲ್ಲ ಅಂತ ಅಂದಾಗ ಇಂಪ್ರೆಷನ್ ಹೊರಟೋಗ್ಬಿಡುತ್ತೆ. ಸೊ ಅದಾದಮೇಲೆ ಸಿನಿಮಾ ಫಿನಿಶ್ ಆಯಿತು. ಓಕೆ, ಹೆಸರು ಕೂಡ ಬಂತು, ಜಾನ್ ಆಲ್ಬರ್ಟು ಅಂತ. ACP ಜಾನ್ ಆಲ್ಬರ್ಟು ಅಂತ. ಅವನ ಮೇಲೆ ಹೋಗೋದು ಅದು ಚಿತ್ರ. ನಾನು ಇರ್ತೀನೋ, ನಾನು ಕೆಲವು ದಶಗಳಲ್ಲಿ ಇರ್ತೀನಿ, ಬಟ್ ಬಾಕಿ ಅಂತ ಇರೋಲ್ಲ. ಇಲ್ಲದೇ ಇದ್ರು ಅವನು ಮರ್ಡರ್ ಆಗಿರುತ್ತೆ. ಸೊ ಆ ಒಂದು ಇದು ಹೋಗುತ್ತೆ. ಸಿನಿಮಾ ಓಕೆ ಆಯಿತು, ಕಂಪ್ಲೀಟ್ ಆಯಿತು. ಅದಾದಮೇಲೆ ನನಗೆ ಆಫರ್ಸ್ ಬರೋದಕ್ಕೆ ಶುರುವಾಯಿತು. ಸಿದ್ಲಿಂಗಯ್ಯನವರು, ನಮ್ಮ ಗುರುಗಳವರು, ಅವರು ತಮ್ಮ ಸಿನಿಮಾಗೆ ಹಾಕ್ಕೊಂಡ್ರು ಇದು ಬಾನನ್ನ ಪ್ರೀತಿಸು ಅಂತ. ಶಶಿಕುಮಾರ್, ಸೌಂದರ್ಯ ಮತ್ತು ಇನ್ನೊಬ್ಬ, ಅಷ್ಟು ಜನ ಮೇಜರ್ ಕ್ಯಾರೆಕ್ಟ್ರು. ನಂದು ಮೇಜರ್ ಕ್ಯಾರೆಕ್ಟ್ರೇ. ಸೊ ಅದರಲ್ಲಿ ಬಂತು ನಾನು, ಗಿರಿಜಾ ಲೋಕೇಶ್, ನನ್ನ ಹೆಂಡತಿ ಕ್ಯಾರೆಕ್ಟ್ರು, ಮಗು, ಈ ಥರ. ಅದು ಚೆನ್ನಾಗಿ ಬಂತು, ಅವ್ರಿಗೆ ಇಷ್ಟ ಆಯಿತು. ಅದೆಲ್ಲ ಆಯಿತು. ಆಮೇಲೆ ಅವರೇ ಪ್ರೇಮ ಅಂತ ಒಂದು ಸಿನಿಮಾ ಮಾಡಿದ್ರು. ಅದು ಕೊಟ್ಟು ಅವ್ರ ಸಿನಿಮಾ 3 ಸಿನಿಮಾನೋ 4 ಸಿನಿಮಾ ಮಾಡಿದೆ ಅವ್ರದ್ದು. ಯಾರ ಜೊತೆ? ಸಿದ್ಲಿಂಗಯ್ಯನವರು. ಬಟ್ ಆ ಟೈಮಲ್ಲಿ ಶಶಿಕುಮಾರ್ ಅವರು ಅವಾಗ ಪೀಕಲ್ಲಿ ಇರಲಿಲ್ಲ ಅವನು, ಇನ್ನೂ ಆರಂಭದಲ್ಲಿದ್ದವನು. ಸೊ ಅವನು ಮಾಡ್ದ. ಓಕೆ, ಎಲ್ಲ ಅದು ಒಂಥರ ಚೆನ್ನಾಗಿ ಹೋಯ್ತು ಅದು ಸಿನಿಮಾ. ಸೊ ಅದಾದ್ಮೇಲೆ ಕಂಟಿನ್ಯೂ ಆಯಿತು. ನನಗೆ ಬೇರೆ ಮುದ್ದುರಾಜು ಅವರು ಇವರು ಎಲ್ಲ ಕರೆಯೋದಕ್ಕೆ ಶುರು ಮಾಡೋದಕ್ಕೆ ಹೋದೆ. ಏನಾಗೋಯ್ತು, ನನಗೆ ಕೆಲಸದ ಒತ್ತಡ ಜಾಸ್ತಿ ಆಗೋಯ್ತು. ಇಲ್ಲಿ ನೀವು ಕಂಪ್ನಿಲಿ HMT ನೋಟಿಸ್ ಮೇಲೆ ನೋಟಿಸ್ ಬಂತು, ನಿಮಗೆ ಈ ಥರ ಮಾಡೋದಕ್ಕಾಗಲ್ಲ, ಇಲ್ಲಿರಿ ಅಂತ. ನನಗೆ ಕರೆಸಿದ್ರು, ಹೆಡ್ ಆಫೀಸಿಗೆ ಕರೆಸಿ HR ಬಂದ್ಬಿಟ್ಟು ಕೂರಿಸ್ಬಿಟ್ಟು ಹೇಳಿದ್ರು, ನೋಡ್ರಿ ನಾನು ಸಿನಿಮಾ ಮಾಡಬೇಕು ಅಂತಲೇ ಹೋಗಿದ್ದವನು, ಯಾರೋ ಹಿಂದಿ ಮಾಡಬೇಕು ಅಂತ ಹೋಗಿದ್ದವನು. ಸೊ ನಾನು ಅದನ್ನು ಇದು ಮಾಡಿಕೊಂಡು ಬಂದ್ಬಿಟ್ಟೆ.
ವರ್ಷದ ಕೂಳ್ ನೆನೆಸ್ಕೊಂಡು ಹರ್ಷದ ಕೂಳ್ ನೆನೆಸ್ಕೊಂಡು ವರ್ಷದ ಕೂಳ್ ಬಿಟ್ಬಿಡ್ಬಾರ್ದು ಅಂತಾರಲ್ಲ, ಅದಕ್ಕೆ ನನಗೆ ಇಲ್ಲಿ ಬಂದಿರೋದು. ನೀವು ಒಂದು ನಿರ್ಧಾರ ಮಾಡಿ, 2 ದೋಣಿ ಮೇಲೆ ಕಾಲಿಡಬೇಡಿ, ಯಾವ್ದಾದ್ರು ಒಂದರಲ್ಲಿಡಿ, ಸಕ್ಸಸ್ ಆಗ್ತೀರಾ. ಇಲ್ಲಿ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ, ಇಲ್ಲಿ ಮಾಡಿ. ನಿಮ್ಗೇನು ಗೊತ್ತು, ಗ್ಯಾರಂಟಿ ಏನು ನಿಮ್ಗೆ? ಓಕೆ, ಈಗ ಒಂದು ಸಿನಿಮಾ ಮಾಡಿದ್ರಿ, ಮತ್ತೆ ನಿಮ್ಗೆ ಸಿನಿಮಾ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಅವ್ರು ತುಂಬ ಬ್ರೈನ್ ವಾಶ್ ಮಾಡಿದ್ರು. ಸರಿ, ನಾನು ನಿರ್ಧಾರ ಮಾಡಿದೆ. ಮನೇಲೂ ಸ್ವಲ್ಪ ಒತ್ತಡ ಇತ್ತು, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ತೀರಾ ಅಂತ. ಸರಿ, ಯಾಕಂದರೆ ಧರ್ಮಪತ್ನಿ ಆದವಳು ಹೇಳಬೇಕಂತ ಕರ್ತವ್ಯ ಅದು. ಸೊ ಅವಳು ಹೇಳಿದ್ಲು. ಸರಿ, ನಾನು ನಿರ್ಧಾರ ಮಾಡಿದೆ, ಬೇಡ, ಯಾಕೆ ಸುಮ್ಮನೆ, ಅವಶ್ಯಕತೆ ಇಲ್ಲ ಅಂತ 2 years ಬಿಟ್ಬಿಟ್ಟೆ. ಅಷ್ಟೊತ್ತಿಗೆ ಒಂದು 3-4 ಸಿನಿಮಾ ಮಾಡಿದ್ರ? 5-6 ಸಿನಿಮಾ ಮಾಡಿಬಿಟ್ಟಿದ್ದೆ ಅಷ್ಟೊತ್ತಿಗೆ. ಸೊ ಅಷ್ಟೊತ್ತಿಗೆ ನಾನು ಸಿನಿಮಾ ನಟ ಅಂತ ಅಲ್ಲಿ ಪಬ್ಲಿಷ್ ಆಗಿ ಹೋಗಿತ್ತು ಅಷ್ಟರಲ್ಲಿ. ಸರಿ, ಬೇಡ, ಅವಶ್ಯಕತೆ ಇಲ್ಲ, ಬಿಟ್ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದು 90-91. ಆಮೇಲೆ ವಾಯ್ಸ್ ಡಬ್ಬಿಂಗೋಸ್ಕರ ಕರೆದ್ರು, ಹೋಗಲಿಲ್ಲ ನಾನು. ಆಮೇಲೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿದೆ, ಇಲ್ಲಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. 92ಕ್ಕೆ ಪಿ ಶೇಷಾದ್ರಿ ಅವರು ಕರೆದ್ರು ನನಗೆ. ಒಂದು ನಾಗತಿಳಿ ಚಂದ್ರಶೇಖರ್ ಅವ್ರದ್ದು ಒಂದು ಸೀರಿಯಲ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಕರೆದ್ರು. ನಾನು ಹೇಳಿದೆ, ಈ ಥರ ಒತ್ತಡ ಇದೆ ನನಗೆ, ನೀವು ಶನಿವಾರ ಭಾನುವಾರ ಮಾಡ್ತೀನಿ ಅನ್ನೋದಾದರೆ ನಾನು ಬರ್ತೀನಿ ಅಂತಂದೆ. ಸರಿ, ನಿಮ್ಮ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಬನ್ನಿ ಅಂತ ಅಂದರು. ಅದು ಪೊಲೀಸ್ ಕ್ಯಾರೆಕ್ಟರ್ನೇ, ಸೊ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಅದನ್ನು ಮಾಡಿದೆ. ಅದಾದಮೇಲೆ ಅವ್ರದ್ದೇ ಮಾಯಾಮೃಗ ಓಡ್ತಾ ಇತ್ತು. ಸೊ ನೀವು ಒಂದು ಇದು ಕೂಡ ಆಡಿಷನ್ ಕೊಟ್ಬಿಡಿ ಮಾಯಾಮೃಗದ್ದು. ಈಗ ನಿಮ್ಮ ಸೀರಿಯಲ್ ಪ್ರಯಾಣ. ಅದಕ್ಕೆ ಹೋದೆ. ನಾಗತಿಳಿ ಚಂದ್ರಶೇಖರ್ ಅವರ ಸೀರಿಯಲ್ಲು, ಆಮೇಲೆ ಮಾಯಾಮೃಗ ಬಂತು, ಆಮೇಲೆ ಇನ್ನು ಯಾವ್ಯಾವ್ದು ಮಾಡಿದೆ ಸುಮಾರು. ಬಟ್ 2000ನೇ ಇಸ್ವಿಗೆ ನನಗೆ ಕಾವ್ಯಾಂಜಲಿ ಅಂತ ಒಂದು ಬಾಂಬೆ ಪ್ರೊಡಕ್ಷನ್, ಅದು ಅವರು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡ್ರು. ಮಾವನ್ ಕ್ಯಾರೆಕ್ಟರ್ ಒಂದು ತುಂಬಾ ಫೇಮಸ್ ಆಯ್ತು, ಬಹಳ ಫೇಮಸ್ ಆಯ್ತು, ಕಾವ್ಯಾಂಜಲಿ ಅಂತ. ಕಾವ್ಯಾಂಜಲಿ. ಅಷ್ಟೊತ್ತಿಗೆ ಉದಯ ಎಂಟ್ರಿ ಕೊಟ್ಟಿತ್ತು. ಉದಯ ಎಂಟ್ರಿ ಕೊಟ್ಟಿತ್ತು. ಕಾವ್ಯಾಂಜಲಿ ಅವಾಗ ಉದಯನೇ ಓಡ್ತಾ ಇದ್ದಿದ್ದು. ಇದಿದೆ ಒಂದು ಎಲ್ಲಿ ಮೂಲೆನಲ್ಲೂ ಉದಯನೇ. ಡಿ ನೋಡೋದು ಬಿಟ್ಬಿಟ್ರು, ಉದಯ ನೋಡೋದಕ್ಕೆ ಶುರು ಮಾಡಿಬಿಟ್ರು. ಸೊ ಅಂಥ ಕಾಲ ಅದು, ಆ ಕಾಲಘಟ್ಟದಲ್ಲಿ ನನಗೆ ಇದು ತುಂಬಾ ಹೆಸರು ಕೊಡ್ತು. ಹೆಸರು ಕೊಟ್ಟಿದ್ದು ನನಗೆ ಆಫರ್ಸ್ಗಳು ಬರೋದಕ್ಕೆ ಶುರುವಾಯಿತು. ಆವಾಗ ಕರೆಕ್ಟಾಗಿ ಅದೇ ಟೈಮ್ಗೆ ಗೋಲ್ಡನ್ ಶೇಕ್ ಹ್ಯಾಂಡ್ ಅಂತ ನಮ್ಮ HMT ನಲ್ಲಿ ಒಂದು ಪರ್ವ ಬಂತು. ಆಗ ಇದು ಸರಿಯಾದ ಸಮಯ ಅಂತ ಹೇಳಿ ಒಂದು ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ, ಮತ್ತೆ ಇಲ್ಲಿ ಅವಕಾಶ ಇದೆ ಅಂತ ಗೊತ್ತಾದ್ಮೇಲೆ ನಾನು ಅದಕ್ಕೆ VR ತಗೊಂಡೆ. ಗೋಲ್ಡನ್ ಶೇಕ್ ಹ್ಯಾಂಡ್ ಅಂದ್ರೇನು? ಗೋಲ್ಡನ್ ಶೇಕ್ ಹ್ಯಾಂಡ್ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ವರ್ಷ ಸರ್ವಿಸ್ ಬ್ಯಾಲೆನ್ಸ್ ಇದೆ, ಅಷ್ಟು ವರ್ಷದಲ್ಲಿ ಇಷ್ಟು ವರ್ಷದ ಅಮೌಂಟ್ ನಿಮ್ದು ಸಂಬಳ ಫಸ್ಟೇ ಕೊಟ್ಬಿಡ್ತೀವಿ. ನೀವು ಕೆಲಸ ಮಾಡಬೇಕಾಗಿಲ್ಲ, ನೀವು ಇವಾಗ ಬಿಟ್ಟು ಹೋಗ್ಬೋದು. ನಿಮ್ಗೆ ಇಷ್ಟು ವರ್ಷದ ದುಡ್ಡು ನಾವು ಕೊಡ್ತೀವಿ. ಉಳಿದಿರುವ ಸರ್ವಿಸ್ ಏನು ವರ್ಷಗಳಿದ್ದಾವೆ ಅದನ್ನ ಅಮೌಂಟ್ ಕೊಡ್ತಾರೆ. ಸೊ ಅದೊಂದು ಗೋಲ್ಡನ್ ಶೇಕ್ ಹ್ಯಾಂಡ್ ಅಂತ ಬಂತು. ಅದು ಸುಮಾರು ಫ್ಯಾಕ್ಟ್ರಿಗಳಿಗೆ ಹಬ್ಬತದು. ಈಗ ಮೈಸೂರು ಲ್ಯಾಂಪ್ಸ್ ನಲ್ಲೂ ಅದನ್ನ ಮಾಡಿದ್ರು, NGF ನಲ್ಲೂ ಮಾಡಿದ್ರು, HAL ನಲ್ಲೂ ಮಾಡಿದ್ರು, HMT ನಲ್ಲೂ ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು. ಅದು ಈಗ ಸೇರಿ ಒಂದು 10 ವರ್ಷ ಆಗಿರುತ್ತಪ್ಪ, ಇನ್ನು ಎಷ್ಟು ವರ್ಷ ಬಾಕಿ ಇರುತ್ತೆ? ಅಷ್ಟು ವರ್ಷದಲ್ಲಿ ಇಷ್ಟು ಅಂತ. ಅದಕ್ಕೆ ಯಾವುದು ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಪೇ ಏನಿದೆ ಅಷ್ಟನ್ನು ಕೊಟ್ಬಿಡ್ತೀವಿ. ಸೊ ನೀವು ಆ ಸಮಯದಲ್ಲಿ ಬಿಟ್ರಿ, ಈ ಕಡೆ ಚೆನ್ನಾಗಿ ಗೋಲ್ಡನ್ ಏಜ್ ಹೋಗ್ತಾ ಇದೆ ಅಂತ. ಆಮೇಲೆ ಕ್ವಾರ್ಟರ್ಸ್ ಖಾಲಿ ಮಾಡ್ಬೇಕಾಗಿ ಬಂತು. ಕ್ವಾರ್ಟರ್ಸ್ ಖಾಲಿ ಮಾಡಿ ಇಲ್ಲಿ ಮಲ್ಲೇಶ್ವರ 18th ಕ್ಲಾಸ್ನಲ್ಲಿ ಒಂದು ಬಾಡಿಗೆ ಮನೆಗೆ ಬಂದ್ವಿ. ಇನ್ನೂ ನಮ್ಮ ಮಿಸ್ಸಸ್ ಅವ್ರ ಕೆಲಸ ಇತ್ತು, ಅವ್ರು ಇನ್ನೂ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಅದು ಒಂದು ಕಡೆ ಧೈರ್ಯ ಇತ್ತು. ಓಕೆ, ಇವಾಗ ಅಷ್ಟು ಕಷ್ಟ ಆಗೋಲ್ಲ ನನಗೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಅದನ್ನು ಬಿಟ್ಟು ಫುಲ್ ಫ್ಲೆಡ್ಜ್ಡ್ ಇದು 2001ರಿಂದ ಕಂಟಿನ್ಯೂ ನಾವು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಶುರು ಮಾಡಿದ್ವಿ. ಧಾರಾವಾಹಿ ಸೀರಿಯಲ್ಗಳಲ್ಲಿ. ಆಮೇಲೆ ಸಿನಿಮಾಗೆ ಅವಕಾಶ ಬಂತು. ಸುಮಾರು ಸಿನಿಮಾಗಳು ಮಾಡಿದೆ. ಕಲಾಸಪಾಳ್ಯ, ಮಂಡ್ಯ, ಧ್ರುವ, ಕಿಟ್ಟಿ, ಸುಮಾರು ಸಿನಿಮಾಗಳು ಮಾಡಿದೆ. ಬಟ್ ಅವಾಗ ಹೀರೋಗಳು ಮುಖ್ಯ ಆಗ್ತಿದ್ರ ಒಂದು ಸಿನಿಮಾ ಒಪ್ಕೊಳ್ಬೇಕಾದ್ರೆ? ಜಸ್ಟ್ ಅದನ್ನ ಅವಕಾಶ ಅಂತ ಅಷ್ಟೇ ಪರಿಗಣಿಸ್ತಾ ಇದ್ರ? ಇಲ್ಲ, ಅವಾಗ ಅವಕಾಶ ಅಷ್ಟೇ. ಅದು ಯಾವ ಹೀರೋ ಆದ್ರೂ ಕರೆದಿದ್ದಾರೆ, ನನ್ನ ಪಾಲನ, ನನ್ನ ಕರ್ತವ್ಯ ನಾನು ಮಾಡಬೇಕು ಅನ್ನೋದು ಒಂದೇ ಮನಸ್ಸಲ್ಲಿ ಇದ್ದಿದ್ದ ಕಲಾವಿದನಾಗಿ. ಹೌದು. ಆಮೇಲೆ ಕಲಿಯೋದು ಬೇಕಾದಷ್ಟಿದೆ ಅನ್ನೋದು ಗೊತ್ತಾಯ್ತು. ಕಲಿಕೆ ಹಂತ ಇದೆಯಲ್ಲ, ಅದು ಮುಗಿಯಲ್ಲ, ನಿಜ, ಈಗಲೂ ಮುಗಿಯಲ್ಲ ಅದು. ನಾನು ನಟಿಸಿ ಹೊರಗಡೆ ಬಂದಾಗ್ಲೂ ಕೂಡ ನನಗನ್ಸುತ್ತೆ, ಇಲ್ಲ ಇದನ್ನ ಈ ತರ ಮಾಡಿದ್ರೆ ಚೆನ್ನಾಗಿತ್ತೇನೋ ಅನ್ನೋದು ಕೊರಿತಾ ಇರುತ್ತೆ. ಅದು ನೋಡ್ಬೇಕಾದ್ರೆ ಅನ್ಸಿರುತ್ತೆ, ಇದು ಇನ್ನೊಂಚೂರು ಹಿಂಗ್ ಮಾಡ್ಬೋದಿತ್ತು, ಚೆನ್ನಾಗಿರ್ತಿತ್ತೇನೋ ಅನ್ನೋದು ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಜೊತೆಗೆ TNC ತನ ಮೊದಲೇ SL ಭೈರಪ್ಪ ಅವರ ಕಾದಂಬರಿ ಆಧಾರಿತ ಮತದಾನ, ಅದ್ರಲ್ಲಿ ಮಾಡಿದೆ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್. ಅದು ತುಂಬಾ ಫೇಮಸ್ ಆಯ್ತು. ಸುಮಾರು ಈ ತರ ಸಿನಿಮಾಗಳು ಮಾಡಿದೆ. ಸುಮಾರು ವಿಲನ್ ಕ್ಯಾರೆಕ್ಟರ್ ಮಾಡಿದೆ, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದೆ, ಮುಖ್ಯಮಂತ್ರಿಗಳ ಕ್ಯಾರೆಕ್ಟರ್ ಮಾಡಿದೆ. ಈ ತರ ಎಲ್ಲ ಹಾಗೆ ದೊಡ್ಡದಾಗಿ ಹೋಯ್ತು.
ಸೊ ಅದು ಇದು ಎರಡಕ್ಕೂ ನಾನು ಡೇಟ್ ಹುಡುಕುವಂತ ಪರಿಸ್ಥಿತಿ ಬಂತು. ಒಂದು ಕಾಲದಲ್ಲಿ 5 ಸೀರಿಯಲ್ ಮಾಡ್ತಾ ಇದ್ದು ಒಟ್ಟಿಗೆ ನಾನು. ಸೊ ಇವ್ರಿಗೊಂದು 3 ದಿವಸ, ಅವ್ರಿಗೊಂದು 4 ದಿವಸ, ಇವ್ರಿಗೊಂದು 3 ದಿವಸ, ಈ ತರ ಹಂಚ್ಕೊಂಡು ಬೆಳಿಗ್ಗೆ ಎಷ್ಟು ಗಂಟೆಗೆ ನಾನು ಒಂದು ರತ್ನಗಿರಿ ರಹಸ್ಯ ಅಂತ ಮಾಡಿದೆ. ಅದೆಲ್ಲಿ ಬೆಟ್ಟೆಗೌಡರ ಮನೆ, ಹೊಸಕೋಟೆ ಹತ್ರ ಅವ್ರ ಮನೆ, ಅವ್ರದ್ದೊಂದು ದೊಡ್ಡ ತೋಟ, ಇದು ಮನೆಯೆಲ್ಲ ಒಂಥರ ಆಗಿನ ಕಾಲದ ಜಂತರ್ ಮಂತರ್ ತರನೇ ಇದೆ ಅದು. ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿವರು ತಮಿಳ್ನವರು, ಅಲ್ಲಿ ಬಂದು ಶೂಟ್ ಮಾಡೋರು. ಅಲ್ಲಿಗೆ ಏನು ಬೆಳಿಗ್ಗೆ 2 ಗಂಟೆಗೆ ಹೋಗ್ತಾ ಇದ್ದೆ ನಾನು. 2 ಗಂಟೆಗೆ ಹೋದ್ರೆ ಒಂದು 7 ಗಂಟೆ 8 ಗಂಟೆಗೆ ನಾನು ಕೆಲಸ ಮುಗಿಸ್ಬಿಟ್ಟು ಅಲ್ಲಿಂದ ಸೀದಾ ಇದು ಇಲ್ಲಿ ಏರ್ಪೋರ್ಟ್, ಹಳೆ ಏರ್ಪೋರ್ಟ್ ಹತ್ರ ಮನೆ, ಒಂದು ಸೊಳ್ಳೆ ಮನೆ ಅಂತ ಕರೀತಾರೆ ಅದಕ್ಕೆ. ಸೊ ತುಂಬಾ ಸೊಳ್ಳೆ ಅಲ್ಲಿ. ಸೊ ಅಲ್ಲಿ ಒಂದು 3-4 ಗಂಟೆ ಕಾಲ ಅದು ಮುಗಿಸೋದು, ಇನ್ನೊಂದು ಸಿನಿಮಾ. ಅದಾದ್ಮೇಲೆ ಇಲ್ಲೆಲ್ಲ ಹೆಬ್ಬಾಳ ಹತ್ರ ಒಂದು ಮನೆ, ಅದು ದೊಡ್ಡ ಮನೆ, ಅಲ್ಲಿ ಒಂದು ಸೀರಿಯಲ್. ಓಕೆ, ಈ ತರ ಸುಮಾರು ಇದಾಗೋಯ್ತು. ಆಮೇಲೆ ಸಣ್ಣಗಾಗ್ಬಿಟ್ಟೆ ನಾನು, ಯಾಕಂದ್ರೆ ಸರಿಯಾದ ಟೈಮಿಗೆ ಊಟ ಇಲ್ಲ, ನಿದ್ದೆ ಇಲ್ಲ, ಓಡಾಟ. ಸೊ ಓಡಾಟ ಜಾಸ್ತಿ ಆಗ್ಬಿಟ್ಟು ಅವಾಗ ನಾನೇ ಕಾರ್ ಡ್ರೈವ್ ಮಾಡ್ತಾ ಇದ್ದೆ. ಓಡಾಟ ಆಗ್ಬಿಟ್ಟು ನೋಡಿ ಇದಾಗೋಯ್ತು ನನಗೆ, ಏನೇ ನಾನು ಹಿಂಗಿದ್ದೀನಲ್ಲ ಅಂತ, ಎಲ್ಲ ಕೆಟ್ಟೋಯ್ತಲ್ಲ ಕೆಲಸ ಅಂತ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಫಿಸಿಕ್ ಕಡೆ ಗಮನ ಕೊಡೋದಕ್ಕೆ ಶುರು ಮಾಡಿದೆ. ಹೆಲ್ತ್ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡು ಬಂದೆ. ಅವಾಗ ಅಂದ್ರೂ ಇಲ್ಲಿವರೆಗೂ ನಾನು ಕೂತಿಲ್ಲ. ಭಗವಂತ ಆ ಶಕ್ತಿ ಚೈತನ್ಯನ ನನಗೆ ಕೊಟ್ಟಿದ್ದಾನೆ. ಅವನು ಕೊಟ್ಟಿರೋವರೆಗೂ ಈ ಇದರಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಈ ಮಾಂಗಲ್ಯ ಸೀರಿಯಲ್ ನಿಮಗೆ ತುಂಬಾ ಹೆಸರು ಕೊಟ್ಟಿದ್ದು. ಹೌದು ಹೌದು ಹೌದು. ಈಗಲೂ ಅಷ್ಟೇ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಮಾಂಗಲ್ಯ ನಾರಾಯಣಪ್ಪ ಅಂತ ಅಂದ್ರೆ ಗೊತ್ತಿಡ್ತಾರೆ. ಹೌದು ಹೌದು. ನಾನು ಇಲ್ಲಿ ಬರೋ ಮುಂಚೆ ನಾನು ಇವತ್ತು ಯಾರು ಸಂದರ್ಶನ ಅಂದಾಗ ನಾನು ಅವ್ರದ್ದು ಹೇಳಿದಾಗ ಒಬ್ರು ಹಿರಿಯರು ಹಂಗಂತಿದ್ರು, ಮಾಂಗಲ್ಯ ನಾರಾಯಣಪ್ಪ ಅಂತ. ಹೌದು, ಕರೆಕ್ಟ್. ಅದೇ ಹೆಸರು ಫೇಮಸ್ ಆಗೋಗಿದೆ. ಈ ಪಾತ್ರಗಳು ಮಾಡ್ತಿರಲ್ವಾ, ಆ ಪಾತ್ರಗಳಲ್ಲಿ ನೀವು ತೋರಿದ ಕೆಲವೊಮ್ಮೆ ಕ್ರೂರತೆ ಇರಬಹುದು, ಅಥವಾ ಅತ್ಯಂತ ಪ್ರೇಮಯುತವಾದ ಒಳ್ಳೆ ನಟನೆ ಇರ್ಬೋದು, ಅಥವಾ ಒಳ್ಳೆ ವ್ಯಕ್ತಿತ್ವ, ಅದು ಹೊರಗಡೆನೂ ಜನ ನಿಮ್ಮನ್ನು ಹಾಗೆ ನೋಡ್ತಾರೆ, ಕೆಲವು ಹಾಗೆ ನೋಡ್ತಾರೆ. ನನಗೆ ತುಂಬಾ ಮಾಂಗಲ್ಯ ಮಾಡಿದ ಮೇಲೆ ಒಂದು 2-3 ಸೀರಿಯಲ್ಲು ಬೇರೆ ತರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ತರ, ಶೇಡ್ ತರ ಬಂತು. ಇಷ್ಟಪಡ್ತಾ ಇರಲಿಲ್ಲ ಜನ. ನನ್ನ ಕೈ ಹಿಡ್ಕೊಂಡು ಹೇಳೋರು, ಯಾಕೆ ಈ ಪಾತ್ರಗಳು ಮಾಡಿಬಿಟ್ರೆ ನೀವು ಅಂತ. ಅದು ಪಾಸಿಟಿವ್ ಕ್ಯಾರೆಕ್ಟರ್ ಬಹಳ ಬೇಗ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹೌದು, ಹತ್ರ ಆಗ್ತದೆ, ಹೃದಯಕ್ಕೆ ತುಂಬಾ ಹತ್ರ ಆಗುತ್ತೆ. ಈ ನೆಗೆಟಿವ್ ಅಂದ್ರೆ ಅವ್ರು ಇಷ್ಟಪಡೋದಿಲ್ಲ, ಶತ್ರು. ಯಾಕೆ ಆ ಪಾತ್ರ ಮಾಡೋದಕ್ಕೆ ಹೋದ್ವಿ. ಇನ್ನು ಕೆಲವೊಮ್ಮೆ ಅದು ಪಾತ್ರ ಅನ್ನೋದನ್ನು ಅವ್ರು ಮರ್ತ್ಬಿಟ್ಟಿರ್ತಾರೆ. ನೀವೇ ಅದು ಲೀನವಾಗ್ಬಿಟ್ಟಿರ್ತಾರೆ ಅದರಲ್ಲಿ. ನೋಡಿ, ಅದು ನಿಮ್ ನಟನೆಯ ತಾಕತ್ತದು. ಎಷ್ಟು ಜನ ಅಂದ್ರೆ, ನಾನು ಬೆಳಿಗ್ಗೆ ವಾಕ್ ಹೋಗ್ತಾ ಇದ್ದೆ ಮಲ್ಲೇಶ್ವರಂ ಇದರಲ್ಲಿ, ಹಿಂದ್ಗಡೆ ರೈಲ್ವೆ ಸ್ಟೇಷನ್ ರೋಡ್ ಅಲ್ಲಿ ಹೋದ್ರೆ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಕೈ ಮುಗಿದು ಹೋಗೋದು ವಾಡಿಕೆ. ಸೊ ಅವತ್ತಿನ ದಿವಸನೂ ಕೈ ಮುಗಿತಾ ನಿಂತಿದ್ದೆ. ಸರಿ, ಕೈ ಮುಗಿದ್ಬಿಟ್ಟು ಇನ್ನು ಹೊರಡ್ಬೇಕು, ಈಗ ತಿರುಗದೆ ಹಿಂದ್ಗಡೆ ಒಬ್ರು ನಿಂತಿದ್ದಾರೆ, ವಯಸ್ಸಾದವ್ರು. ನಾರಾಯಣಪ್ಪನವರೇ, ನಿಮಗೆ ಕೈ ಮುಗಿತಾ ಇದ್ದೀನಿ, ನಮ್ಮಲ್ಲಿ ಎಷ್ಟು ಬದಲಾವಣೆ ತಂದಿದ್ರಿ ನೀವು. ಅವ್ರ ಭಾವನೆ ನೋಡಿ, ಅಷ್ಟೇ ಹಿರಿಯರು. ಹೌದು, ಆ ಪಾತ್ರದಿಂದ ನೀವು ಗಳಿಸಿದ ಸಾರ್ಥಕತೆ ಅದು. ಹೌದು. ನಾನು ಇವತ್ತು ಕೆಲವು ಹಿರಿಯರು, ಕೆಲವು ಲೇಡೀಸು ಕಾಲಿಗೆ ಬೀಳ್ತಾರೆ. ನಾನು ಹೇಳೋದು, ನಾನು ತಡೆಯೋಲ್ಲ, ಕೃಷ್ಣಾರ್ಪಣ ಮಸ್ತು ಅಂತೀನಿ ಅಷ್ಟೇ. ಅವನಿಗೆ ಸೇರ್ಬೇಕಿದ್ದು, ನಂದಲ್ಲ, ಮೇಲ್ನೋಟ ನನಗಲ್ಲ. ಲೌಕಿಕವಾಗಿ ಅದು ನಿಮಗೆ ಅಂತ ಅನ್ಸಿದ್ರು, ನಿಮ್ಗೆ ಗೊತ್ತಿರಬೇಕು ಅದು ಅವನಿಗೆ ಅಂತ. ಕೃಷ್ಣಾರ್ಪಣ ಮಸ್ತು, ವಾಸುದೇವಾರ್ಪಣ ಮಸ್ತು, ಇಷ್ಟೇ ಹೇಳೋದು ನಾನು. ಅವನಿಗೆ ಸೇರ್ಬೇಕು, ನನಗಲ್ಲ. ನಾನು ಅವಂತ ಪಾತ್ರಧಾರಿ ಅಷ್ಟೇ. ಕೆಲವೊಮ್ಮೆ ನಾನು ಕಲಾವಿದರು ಕೇಳ್ಪಟ್ಟಿದ್ದೀನಿ, ಈ ನೆಗೆಟಿವ್ ಕಾಣಿಸ್ಕೊಂಡು ಕೆಲವೊಮ್ಮೆ ಶಾಪ ಹಾಕಿರ್ತಾರೆ. ಹೌದು, ಈ ಜನಗಳು ಪಾಪ ಅವ್ರ ಒಳಗಡೆ ಡೀಪ್ ಆಗಿ ಇಳಿದ್ಬಿಟ್ಟು ಅವು ವರ್ಕ್ ಆಗಿದಾವೆ ಅನ್ನೋದು ಕೆಲವೊಬ್ರು ಹೇಳಿರೋದು ನಾನು ಕೇಳ್ಪಟ್ಟಿದ್ದೆ. ಪೃಥ್ವಿರಾಜ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಸೀನಿಯರ್ ಆರ್ಟಿಸ್ಟ್. ಅವರು ಇದರಲ್ಲಿದ್ದವರು, NGF ನಲ್ಲ ಅಲ್ಲ, ಇದರಲ್ಲಿದ್ದು ಏನು ITI ನಲ್ಲಿದ್ದರು. ಅವರು ಏನೋ ಇಂಜಿನಿಯರ್ ಏನೋ ಆಗಿತ್ತು. ಇಲ್ಲಿ ಈ ಫೀಲ್ಡ್ನಲ್ಲಿ ಅವ್ರು ಮುಂಚೆಯಿಂದ ಸಿನಿಮಾಗಳು ರಾಜ್ಕುಮಾರ್ ಟೈಮಿಂದನೂ ಮಾಡ್ಕೊಂಡಿದ್ದಾರೆ. ಆ ರಾಜ್ಕುಮಾರ್ ಯಾವುದೋ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ನ ಹೊಡೆಯೋ ಒಂದು ಸೀನ್ ಬಂದಿದೆ. ಇವ್ರ ಪಾಪ ಎಲ್ಲೋ ಹೋಗ್ತಾ ಇದ್ರು ಅಂತ ಹಿಡ್ಕೊಂಡು ಹೊಡೆದ್ ಬಿಡೋದ ಇವ್ರಿಗೆ ಜನ. ರಾಜಣ್ಣಂಗ್ ಹೊಡಿತೀಯ ಅಂತ, ರಾಜ್ಕುಮಾರ್ಗೆ ಅಣ್ಣಂಗ್ ಹೊಡಿತೀಯ. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗಿ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ, ಅಮ್ಮ ದಯವಿಟ್ಟು ಸ್ವಲ್ಪ ಅಣ್ಣವ್ರಿಗೆ ಹೇಳೋದು ಕೇಳಿ, ಪೇಪರ್ಗೋ ಇದಕ್ಕೋ ನಾನು ಬೇಕು ಪಾತ್ರ ಮಾಡಿರೋದು ಅಷ್ಟೇ, ನಾನು ಈ ತರ ತೊಂದರೆ ಆಗ್ತಾ ಇದೆ ನನಗೆ, ಈ ಮಟ್ಟಕ್ಕಿದೆ. ಜನರು ಯಾಕೆ ಕಲಾವಿದರನ್ನ ಆ ಮಟ್ಟಕ್ಕೆ ಮನಸ್ಸಿಗೆ ತಂದ್ಕೊಂಡು ಹಿಂದೆ ಆತರ ದೇವರು ಆಗಿದ್ದು ಯಾಕೆ ಅಂತ ಅಂದ್ರೆ, ಬೀದಿಲೆಲ್ಲ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವಾಗ, ಸ್ಟುಡಿಯೋ ಒಳಗಡೆ ಮಾಡೋ ನಿಮ್ಮಂತವ್ರು ಕಾಣ್ತಿದ್ದೆ ಅಪರೂಪ. ಹೌದು, ಈಗೆಲ್ಲ ಬೀದಿಲಿ ಸಿಗ್ತಾರೆ, ಈಗೆಲ್ಲ ನೋಡಿದ್ರೆ ಹಾಗಾಗಿ ಇದು ಹೊರಟೋಗ್ಬಿಡುತ್ತೆ. ಕಾತುರತೆ ಇಲ್ಲ, ಅಲ್ಲೇನೋ ವಿಶೇಷವಾಗಿ ನಿಂತು ನೋಡುವಷ್ಟು ಕಾತುರತೆ ಕಳ್ಕೊಂಡಾಗ ಏನು ಉಳಿಯೋಕ್ ಸಾಧ್ಯ? ಅಣ್ಣವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅವ್ರ ಜೊತೆ ನಮಗೆ ಅವಕಾಶ ಸಿಕ್ಕಿಲ್ಲ.
ಒಂದೇ ಭಕ್ತ ಅಂಬರೀಷ ಅಂತ. ಅದನ್ನ ಮಾಡ್ಬೇಕಾಗಿತ್ತು. ರಾಘಣ್ಣ ಅವ್ರು ನನ್ನ ಆಫೀಸ್ಗೆ ಕರೆಸಿದ್ರು. ಅಲ್ಲೇ ಬಂದ್ಬಿಟ್ಟು ಪುನೀತ್ ಅವ್ರು ಬಂದು ನನ್ನ ನೋಡ್ಬಿಟ್ಟು, ನೋಡಿ ಅದರಲ್ಲೂ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ನೀವು ಕಾವ್ಯಾಂಜಲಿ ಮಾಡಿದ್ರಲ್ವಾ ಅಂದ್ರೆ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ನೀವು ಅವ್ರ ಆಫೀಸ್ಗೆ ಹೋಗಿದ್ರಿ? ಅವ್ರ ಆಫೀಸ್ ಕರೆಸಿದ್ರು ನನ್ನ. ಪಿ ಶೇಷಾದ್ರಿ ಅವ್ರು ನಾನು ಕಳಿಸಿದ್ರು. ಹೋಗಿ ಅವ್ರು ನೋಡಿ ಈ ತರ ಭಕ್ತ ಅಂಬರೀಷ ಮಾಡಬೇಕು ಅಂತ ಇದಾರೆ, ಅಲ್ಲೊಂದು ಪಾತ್ರಕ್ಕೆ ಏನು ಹುಡುಕ್ತಾ ಇದಾರೆ, ನೀವು ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಸೊ ಹೋದಾಗ ಇವ್ರು ಸಡನ್ ಆಗಿ ಬಂದಿದ್ದಾರೆ ಪುನೀತ್ ಅವರು ಆಫೀಸ್ಗೆ. ಬಂದು ನನ್ನೇ ನೋಡ್ಬಿಟ್ಟು, ನೀವು ಕಾವ್ಯಾಂಜಲಿ ಮಾಡಿದಿರಲ್ವಾ, ನನಗೆ ಎಷ್ಟು ಸಂತೋಷ ಆಗೋಯ್ತು ಅಂದ್ರೆ, ಏನೋ ಒಂದು ಸೆಂಟ್ರಲ್ ಅವಾರ್ಡ್ ಸಿಕ್ತು ನನಗೆ ಅನ್ನೋ ಸಂತೋಷ ಆಗೋಯ್ತು. ಅವಾಗ ಅವ್ರು ಯಾವ ಸಿನಿಮಾ ಮಾಡಿದ್ರು ಅಷ್ಟೊತ್ತಿಗೆ? ಅವ್ರು ಮಾಡಿದ್ರು ಒಂದು 5-6 ಸಿನಿಮಾ ಮಾಡಿದ್ರು ಹೀರೋ ಆಗಿ ಮಾಡಿದ್ರು. ಅಂಥ ಮನುಷ್ಯ, ಅದು ಅಂಥ ಕುಟುಂಬದವರು ನನ್ನನ್ನು ನೋಡಿ ಮಾತಾಡಿದ್ರಿ, ಈ ತರ ಹೇಳಿದ್ರು ಅಂದ್ರೆ ನನಗೆ ಎಷ್ಟು ಸಂತೋಷ. ಸೊ ಆ ಸಿನಿಮಾ ಕಡೆಗೆ ಏನಾಯ್ತು? ಅದಾಗ್ಲಿಲ್ಲ, ಮಾಡಕ್ಕಾಗಿಲ್ಲ. ಕಾರಣ ಹಂಗೆ ಉಳಿದೋಯ್ತು. ಕಾರಣ ಇವರಿಲ್ಲ. ಇವರು ಈಗಿನ ನಟನೆಗೆ ಏನು ಅಂತ ಅಂದ್ರೆ, ಈ ಐತಿಹಾಸಿಕ ಪೌರಾಣಿಕಗಳೆಲ್ಲ ಮಾಡಬೇಕು ಅಂದ್ರೆ ಆಂಗಿಕ ಅಭಿನಯ ಬೇಕು, ಭಾಷೆಯ ಮೇಲೆ ಹಿಡಿತಾ ಬೇಕು, ಡಿಕ್ಷನ್ ಎಲ್ಲ ಬೇಕು. ಅದೇ ಬೇರೆ ಕೇಳುತ್ತೆ. ಶರೀರ ಎರಡು ಅಣ್ಣವ್ರಿಗೆ ತಾಕತ್ತು. ಭಯಂಕರ ಅವ್ರ ಆಂಗಿಕ ಅಭಿನಯ ನೋಡಿ ತಿರ್ಗೋದು ಅಷ್ಟೇ. ಹಿಂಗೆ ನನಗೆ ಅವಕಾಶ, ಸೀತೆ ಮಾಡಿದೆ, ಮಹಾಭಾರತದಲ್ಲಿ ಭೀಷ್ಮ ಮಾಡಿದೆ, ಸೀತೆನಲ್ಲಿ ದಶರಥನ ಕ್ಯಾರೆಕ್ಟರ್ ಮಾಡಿದೆ, ವೆಂಕಟೇಶ ಮಹಿಮೆನಲ್ಲಿ ಆಕಾಶ್ ರಾಜನ್ ಕ್ಯಾರೆಕ್ಟರ್ ಮಾಡಿದೆ. ನಾನು ಜಯಂತಿ ಅಮ್ಮ ಇವರೆಲ್ಲ ಮಾಡಿದ್ವಿ ಅದರಲ್ಲಿ. ಉಮೇಶ್ ಅಮ್ಮ ಈಗ ದೈವಾಧೀನರಾದ್ರು ಈಗ ತಾನೆ ಅವರು. ಆಮೇಲೆ ಮಂಡ್ಯ ರಮೇಶ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡುವಂತ ಒಂದು ಅವಕಾಶ ನನಗೆ ಲಭ್ಯ ಆಯಿತು. ನನ್ನ ಪ್ರಕಾರ ಪೌರಾಣಿಕತೆ ನಿಮ್ಮವರೆಗೂ ಬರೋದೇ ಒಂದು ಯೋಗ. ಅದಕ್ಕೆ ನೀವು ಕೂಡು ಬಂದಾಗ ಅದನ್ನ ಒಪ್ಕೊಳ್ಳೋದು ನಿಮಗೂ ಹೌದು. ಅದು ನನ್ನ ಏನು ದೇವ್ರು ಕೊಟ್ಟ ವರ. ಹೌದು. ಸುಮ್ಮನೆ ಎಲ್ಲರಿಗೂ ಸಿಗೋಲ್ಲ ಪೌರಾಣಿಕ. ಎಲ್ಲಿ ಈಗಿನ ಕಾಲದ ಇವತ್ತಿನ ಇದರಲ್ಲಿ ಇಲ್ಲ ಪೌರಾಣಿಕದಕ್ಕೆ ಇದಿಲ್ಲ. ಗತ್ತು ಗೈರತ್ತು, ಭಾಷಾ ಶುದ್ಧತೆ ಭಾಷಾ ಬಹಳ ಮುಖ್ಯ. ಅಂದ್ರೆ ಈ ಮಣ್ಣಿನ ಸೊಗಡಿರ್ಬೇಕು ಅದಕ್ಕೆ. ಅದು ಬೇರೆದೇ ಒಂದು ಸಾಮಾಜಿಕದಕ್ಕೆ ಮಾತಾಡೋದಕ್ಕೂ ಏನಂದೆ ಅಂತೀವಿ, ಅದೇ ಪೌರಾಣಿಕದಲ್ಲಿ ಏನಂದೆ ನೋಡಿ ವೇರಿಯೇಷನ್ ಬೇಕು. ಅದಕ್ಕೆ ಆಕ್ಟಿಂಗ್ ಅಲ್ಲೂ ಡೆಪ್ತ್ ಬೇಕು, ವಾಯ್ಸ್ ಅಲ್ಲೂ ಡೆಪ್ತ್ ಬೇಕು, ಎರಡಕ್ಕೂ ಬೇಕು. ಅದು ಸುಮ್ಮನೆ ಹಿಂಗಂದ್ರೆ ನೋಡಿದ್ರೆ ಆ ವಾಯ್ಸ್ ಬಂತು ಅಂತ ಅಂದ್ರೆ ಗಡಗಡ ನಡಗಬೇಕಲ್ವ. ನೀವು ದಶರಥನ ಪಾತ್ರ ಮಾಡಿದಾಗ, ರಾಮನ ಕಾಡಿಗೆ ಹೋಗೋ ಸಮಯ ಎಲ್ಲ ಬಂದಾಗ ನಿಮ್ಮ ಒಳ್ಳೊಳ್ಳೆ ಡೈಲಾಗ್ಗಳು ಇದ್ದಿದ್ದವು. ಎಷ್ಟು ಒಂದು ಚೆನ್ನಾಗಿದೆ ಹೇಳ್ತೀನಿ ನಿಮ್ಗೆ. ಶ್ರೀನಿವಾಸ ಮೂರ್ತಿಗಳು ಗೊತ್ತು. ಅವರು ರವಿಚಂದ್ರನ್ ಸರ್ ಕಾಳಿದಾಸ ಇದು ಎಲ್ಲ ಮಾಡಿದ್ರಲ್ಲ, ಅಂತ ಮಹಾನ್ ಕಲಾವಿದ. ಸೀತೆ ನೋಡ್ಬಿಟ್ಟು ಅದೇ ರಾಮ ಹೊರಟೋಗ್ತಾನೆ ನೋಡಿ ಆ ಸೀನ್ ನನಗೆ ಅವರು ನನ್ನ ಗುರುಗಳೇ. ಯಾಕಂದ್ರೆ ಅವ್ರ ಡೈರೆಕ್ಷನ್ ನಾನು ಅಣ್ಣ ಬಸವಣ್ಣ ಅಂತ ಮಾಡಿದೆ ಅಲ್ಲೇ ರಾಮೋಜಿ ಫಿಲ್ಮ್ ಸಿಟಿನಲ್ಲಿ. ಅವರು ಫೋನ್ ಮಾಡ್ಬಿಟ್ಟು ನನಗೆ ಹೇಳಿದ್ರು, ಏನ್ ತುಂಬಾ ಚೆನ್ನಾಗಿ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾಡಿದ್ರಿ. ಒಬ್ಬ ಕಲಾವಿದ ಇನ್ನೊಬ್ಬರಿಗೆ ಆ ಪ್ರಶಂಸೆ ನೀಡೋದಕ್ಕೊಂದು ಅದ್ಭುತ ಅಲ್ಲ, ಅದು ಶುದ್ಧ ಹೃದಯ ಬೇಕು ಅಲ್ವಾ. ಅದು ಮಾಡಿದೆ. ಅದಕ್ಕೆ ಆ ಪಾತ್ರ ಹಿರಣ್ಯನವರು ಕೂಡ ಅದ್ರಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ರು. ಓಕೆ ಮಾಸ್ಟರ್ ಹಿರಣ್ಯ ಅವರು ಒಂದು ಪಾತ್ರ ಮಾಡೋರು. ಅವರು ಎಂಥ ಅದ್ಭುತವಾದ ವ್ಯಕ್ತಿತ್ವ ಅಂತ ಅಂದ್ರೆ, ಅವ್ರ ಎನ್ಸೈಕ್ಲೋಪೀಡಿಯಾ ಅಂದ್ರೆ ಇದು ಫುಲ್ ಯಾವ ಸಬ್ಜೆಕ್ಟ್ ಕೇಳಿ ಯಾವ ವಿಚಾರ ಕೇಳಿ ನಿರರ್ಗಳವಾಗಿ ಗಂಟೆಗಟ್ಟಲೆ ಮಾತಾಡಬಲ್ಲಂತಹ ವ್ಯಕ್ತಿ. ಹಾಸ್ಯ ಪ್ರಜ್ಞೆ ಜೊತೆಗೆ ಇದು ಒಂದು ಯಾವುದೋ ಒಂದು ಸೀನ್ ಬಂದಿದೆ ನೋಡಿದ್ದಾರೆ ಇದರಲ್ಲಿ, ಇಮ್ಮಿಡಿಯೇಟ್ ಫೋನ್ ಮಾಡಿದ್ರು, ಏನಪ್ಪಾ ಏನು ಮುಂಡೆಗಂಡ ಅವ್ರು ಮಾತಾಡೋದು ಹೆಂಗೆ, ಏನು ಮುಂಡೆಗಂಡ ಹಂಗೆ ಮಾಡ್ಬಿಟ್ಟು ಬೈಸ್ಬಿಟ್ಟಿಲ್ಲ ನಾನು ಹೆಂಡತಿ ಹತ್ರ ಅಂತ. ಅಣ್ಣ ಏನು ಮಾತಾಡ್ತಾ ಇದ್ದೀರಣ್ಣ ನೀವು, ನಾನೇ ಎಷ್ಟು ಮಾಡಿದೆ ಅಂತಿಲ್ಲ ಕಣ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ನನ್ನ ಹೆಂಡತಿ ಹೇಳಿದ್ದು, ನೀವು ಕಿಸಿತಾ ಇದೀರಲ್ಲ 50 ವರ್ಷದಿಂದ ಏನ್ ಮಾಡಿದ್ರಿ ನೋಡಿ ಅಲ್ಲಿ ಅಂತ ಅಂದ್ರು. ಅಯ್ಯೋ ನನಗ ಒಂಥರ ಆಗೋಯ್ತು ನನಗೆ ನಿಜವಾಗ್ಲು. ಅಂತ ಮಹಾನುಭಾವರು ಹೇಳಿದಾಗ ನನಗೆಲ್ಲೋ ದೊಡ್ಡ ಒಂದು ಪ್ರಶಸ್ತಿ ಬಂದಷ್ಟು ಖುಷಿ. ಅದು ನನ್ನ ತಲೆಯಿಂದ ಹೋಗ್ಲೇ ಇಲ್ಲ. ಇರ್ಬೇಕಂತ ಅಹಂಕಾರಗಳು ಕೆಲವೊಮ್ಮೆ ಇರಬೇಕು ಹೌದಲ್ಲಪ್ಪ. ಯಾಕಂದ್ರೆ ಅದು ಮುಂದಿನ ಬದುಕಿಗೆ ಲೀಡ್ ಕೊಡುತ್ತಂತ. ಅವರು ಏಕ ವ್ಯಕ್ತಿ, ಅವರು ಏನು ದಂತಕತೆ ಬಿಡಿ, ಅದೇ ಸಾಧ್ಯನೇ ಇಲ್ಲ ಅವ್ರ ಮುಂದೆ ನಿಲ್ಲಕ್ಕಾಗುತ್ತ ನಾವು. ಅವರು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು. ಸಿನಿಮಾ ವಿಚಾರ ಬಿಟ್ಬಿಡಿ, ಒಬ್ರು ವ್ಯಕ್ತಿಯಾಗಿ ಅವ್ರ ಮುಂದೆ ಯಾರು ಮಾತು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲ ಇದು ಏನೋ ಅಂದ್ರೆ ಸ್ಪಾಟ್ ಕ್ರಿಯೇಷನ್ ಇರ್ದಲ್ಲ, ಅವ್ರು ಮೆಚ್ಚಬೇಕು. ಎಲ್ಲ ಕಟ್ಟುಪಾಡುಗಳನ್ನು ಮೀರಿದವರು. ಅದೆಲ್ಲ ಸಂತೋಷ ಕ್ಷಣಗಳು. ಅದೆಲ್ಲ ನಮಗೆ ಒಂದು ಬಿರುದು ಬಾವಲಿಗಳನ್ನು ಕೊಟ್ಟಷ್ಟು ಸಂತೋಷ ಆಗೋಗ್ಬಿಡ್ತಾನೆ. ನಿಜವಾಗಲು ಯಾವುದು ಏನೋ ಇದು ಬರಬೇಕು ಅಂತ ಇಲ್ಲ. ಇಂಥ ಮಹಾನುಭಾವರುಗಳು ಒಂದು ಮಾತು ನಮ್ಗೆ ಹೇಳಿದ್ರೆ ಸ್ಫೂರ್ತಿ ಜಾಸ್ತಿ ಆಗುತ್ತೆ. ಅದೇ ಇವತ್ತು ಈ ವಯಸ್ಸಿನಲ್ಲಿ ನನಗೆ ಹೀಗಿಡೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು
ಮಕ್ಕಳೇ, ಎಷ್ಟು ಲವಲವಿಕೆ. ಸೊ ನೀವು ಭಕ್ತ ಕುಂಬಾರದ ಹೇಳ್ತಾ ಇದ್ದೀರಿ. ಭಕ್ತ ಅಂಬರೀಷ ವೀರಪ್ಪನವರು ಅಪಹರಣ ಮಾಡಿದಾಗ ರಾಜ್ಕುಮಾರ್ ಅವ್ರನ್ನ, ನಿಮ್ಗೆ ಆ ವಿಷಯ ಹೇಗೆ ತಲುಪ್ತು, ಅಥವಾ ಒಟ್ಟಾರೆ ನಿಮಗೆ ಆ ಸಮಯ ಹೇಗಿತ್ತು? ಆ ಕಾಡಿಗಿಚ್ಚಾಗಿ ಬಂದ್ಬಿಡ್ತದು. ಅಯ್ಯೋ, ಅದು ಗೊತ್ತಾಗದೇ ಇರೋರೇ ಇಲ್ಲ, ಆ ಥರ ಇದಾಗೋಯ್ತು. ನೀವು ಇಲ್ಲಿ? ನಾನು ಬೆಂಗಳೂರಿನಲ್ಲೇ ಇದ್ದೆ, ಯಾವುದೋ ಶೂಟಿಂಗ್ ನಲ್ಲಿ ಇದ್ದೆ ಆ ಟೈಮ್ನಲ್ಲಿ ಅಂತ ಕಾಣುತ್ತೆ. ಆಗ ಹೌದಾ ಸ್ತಬ್ಧ, ಶೂಟಿಂಗ್ ಕ್ಲೋಸ್ ಆಗೋಯ್ತು, ನಿಲ್ಲಿಸ್ಬಿಟ್ರಲ್ಲೇ. ಕರ್ನಾಟಕವೇ ನಿಲ್ಲಿಸ ಇಮಿಡಿಯೇಟ್. ಅದು ಒಂದು ಪುನೀತ್ ಅವರ ಇದು ಅಷ್ಟೇನೆ. ನಾನು ಅಲ್ಲಿಗೆ ಶೂಟಿಂಗ್ ಹೋಗ್ತಾ ಇದ್ದೆ, ನಾನು ಯಾವುದೋ ಸಿನಿಮಾಗೆ ಸಕಲೇಶ್ಪುರದಲ್ಲಿ ಊಟಕ್ಕೋಸ್ಕರ ನಿಲ್ಲಿಸಿದ್ರು. ಊಟ ಮಾಡ್ತಾ ಇದ್ದೆ, ನನ್ನ ಮಗಳು ಫೋನ್ ಮಾಡಿದ್ಲು, ಅಪ್ಪ ಪುನೀತ್ ಅವರು ಹೋಗ್ಬಿಟ್ರಂತೆ. ಏನು ಮಾತಾಡ್ತಾ ಇದೀವ ನೀನು, ಯಾರು ಕರೆಕ್ಟಾಗಿ ಜ್ಞಾಪಿಸ್ಕೊ, ಸುಮ್ಮನೆ ಏನೇನೋ ಹೇಳ್ಬೇಡ ನೀನು ಅಂತಂದು. ಇಲ್ಲ ಪಪ್ಪ, ನಾನು ನೋಡ್ತಾ ಇದ್ದೀನಿ, ಹಿಂಗಾಗಿದೆ. ಅಯ್ಯೋ ದೇವ, ನನಗೆ ಜಂಗಾಬಲಾನೇ ಹುಡುಗೋಯ್ತು. ಎಂಥ ವಿಚಿತ್ರ ಈ ವಯಸ್ಸು. ಅಯ್ಯೋ, ನಾನು ಸ್ಪಾಟ್ಗೆ ಹೋದ್ರೆ ಅವರೆಲ್ಲ ಪ್ಯಾಕಪ್ ಮಾಡ್ಕೊಂಡು ರೆಡಿಯಾಗಿ ಹೊರಟ್ಬಿಟ್ಟಿದ್ರು. ಆ ಡೈರೆಕ್ಟ್ರು ಹೇಳಿದೆ, ಅಯ್ಯೋ ನಮ್ಮ ವಯಸ್ಸು ತಗೊಂಡ್ಬಾರ್ದು ಪಾಪ, ಪುಣ್ಯಾತ್ಮನ ಬಿಡಬೇಕಾಗಿತ್ತು. ಎಂಥ ದುಃಖ ಆಗುತ್ತೆ ಅಂದರೆ, ವಯಸ್ಸಲ್ಲ ಅದು, ಕಾಯಿಲೆ ಇಲ್ಲ, ಕಸಾಲೆ ಇಲ್ಲ, ಎಂಥದ್ದು ಇಲ್ಲ. ಇದ್ದಕ್ಕಿದ್ದ ಹಾಗೆ ಎಂದಾಗ ಎಂಥ ಡ್ಯಾನ್ಸರು, ಎಂಥ ಫೈಟ್ರು. ವ್ಯಕ್ತಿತ್ವದಿಂದ ಗುರುತಿಸಿಕೊಂಡವ್ರಿಗೆ ಹಿಂಗಾದಾಗ ಸಹಜವಾಗಿ ಲೋಕ ನಲುಗುತ್ತೆ ಅಲ್ವಾ? ಅವ್ರೇನೋ ಬರೀ ಚಿನ್ನ ಹಾಕೊಂಡು ಒಡವೆ ಹಾಕೊಂಡು ಗುರುತಿಸ್ಕೊಂಡವ್ರಲ್ಲ ಅವೆಲ್ಲ. ಸರ್, ಏನು ನನ್ಗೆ ಇವತ್ತಿಗೂ ಕೂಡ ಚಿನ್ನದ ಮೇಲೆ ಆಸೆ ಇಲ್ಲ. ಏನು ಹಾಕೋಲ್ಲ, ಒಂದು ಪಂಚೆ ಒಂದು ಶರ್ಟ್ ಹಾಕೊಂಡು ಹೋಗ್ತೀವಿ ಶೂಟಿಂಗ್ಗೆ, ಪಿಚ್ ಹಾಕ್ಬಿಟ್ಟು ಅಲ್ಲಿ ಏನು ಹಾಕೋಬೇಕೋ ಹಾಕ್ಕೊಂಡು ಅಲ್ಲಿ ಆ್ಯಕ್ಟ್ ಮಾಡೋದು ಇಷ್ಟ, ಅದನ್ನು ಮತ್ತೆ ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡು. ದೊಡ್ಡ ಮನೆಯಿಂದ ಬಂದವ್ರು ಹೆಂಗಿರ್ಬೋದಿತ್ತು. ಅವರು ರಾಜ್ಕುಮಾರ್ ಅವರು ಎಂಥ ಅದ್ಭುತವಾದ ವ್ಯಕ್ತಿತ್ವ ಅಂತಂದ್ರೆ ನೋಡಿ, ಅವರು ನಾನು ಮಾಡಿದೆ ಅಂತ ಎಲ್ಲೂ ಹೇಳಿಲ್ಲ. ಸೀರಿಯಲ್ನವ್ರನ್ನ ಕರೆದು ಕೇಳೋರು, ಅಬ್ಬಬ್ಬ ಎಷ್ಟು ಡೈಲಾಗ್ ಹೇಳ್ತೀರಪ್ಪ ನೀವು, ಅಬ್ಬ ಅದ್ಭುತ. ಒಬ್ಬ ಸೀರಿಯಲ್ನವನ್ನ ನಟನ ಕರೆದು ಹೇಳೋಂಥ ಮಾತಿದು. ಅವ್ರಿಗೆ ಎಂತೆಂದರೂ ಮಾತಾಡಿ ಬಿಟ್ಟಾಕ್ಬಿಟ್ಟಿದ್ದಾರೆ. ಒಂದೇ ಸಾಕು, ತಾಯಿ ಶಾರದೆ ಮುಂದೆ ನಿಂತ್ಕೊಂಡು ಅವರು ಅದು ಹೇಳಿ. ಕವಿರತ್ನ ಕಾಳಿದಾಸ ಏನು ಅದ್ಭುತವಾದ ಮಾತೆಯ ಮುಂದೆ ಕಲಿಬೇಕು ನಾವೆಲ್ಲ. ಮಾತಂಗ ಇಷ್ಟು ತೃಣಮಾತ್ರವೂ ನಾವು ಕಲ್ತಿಲ್ಲ ಇನ್ನು. ಆದ್ರೆ ಅವ್ರಿಗೆ ಬರೀ ಬೇರೆಯವರ ಸದ್ಗುಣಗಳನ್ನು ಕಂಡುಹಿಡಿಯೋದ್ರಲ್ಲಿ ಅವ್ರ ಶ್ರೇಷ್ಠತೆ ಇತ್ತು. ಹೌದು. ಅವ್ರು ರಾಜ್ಕುಮಾರ್ ಕರ್ನಾಟಕ ರತ್ನ ಕೊಡ್ಬೇಕಾದ್ರೆ ಈ ರಾಜಕುಮಾರನನ್ನ ನೀವು ಅದು ಹೇಗೆ ಒಪ್ಕೊಂಡ್ರು ನನಗೆ ನೋಡಕ್ಕಾಗಲ್ಲ ನನ್ನ ಸಿನಿಮಾ ಎಂತ. ಅಯ್ಯೋ, ಅದು ಬಿಡಿ, ಅದೊಂದು ಇದಿದ್ದು ಯೂನಿವರ್ಸಿಟಿ ಇದ್ದ ಹಾಗೆ ಅದು. ನೀವೆಲ್ಲ ಅದು ನೋಡಿದೀರಲ್ಲ, ನಮಗೆ ನಿಮ್ಮನ್ನು ನೋಡಿದಾಗ ಅನ್ಸುತ್ತೆ ಅಯ್ಯಪ್ಪ ಇವ್ರು ಎಂತ ಅನ್ಬೋರ. ಯೂನಿವರ್ಸಿಟಿ ಕೊನೆ ಗಳಿಗೆವರೆಗೂ ನಾನು ಕಲಿತೆ ಅಂತ ಹೇಳಿಲ್ಲ, ಇನ್ನೂ ಕಲಿಯೋದಿದೆ. ಈ ಪುನೀತ್ ಅವರ ಮರಣದ ವಿಚಾರ ಮಾತಾಡ್ತಾ ಅಣ್ಣವರ ಅಪಹರಣ ವಿಚಾರವನ್ನು ಅರ್ಧಕ್ಕೆ ತಂದು ನಿಲ್ಸಿದ್ರಿ, ಅದೊಂದು ಸ್ವಲ್ಪ ಹೇಳ್ಬಿಡಿ. ಅದೇ ಆ ಟೈಮ್ಗೆ ಏನಾಯ್ತು ಅಂತ ಅಂದ್ರೆ, ಒಂಥರ ಹೇಗೆ ಸಾಧ್ಯ, ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹೇಗೆ ಅವನು ಬಂದು ಇವ್ರನ್ನ ಕರ್ಕೊಂಡೋಗಿ ಏನ್ ಸಾಧನೆ ಮಾಡೋದಕ್ಕೆ ಹೋಗ್ತಾನೆ. ಸಾಧನೆ ಅಂತ ಅಂದ್ರೆ ಹೌದು, ಆಮೇಲೆ ನಾವೇ ಹೌದು, ಅದೊಂದು ವಜ್ರ ನಮ್ಮ ಇದರಿಂದ ಅವನಿಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ವಜ್ರ ಇಟ್ಕೊಂಡು ಇವಾಗ ವಜ್ರ ಅದು. ಹೌದು ಹೌದು, ಖಜಾನೆಯಲ್ಲಿದ್ದರೆ ವಜ್ರ ಅಂತ ಒಂದು ವಜ್ರನ ಅವನು ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ರೆ ಇನ್ನೂ ಕಷ್ಟ ಪಾಪ ಅವ್ರಿಗೆ. ಅಲ್ಲಿಂದಾನೇ ಅವರು ಸ್ವಲ್ಪ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಅವ್ರ ತೊಂದರೆ ಅನುಭವಿಸಿದ್ರು ಅಲ್ಲಿ. ಯಾಕೆಂದ್ರೆ ಅವನು ಒಂದ್ ಜಾಗದಲ್ಲಿ ನಿಲ್ತಾ ಇರ್ಲಿಲ್ಲಂತೆ, ಅದೆಲ್ಲ ನಾವು ಕೇಳಿದ ವಿಚಾರ. ಒಂದ್ ಜಾಗದಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದ, ಏನೇನೋ ಮಾಡ್ತಾ ಇದ್ದ. ಅಲ್ಲೂ ನೋಡಿ ಅವರು ಎಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ. ಅವನು ಕೋರ್ಸ್ಕೊಂಡು ಹಾಡೆಲ್ಲ ಕೇಳಿ ಅಲ್ಲೂ ಕೂಡ ಅವರು ಬಿಟ್ಟಿಲ್ಲ ಮನರಂಜನೆ. ಅದರಿಂದ ಅವನು ಬದಲಾವಣೆ ಆದ್ನ ಏನು ಮೇ ಬಿ ನಮಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಆ ದೈವಿ ಗುಣ ಕಷ್ಟ ಕಾಲದಲ್ಲೂ ನಿಜವಾಗ್ಲೂ ದೈವಿ ಗುಣ, ದೈವ ಕಳೆ ಅದು. ಕಷ್ಟ ಬಂದ್ರು ಅದು ಹಾಗೆ ಇತ್ತು. ಹೌದು. ಯಾವ್ದಕ್ಕೆ ಹಾಕಿ ಯಾವ ದಾಸರು, ಭಕ್ತ ಕನಕದಾಸರು ಬಂಗಾರದ ಮನುಷ್ಯ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಒಂದೊಂದರಲ್ಲೂ ರಾಘವೇಂದ್ರ ಸ್ವಾಮಿ ಎಲ್ಲ ಅದ್ಭುತವಾದ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡು ಅದ್ರ ಮೂಲಕ ಸಾಧನೆಯನ್ನು ಮಾಡಿದ್ರಲ್ಲ, ದೇವರೇ ಆಯ್ತು. ಇವತ್ತಿಗೂ ಅವರ ಸಮಾಧಿಯಲ್ಲಿ ಪಕ್ಕ ದೇಗುಲ ಅದು. ಅಲ್ಲಿಗೆ ಬರ್ತಾರೆ ನೋಡಿ, ಎಷ್ಟು ಜನ ಬದುಕು ನಡೀತಾ ಇದೆ ಆಚೆ, ಮತ್ತೆ ವ್ಯಾಪಾರ ಮಾಡ್ತಾರೆ. ಮತ್ತೆ ಅದು ದೈವಿ ಶಕ್ತಿ ತಾನೇ ಅದು. ಆ ಸಮಯದಲ್ಲಿ ಸಿನಿಮಾ ಶೂಟಿಂಗ್ಸ್ ಎಲ್ಲ ಬಂದಾಗ್ಬಿಟ್ಟಿದ್ವಾ? ಹೌದು, ಒಂದ್ ತಿಂಗಳು ತಡೀಕ ಮಾಡಕ್ ಆಗಲ್ಲ. ಅವ್ರಿಗೂ ಅದು ಇಂಟ್ರೆಸ್ಟ್ ಇರಲ್ಲ. ಯಾವ್ದನ್ನ ಮರೆಯಲಾಗದಂತಹ ಒಂದು ಘಟನೆ ಅದು. ಅಲ್ಲಿ ಏನಾಗುತ್ತೋ, ನಮ್ದು ಒಂದು ವಸ್ತು ಕಳವಾಗ್ಬಿಟ್ಟಿದೆ.
ಸರ್ಕಾರಗಳೇ ತಲೆ ಕೆಡ್ಸ್ಕೊಂಡು ಕೂತಿದ್ದಾವೆ ಹೆಂಗಪ್ಪ ಕರ್ಕೊಂಡು ಬರೋದು? ಹೆಂಗೆ ಏನು ಕತೆ, ಯಾರು ಮಾಡ್ತಾರೆ, ಯಾರು ಹೋಗ್ತಾರೆ? ಬಟ್ ಅವ್ರ ಬದುಕಲ್ಲಿ ಆ ತಾಯಿ ಪಾರ್ವತಮ್ಮ ಅನ್ನೋರ ಆ ಪಾತ್ರ ಇದೆಯಾ? ಎಸ್ ನೋ ಡೌಟ್ ಅವರೇ. ಯಾಕಂದ್ರೆ ಇವ್ರ ಹತ್ರ ಏನೂ ಇಲ್ಲ. ಇವ್ರು ಬರೀ ಆಕ್ಟಿಂಗ್ ಓದಿ ತನ್ನ ಪ್ರವೇಶ ಮಾಡಿ ತನ್ನ ಕೆಲಸ ಮುಗಿಸಿ ತನ್ನ ಮನೆಗೆ ಬಂದ್ರೆ ಇಷ್ಟೋ ಅಷ್ಟೇ. ಇನ್ನು ಬಾಕಿ ಎಲ್ಲ ಅವ್ರದ್ದೇ ತಾನೆ. ದಿನಾ ದಾಸೋಹ ಅವ್ರ ಮನೇಲಿ, ದಿನಾ ದಾಸೋಹ. ವರ್ಧಣ್ಣವರು ಅವ್ರಿಗೆ ಅದು ಒಂದು ಹೊಡೆತ ಬಿದ್ಬಿಡ್ತು. ಅದೊಂದು ಸ್ವಲ್ಪ ನೋವು ಉಂಟಾಯ್ತು ಅವ್ರಿಗೆ. ಒಂದು ಅರ್ಧ ಭಾಗ ಕಳ್ಕೊಂಡಂಗಾಯ್ತು ಅವ್ರಿಗೆ ಅವ್ರು ಹೋಗ್ಬಿಟ್ಟಾಗ ವರ್ಧನ್ ಅವರು. ಯಾಕಂದ್ರೆ ನಾನು ಇತ್ತೀಚೆಗೆ ವಿ ಮನೋಹರ್ ಸರ್ದು ಸಂದರ್ಶನ ಮಾಡಬೇಕಾದ್ರೆ ಈ ರೆಕಾರ್ಡಿಂಗ್ ಟೈಮಲ್ಲಿ ವರ್ಧಪ್ಪ ಅವರು ಅಲ್ಲಿ ಕೂತ್ಕೊಳ್ತಿದ್ರಂತೆ. ಶ್ರುತಿ ಒಂಚೂರು ಹಿಂಗೆ ಅಣ್ಣವರು ಏನೊಂದಕ್ಕೂ ವರ್ಧಪ್ಪ ಸರ್ನ ಕೇಳೋರಂತೆ. ಎಲ್ಲಾನು ಅವ್ರು ಹೇಳದೆ ಏನು ಮಾಡ್ತಾ ಇಲ್ಲ. ಕತೆ ಅವ್ರ ಹತ್ರ ಅವ್ರು ಒಪ್ಪಬೇಕು ಅಷ್ಟೇ. ಓಹೋ, ಅವ್ರು ಒಪ್ಪಿದ್ರೇನೆ ಅದು ಕಾರ್ಯರೂಪಕ್ಕೆ ಬರೋದು. ಇಲ್ಲದೇ ಇದ್ರೆ ಬರೋದಿಲ್ಲ. ಇವ್ರಿಷ್ಟ ಅಲ್ಲ, ಅವ್ರಿಗೆ ಗೊತ್ತಿತ್ತು ಇವ್ರು ಯಾವ ಪಾತ್ರನ ಹೇಗೆ ನಿಭಾಯಿಸ್ತಾರೆ ಅನ್ನೋದು. ಅವ್ರು ಕುಡಿದು ಬಿಟ್ಟಿದ್ರು ಹಾಗೆ. ಕೃಷ್ಣನ ಜೊತೆ ಬಲರಾಮ ಇದ್ದಂಗೆ ಯಾವಾಗಲೂ ಇರುತ್ತೆ. ನಿಜವಾಗ್ಲು ಅದೊಂದು ಆಮೇಲೆ ಅದು ಸ್ವಲ್ಪ ತುಂಬಾ ನೋವು ಉಂಟಾಯ್ತು ಅವ್ರಿಗೆ. ಒಂದು ಬಲಗೈಯೇ ಒಂದು ಇದಾದಂಗಾಗೋಯ್ತು. ಇದಾಗಿ ಅಲ್ಲಿಂದ ಬಂದ ಮೇಲೆ ಪಾಪ ಅವ್ರಿಗೆ ಮಂಡಿ ನೋವು ಆಗುತ್ತಲ್ಲ ಸಾಮಾನ್ಯವಾಗಿ. ಏನೇನೋ ಯೋಚನೆಗಳು ಅವ್ರ ಮನಸ್ಸಲ್ಲಿ ಹಾದು ಹೋಗಿರ್ಬೋದು, ಆ ಸಮಯದಲ್ಲಿ ಸಂಘರ್ಷ ಆಗಿರ್ಬೋದು. ಯಾಕೆಂದ್ರೆ ಒಬ್ಬ ಮನಸ್ಸಿನ ಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಮೈಂಡ್ನಲ್ಲಿ ಏನು ನೋಡ್ತಾ ಇದ್ದೆ ನನಗೆ ಗೊತ್ತಾಗಲ್ಲ, ನನ್ನ ಮೈಂಡ್ನಲ್ಲಿ ಏನು ನೋಡ್ತಾ ಇದ್ದೆ ನಿಮಗೆ ಗೊತ್ತಾಗೋದಿಲ್ಲ. ಯಾರನ್ನು ಹೇಳ್ಬೋದು, ಬೇಕಾದಷ್ಟು ಜ್ಯೋತಿಷಿಗಳು ಹೇಳ್ಬೋದು, ಆದ್ರೆ ಯಾರು ಪ್ರೆಡಿಕ್ಟ್ ಮಾಡೋದಕ್ಕಾಗಲ್ಲ. ಈಗ ಅವನ ಜೀವನ ಅದರಿಂದ ನಡೀತಾ ಇದೆ ಅಷ್ಟೇ. ಅವನೊಂದು ಗುಬ್ಬಚ್ಚಿನ ಅಲ್ಲ, ಈ ಗಿಣಿನ ಕರ್ಕೊಂಬಂದು ಹಾಕ್ಬಿಟ್ಟು ಅಲ್ಲೊಂದು ಪೇಪರ್ ಹಾಕಿ ಅವನ ಅದನ್ನ ತೆಗೆಸಿ ಅದೆಲ್ಲ ಅದು ಅವ್ರವ್ರಿಗೆ ಓಕೆ, ಅವನಿಗೆ ಅದು ಹೊಟ್ಟೆ ತುಂಬಿಸ್ತಾ ಇತ್ತು. ಸೊ ನೀವು ಆನಂತರ ರಾಜಣ್ಣ ಅವ್ರದ್ದು ಅಥವಾ ಅಪ್ಪು ಅವ್ರದ್ದು ಈ ಎಲ್ಲವನ್ನ ನೋಡಿದಾಗ ಈ ಕ್ಷಣಕ್ಕೆ ನಿಮಗೆ ಸಾವಿನ ಭಯ ಇಲ್ಲ? ಇಲ್ಲ, ನನಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ನಾನು ಇವತ್ತೇನು ಈ ಕ್ಷಣ ಏನು ಅಷ್ಟೇ ಯೋಚನೆ ಮಾಡೋದು. ನಾನು ಈಗೆಲ್ಲ ಆಯ್ತಲ್ಲ, ಇದೆಲ್ಲ ನಾನು ಮಾಡ್ಕೊಂಡ್ಬಿಟ್ನಲ್ಲ, ಇದರಿಂದ ನಾನು ಇಷ್ಟು ಲೈಫ್ ಒಟ್ಟು ಯಾವ ಲೈಫ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಇಟ್ ಇಸ್ ನಾಟ್ ಪಾಸಿಬಲ್. ಯಾರೇ ಏನೇ ಹೇಳಿದ್ರು ಹೌದು ನಿಮ್ಮದು 100 ವರ್ಷ ಆಯಿಸು ಅಂತಂದ್ರೆ ಕೇಳಿಸ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿದೆ? ಆಶೀರ್ವಾದ ಅಂತ ಹೇಳೋದ್ರಲ್ಲಿ ಅವನಿಗೆ ಸಂತೋಷ ಸಿಗುತ್ತೆ, ಕೇಳಿಸ್ಕೊಳ್ಳೋದ್ರಲ್ಲಿ ಅಂತ ನಾನೇನು ಕಳ್ಕೊಳ್ಳೋದಿಲ್ಲ. ಬಟ್ ಸತ್ಯ ಬಿಟ್ಟು ದೂರ ಹೋಗಬೇಡ. ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಮಾತು ಹೇಳಿದ್ರಿ, ಸಂತೋಷ, ತೃಪ್ತಿ. ನಿಜ, ಆಶೀರ್ವಾದಗಳು ಅಲ್ಲ ನಮ್ಮನ್ನ ಭರವಸೆಯತ್ತ ತೆಗೆದುಕೊಂಡು ಹೋಗ್ತವೆ. ಬದುಕೋದು ಬಿಡೋದು ಆಮೇಲೆ ಡಾಕ್ಟ್ರಿಗೆ ನಾವು ಖಾತ್ರಿ ಹೇಳಲಿಕ್ಕಾಗಲ್ಲ. ನಿನ್ನೆ ನ್ಯೂಸ್ ನೋಡ್ತಿದ್ದೆ, ಪಾಪ ಚೆಕ್ ಮಾಡೋ ಚಿಕಿತ್ಸೆ ಕೊಡೋ ಡಾಕ್ಟರ್ ಪಾಪ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಎಷ್ಟು ಇಂತೆಂಥ ಸಾವುಗಳು ನೋಡ್ಬಿಟ್ಟಿದ್ದೀನಿ ನಾನು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಮಲಗಿದ್ದಾಗೆ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ಇನ್ನೊಬ್ರು ಪಕ್ಕದಲ್ಲೇ ಕೂತಿರ್ತಾರೆ, ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ. ಬಟ್ ಯಾರಿಗೂ ಭಾರ ಆಗದಂಗೆ ಹೋಗೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಇದನ್ನ ನಾವು ದೈವದಲ್ಲಿ ಕೇಳ್ಕೋಬೇಕು. ಅಪ್ಪ ಇರೋವರೆಗೂ ಚೆನ್ನಾಗಿದ್ದಾಗ ಆರೋಗ್ಯ ಕೊಟ್ಬಿಡು ಸಾಕು, ನೀನು ಕೇಳಲ್ಲ. ಆಸ್ತಿ ಬೇಡ, ಅಂತಸ್ತು ಬೇಡ, ವಜ್ರ ವೈಡೂರ್ಯ, ಏನು ಚಿನ್ನದ ಒಡವೆಗಳು ಎಂಥದ್ದು ಇಲ್ಲ. ಯಾಕೆ ಅಂತ ಅಂದರೆ ಸತ್ಯಾಂಶ ಕೊನೆಯೇ. ಆವಾಗ ಇರೋದನ್ನು ತೆಗೆಸ್ಬಿಟ್ಟು ಬಿಳಿ ಹೊದಿಕೆಯನ್ನು ಹಚ್ಚಿ ನಿಷ್ಕಲ್ಮಶವಾಗಿ ಹೋಗ್ಬಾ ಅಂತ ಕಳಿಸ್ಬೇಕಷ್ಟೆ. ಹೋಗ್ಬೇಕು. ಇಲ್ಲಿಂದ ಏನು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲಿಯೇ ಗಳಿಸಿ ಇಲ್ಲಿಯೇ ಏನೇ ಕೂಡಿಟ್ರು ಅಷ್ಟೇ, ಏನೇ ಕೂಡಿಟ್ರು ಏನೇ ಮಾಡಿದ್ರು ಅದು ಯಾವುದನ್ನು ಎತ್ಕೊಂಡು ಹೋಗಕ್ಕಾಗಲ್ಲ ಅಲ್ವಾ? ಸತ್ಯ. ಈ ಸತ್ಯವನ್ನ ಸ್ವಲ್ಪ ಕೈ ನಡೀತಾ ಇದ್ದ ಕಾಲದಲ್ಲಿ ಗಟ್ಟಿಮುಟ್ಟಾಗಿ ಏನು ಬೇಕು, ಏನೂ ಅವಶ್ಯಕತೆ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು 2 ಹೊತ್ತು ಊಟ, 1 ತಿಂಡಿ, ಹಾಕ್ಕೊಳೋದು ಬಟ್ಟೆ, ಇರೋದಕ್ಕೊಂದು ಸೂರು, ಇಷ್ಟೇ ಬೇಕಾಗಿರೋದು. ಅದು ಇದೇ ಸೂರು ಬೇಕು, ಇಂಥದೇ ಬೇಕು ಅನ್ನೋದು ಇಲ್ಲ. ಇರೋದಕ್ಕೊಂದು ಸ್ಥಳ ಇದೆಯಾ, ನನಗೆ ಸಾಕು. ಹಾಕೋದೇನು ಇಷ್ಟು, ಒಂದು ಪಂಚೆ, ಒಂದು ಶರ್ಟ್, ಕ್ಲೋಸ್ ಚಾಪ್. ಈಗ ನಿಮಗೆ ಬದುಕಿನ ಬಗ್ಗೆ ತೃಪ್ತಿ ಇದೆ? ಖಂಡಿತ ಇದೆ. ಇರೋವರೆಗೂ ಅಷ್ಟೇ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗುವಷ್ಟು ನನಗೆ ಅವಕಾಶಗಳನ್ನ ಕಲ್ಪಿಸ್ಕೊಡು ಅಂತ ಹೇಳ್ತೀನಿ. ಯಾಕೆಂದರೆ ಅದೊಂದು ಮನಸ್ಥಿತಿ. ಅದು ಇಲ್ಲಿವರೆಗೂ ನನಗೆ ಊಟ ಹಾಕಿದ್ಯಾ? ಹೌದು. ಸೊ ನಾನು ಹೋಗೋವರೆಗೂ ಅಟ್ಲೀಸ್ಟ್. ಆದರೆ ನಾನು ಯಾರ್ದೋ ಒಂದು ಕೈಯಲ್ಲಿ ಬಿದ್ದು ಅವರ ಇದು ಪಟ್ಕೊಂಡು ಮಾಡೋ ಹಾಗೆ ಆಗಬಾರ್ದು. ಸತ್ಯ ಅಲ್ವಾ? ಅವನಿಗೆ ಆ ಮಟ್ಟಿಗೆ ಶರಣಾಗತಿಯ ಬುದ್ಧಿ ಬರೋದಿದೆಯಲ್ಲ, ತುಂಬ ಸತ್ಯದ ದರ್ಶನ ಆಗಿರ್ಬೇಕು ಅದಕ್ಕೆ. ನಾನು ಎಲ್ರಿಗೂ ಹೇಳೋದು ಅಷ್ಟೇನೆ. ಈಗ ಏನಪ್ಪ ಅದ್ರ ಬಗ್ಗೆ ಯೋಚನೆ, ಹಿಂದಿಂದ ಆಗೋಯ್ತು, ಇದಕ್ಕೆ ನಾನು ಬ್ರಿಂಗ್ ಇಟ್ ಬ್ಯಾಕ್. ತರೋದಕ್ಕಾಗಲ್ಲ. ನೀವು ಮುಂದೆ ಯಾರಿಗೆ ಗೊತ್ತು, ಎಡವು ಬಿದ್ದರೆ ಸತ್ತೋಗ್ಬಿಡ್ತಾರೆ ಕೆಲವರು.
ಸದ್ಯ ಆಮೇಲೆ ಸಾಯ್ತೀನಿ ಏನೋ ಭಯನೇ ಬೇಡ. ಆಯ್ತು, ಬೋನಸ್ ಕೊಟ್ಟಿದ್ದಾನೆ ನಮಗೆ. ಇವತ್ತಿನ ಏನ್ ತಗೊಂಡ್ರು ಅಷ್ಟೇ, ನಾವು ತಗೊಳ್ಳೋ ಆಹಾರನೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಎಲ್ಲದರಲ್ಲೂ ವಿಷ ತುಂಬಿದೆ. ಇಲ್ಲದೇ ಇದ್ರೆ ಇಷ್ಟೊಂದು ಕಾಯಿಲೆ ಕಸಾಲೆಗಳು ಬರೋ ಅಗತ್ಯನೇ ಇರಲಿಲ್ಲ. ಹೊಸ ಕಾಯಿಲೆಗಳು ಉಟ್ಕೊಳ್ತಾ ಇದೆ, ಅದಕ್ಕಿದೇ ಇಲ್ಲ. ಮನುಷ್ಯನ ಒಳಗಡೆ ಅಸೂಹೆಗಳು ಇಲ್ಲಿ ಎಲ್ಲವೂ ಶುರುವಾಗ್ತಿದೆ. ಹಾಗಾಗಿ ಹೊರಗಡೆ ಎಲ್ಲ ಕಾಣಿಸ್ಕೊಳ್ತಿದೆ. ಇಲ್ಲಿ ಶುದ್ಧ ಇದ್ಬಿಟ್ರೆ ಒಂದು ಗಾಡಿ ಟಚ್ ಆದ್ರೆ ಕೊಲೆ ಮಾಡೋ ರೇಂಜ್ಗೆ ಹೋಗ್ತಾರೆ. ಹೌದು, ಅಂದ್ರೆ ರೋಗ ಹೊರಗಡೆ ಇಲ್ಲ, ಅದಕ್ಕೆ ಔಷಧಿ ಇದೆ, ಇದಕ್ಕಿಲ್ಲ. ಚಿಂತೆ ಯಾಕೆ ಮನವೇ ಗುರುರಾಯನಿಲ್ಲದಿರೋರು. ಏನು ದಾಹ, ಏನು ಮೋಹ, ಯಾವುದೂ ಅಲ್ಲ. ಸಾಧನೆ ಮಾಡೋ ಹುಚ್ಚಿರೋದು ಖಂಡಿತ ತಪ್ಪಲ್ಲ. ದುಡಿಮೆ ಮಾಡಬೇಕು ಅಂತ ಹುಚ್ಚಿರೋದು ಖಂಡಿತ ತಪ್ಪಲ್ಲ. ಆದ್ರೆ ಹೆಂಗಾರು ಸರಿ ಅನ್ನೋದು ತಪ್ಪು. ಮಿತಿಮೀರಿ ಮಾಡುವಂತ ತಪ್ಪು ದಾರಿಯಲ್ಲಿ ಹೋಗಿ ಬೇಗ ಬೆಳಿಬೇಕು ಅನ್ನೋದು ಒಂದು ಕಲ್ಪವೃಕ್ಷದ ತರ ಬದುಕಿರ್ಬೇಕು ಅಂತ. ಅದು ಕಲ್ಪವೃಕ್ಷ ಮ್ಯಾಕ್ ಬಂದು ಫಲ ಬಿಡ್ಲಿಕ್ಕೆ 10 ವರ್ಷ ತಗೊಳ್ತದೆ, ಆದ್ರೆ 80-90 ವರ್ಷ ಉಳಿಯುತ್ತೆ. ಅದೇ ಬೇಗ ಬಂದು 3 ತಿಂಗಳಿಗೆ ಬಿದ್ದೋಗೋದು. ಇವತ್ತಿನ ಕಾಲ ಹಂಗೆ, ಬೆಳಗ್ಗೆದ್ದು ಫೇಮಸ್ ಆಗ್ಬೇಕು ಅಂತ ಇವಾಗ ಆಗಿದೆ. ಕಲ್ಪವೃಕ್ಷ ಆಗ್ಲಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ನೋಡಿ, ನೀವೆಲ್ಲ ಇವತ್ತಿಗೂ ಕೈ ತುಂಬ ಕೆಲಸ ಇದೆ, ಬದುಕು ಜನರು ಪ್ರೀತಿ ಕೊಟ್ಟಿದ್ದಾರೆ. ಎಷ್ಟು ಈ ಲೋಕದ ಈ ಜನ್ಮದ ಆಶೀರ್ವಾದ ಪ್ರೀತಿನೇ ಸಾಕು ನಮ್ಗೆ. ಒಂದ್ ಕಡೆ ನಮ್ಮನ್ನ 4 ಜನ ಗುರುತಿಸ್ತಾರೆ, ಕೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ಹೀಗೆ ಮಾಡಿಪ್ಪ, 100 ವರ್ಷ ಮಾಡಿ, ನೀವು ಚೆನ್ನಾಗಿರ್ಲಿ, ಮುಂದೆ ನಮ್ಮ ಮಾವನೋ ನಮ್ಮ ಅಪ್ಪನೋ ಆಗಿ ಬನ್ನಿ, ಹಿಂಗೆ ಹೇಳ್ತಾರೆ. ಅದು ಪರದೆ ಮೇಲೆ ಬರುವಂಥದ್ದು. ಇವರು ಪ್ರಾಕ್ಟಿಕಲ್ ಆಗಿ ಕೇಳ್ತಾರೆ, ವಾಸ್ತವದಲ್ಲಿ ಕೇಳ್ತಾರೆ. ನಮ್ಮ ಮಾವ, ನಾನು ಕಾವ್ಯಾಂಜಲಿ ಮಾಡಬೇಕಾದ್ರೂ ಅಷ್ಟೇ, ನಾನು ಮಾಂಗಲ್ಯ ಮಾಡಬೇಕಾದ್ರೂ ಅಷ್ಟೇ, ಮುಂದಿನ ಜನ್ಮದಲ್ಲಿ ಆದರೂ ನನಗೆ ಮಾವ ಆಗಿ ಬನ್ನಿ, ಅಪ್ಪ ಆಗಿ ಬನ್ನಿ. ಯಾಕೆ ಅಂದರೆ ಅದರಲ್ಲಿ ಏನೋ ಒಂದು ತೃಪ್ತಿ ಕಾಣ್ತಾ ಇರ್ತಾರೆ. ಅಯ್ಯೋ, ನನಗೆ ಇಂಥ ಮಾವ ಇರಲಿಲ್ಲ, ಯಾಕೆಂದರೆ ಅವ್ರ ಸಂಕಟ ಅನುಭವಿಸ್ತಾ ಇರ್ತಾರೆ. ಏನೋ ಆಗಿರುತ್ತೆ ಅವರ ಇದರಲ್ಲಿ, ಕಲ್ಪನೆ ಮಾಡ್ಕೊಳ್ತಾರೆ ನನ್ನ, ಅಷ್ಟು ಸಾಕು. ಅದ್ಭುತ. ಈಗ ನಿಮ್ಮ ಕೊನೆಯ ಈ ಸಂದರ್ಶನದ ವೇಳೆಯಲ್ಲಿ ನಿಮ್ಮ ಇಡೀ ಬದುಕನ್ನು ನೆನಪು ಮಾಡಿಕೊಂಡ್ರೆ ಯಾರ್ಯಾರಿಗೆ ನೀವು ತುಂಬ ಕೃತಜ್ಞತೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ಬೋದು, ಯಾರಿಗಾದ್ರೂ ಸಾರಿ ಕೇಳ್ಬೋದು, ಅಥವಾ ನಿಮ್ಮ ಮೊಮ್ಮಗನಿಂದ ನೀವು ಪಡ್ಕೊಂಡಿರೋ ಸಂತೋಷವೂ ಇರುತ್ತೆ. ಆ ಪುಟ್ಟ ಮಗುವಿಗೂ ಒಂದು ಥ್ಯಾಂಕ್ಸ್ ಹೇಳೋದು. ಯಾರು ನೆನೆಸ್ಕೊಳ್ತೀರಿ ಈ ಸಮಯದಲ್ಲಿ? ನಾನು ಭಗವಂತನ ನೆನೆಸ್ಕೊಳ್ತೀನಿ, ನನ್ನ ಆರಾಧ್ಯ ದೈವ ನೆನೆಸ್ಕೊಳ್ತೀನಿ. ಕಲೆ ನನ್ನ ಆರಾಧ್ಯ ದೈವ ಭಗವಂತ. ಅದಕ್ಕೆ ಮೇಲೆ ನಿಂತ್ಕೊಂಡು ನನಗೆ ಅದನ್ನು ಪೂರಕವಾಗಿ ಕೊಟ್ಟಿದ್ದಾನಲ್ಲ. ಇಷ್ಟು ವರ್ಷಗಳು ನಾನು ಮನೋರಂಜನೆ ಅಲ್ಲ, ನಾನು ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಕೊಟ್ಟ. ಸಮಾಜಕ್ಕೆ ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಎಲ್ಲರೂ ಬದುಕ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲರೂ ಮಾಡ್ತಾ ಇರ್ತಾರೆ. ಅದು ಕೆಲವರಿಗೆ ಅವ್ರಿಗೆ ಇರಬಹುದು, ನಂದು ಆ ಥರ ಅಲ್ಲ. ಸಮಾಜಕ್ಕೆ ಬಂದಿದ್ದೀನಿ ನಾನೇನಾದ್ರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತೀನಲ್ಲ, ಅಷ್ಟು ಸಾಕತ್ತಿ. ಅದು ಅವ್ರು ಬದಲಾಯಿಸ್ಕೊಳ್ತಾರೋ ಅವರ ಗುಣಗಳನ್ನ ಇಲ್ವೋ ಅದು ಬೇಡ. ನಾನು ಹೇಳಬೇಕಾದ ನನ್ನ ಕರ್ತವ್ಯ. ಕೇಳಿಸ್ಕೊಂಡು ಅದ್ರ 4 ಜನ ಬದಲಾವಣೆ ಆಗ್ತಾರಲ್ಲ, ಅಷ್ಟು ಸಾಕು ನನಗೆ. ಇನ್ನೇನು ಇಲ್ಲ, ಅದೇ ತೃಪ್ತಿ. ಇಲ್ಲಿವರೆಗೂ ಹೀಗಾಯ್ತಲ್ಲ ಅಂತ ನಾನು ನೊಂದಿರೋದಿಲ್ಲ. ಇನ್ನು ಮುಂದೆ ಹೇಗೋ ಅದು ಅವನಿಗೆ ಬಿಟ್ಟಿದ್ದು, ಎಲ್ಲ ಅವನೇ, ದೈವೇಚ್ಛೆ. ನಿಮ್ಮ ಶ್ರೀಮತಿಯವ್ರ ಕುರಿತು ತುಂಬ ಇಲ್ಲ, ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಅವರು. ಇದೆ ಅವರಿಗೆ ಈಗ ಇವತ್ತಿಗೂ ಕೂಡ ಅವಳು ಇದನ್ನ ಸೀರಿಯಲ್ ಆ್ಯಕ್ಟ್ ಮಾಡೋದು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅವಳಿಗೆ ಸ್ವಲ್ಪ ಮುಜುಗರ ಅವಳಿಗೆ. ಆದರೂ ಏನು ಅಂತ ಅಂದರೆ, ಸರಿ ನಿಮ್ಗೆ ಇಷ್ಟ ಇದೆ ಅಲ್ವಾ, ಹೋಗಿ. ಆ ಸಪೋರ್ಟ್ ಕೊಡ್ತಾರಲ್ಲ, ನಿಜ, ಸಾಕು. ನಾನು ಬಂದಾಗ ಅಡುಗೆ ಮಾಡಿ ಹಾಕ್ತಾಳೆ, ಕೇಳ್ತಾಳೆ, ಏನಾದ್ರು ತಿಂದ್ರ ಅಲ್ಲೇ ಊಟ ಮಾಡ್ಕೊಂಬನ್ನಿ, ಇಲ್ಲ ಮನೆಗೆ ಬನ್ನಿ. ಸೊ ಅದು ಬಹಳ ತೃಪ್ತಿ ಕೊಡುತ್ತೆ ನಮಗೆ. ಯಾಕಂದ್ರೆ ಮನೆಗೆ ಬಂದಾಗ ನನಗೆ ಮನೆ ಅನ್ನಿಸ್ಬೇಕು, ಶೂಟಿಂಗ್ ಸ್ಪಾಟ್ ಅನಿಸ್ಬಾರ್ದು. ಇಲ್ಲಿಗೆ ಬಂದಾಗ ಒಂದು ಪ್ರೀತಿ ಪ್ರೇಮ ಸಿಗುತ್ತಲ್ಲ, ಸಾಕಷ್ಟು ತೃಪ್ತಿಯಿಂದ ಒಂದು ನಗ್ನಗ್ತಾ ಒಂದು 4 ಮಾತಾಡಿದ್ರೆ ಅದರಲ್ಲಿ ಸಿಗುವಂಥ ಒಂದು ಎನರ್ಜಿ ಅದಮ್ಯ. ಅದು ಅದ್ಭುತ. ಮಗಳ ಕುರಿತು? ಮಕ್ಕಳು ನನ್ನ ಬಹಳ, ಅವಳಿಗೂ ಅಷ್ಟೇ ಕಲೆ ಅನ್ನೋದಿಲ್ಲ. ಅಂದರೆ ಅವಳಿಗೆ ಇದಕ್ಕೆ ಈ ಮಾಧ್ಯಮಕ್ಕೆ ಬರಬೇಕು ಅಂತ ಅನಿಸಿರ್ಲಿಲ್ಲ. ಅವಳಿಗೆ ಯಾವ ರೀತಿಯಾದ ಯೋಚನೆ ಇರಲಿಲ್ಲ. ಅವಳು ಓದಿರೋದು ಇದು ಏನು ಫ್ಯಾಷನ್ ಡಿಸೈನಿಂಗ್ನಲ್ಲಿ, ಅದು ಒಂಥರ ಕಲೆನೇ, ಅದು ಬೇರೆ ಥರ ಇದು. ಅದಾದಮೇಲೆ ಅವಳಿಗೆ ಏನೋ ಇಚ್ಛೆ ಆಯಿತು, ಓಕೆ ನಾನು ಮಾಡ್ತೀನಿ, ಓಕೆ ಬಾಮ್ಮ ಮಾಡು, ಆಗುತ್ತೆ. ಅವಳ ಸ್ವಂತ ಕೆಪಾಸಿಟಿಯಿಂದ, ನನ್ನ ಹೆಸರಿಂದ ಅಲ್ಲ. ಯಾಕೆಂದರೆ ಇಲ್ಲಿ ನನ್ನ ಹೆಸರಿದೆ, ತೆಲಂಗಾಣದಲ್ಲಿ ನನ್ನ ಹೆಸರಿಲ್ಲ. ಸೊ ತನ್ನ ಸ್ವಂತ ಪರಿಶ್ರಮದಿಂದ ಅವಳು ಅಲ್ಲಿ ಮುಂದೆ ಬಂದಿದ್ದಾಳೆ, ಹೆಸರು ಮಾಡಿದ್ದಾಳೆ. ಇಲ್ಲಿ ನಾನು ಎಷ್ಟು ಹೆಸರು ಮಾಡಿದನೋ ಅಷ್ಟೇ ಹೆಸರು ಮಾಡಿದ್ದಾಳೆ. ಅವಳಿಗೂ ಅಷ್ಟೇನೇ ಇರೋದ್ರಲ್ಲಿ ನಾನು ಏನಾದ್ರು ಕೊಡೋದಕ್ಕೆ ಸಾಧ್ಯನೋ ಸಮಾಜಕ್ಕೆ, ಬ್ಯೂಟಿಫುಲ್. ಆ ಒಂದು ಧ್ಯೇಯ ಇಟ್ಕೊಂಡಿದ್ದಾಳೆ. ನನಗೆ ಬಹಳ ಇಷ್ಟ. ಅದು ಅವಳಿಗೆ ಫ್ರೀಯಾಗಿ ಬಿಟ್ಟಿದ್ದೀನಿ. ನೀನು
ಯಾಕೆಂದ್ರೆ ನನಗೆ ನಂಬಿಕೆ ಇದೆ. ಎಸ್, ಏನೋ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವಳಲ್ಲಿದೆ. ಅದಕ್ಕೆ ಒತ್ತು ಕೊಡ್ತೀನಿ, ಮಾಡು, ಫೈನ್. ನೀನೇನು ಮಾಡ್ತೀಯೋ ಸತ್ಯ ನಿಷ್ಠೆ ಧರ್ಮದಿಂದ ಮಾಡು ಅಷ್ಟೇ. ಸತ್ಯ. ಯಾವುದನ್ನು ಬಯಸ್ಬಿಟ್ಟು ಮಾಡೋದಕ್ಕೆ ಹೋಗ್ಬೇಡ. ಇದರಿಂದ ನನಗೆ ಇದಾಗಬೇಕು, ಇದು ಬರಬೇಕು, ನೋ ನಿನ್ನ ಕಲ್ಪನೆ ಎಲ್ಲ ಅಲ್ವೇ ಅಲ್ಲ. ಅದು ಫಲಾಪೇಕ್ಷೆ ಕುರಿತು ಗಮನ ಹೆಚ್ಚು ಕೊಡಬೇಡ, ಹೆಚ್ಚು ಕೊಡ್ಬೇಡ. ಕರ್ತವ್ಯದ ಕುರಿತು ಮಾಡು, ಸಮರ್ಪಣೆ ಮಾಡು. ಫಲಾಪೇಕ್ಷೆ ತಾನೇ ಬರುತ್ತೆ. ಕರ್ಮಯೋಗ. ಸರಸ್ವತಿ ಇದ್ರೆ ಹೊಲಿಸ್ಕೊಂಡ್ರೆ ಲಕ್ಷ್ಮಿ ಬರ್ತಾಳೆ, ಎಲ್ಲೂ ಹೋಗಲ್ಲ. ಹೌದು, ಅದ್ಭುತ. ಕಡೆಯದಾಗಿ ವೀಕ್ಷಕರಿಗೆ ಏನಾದರೂ ಹೇಳಿ. ವೀಕ್ಷಕರಿಗೆ, ನೋಡ್ತಾ ಇದ್ದೀರಿ, ನನ್ನ ವಿಷಯನ ಕೇಳ್ತಾ ಇದ್ದೀರಿ, ಇದರಲ್ಲಿ ಎಷ್ಟು ನಿಮಗೆ ಜ್ಞಾಪಕ ಇರುತ್ತೋ ಎಷ್ಟಿಲ್ವೋ ಗೊತ್ತಿಲ್ಲ. ಇನ್ನೂ ಸೂಕ್ಷ್ಮವಾದ ವಿಚಾರಗಳು ಬಹಳಷ್ಟಿದೆ, ಆದರೆ ಹೇಳೋದಕ್ಕೆ ಸಮಯ ಇಲ್ಲ. ಆದರೂ ಕೂಡ ನನ್ನ ಕೆಲವು ಈ ಮಾತುಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ನೀವು ತಗೊಳ್ಳಿ. ಅಕಸ್ಮಾತ್ ಅದು ನಿಮಗೆ ಹಿಡಿಸದೇ ಇರೋ ವಿಚಾರನ ಅಲ್ಲಿಗೆ ಬಿಟ್ಬಿಡಿ. ಬೈಬೇಕು ಅಂದ್ರೆ ಒಂದ್ಸರಿ ಬೈದ್ಬಿಡಿ, ಪರವಾಗಿಲ್ಲ. ಆದರೆ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಅಷ್ಟು ಕೊಟ್ಟರೆ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ಬಹಳ ಒಂದು ಅದ್ಭುತವಾದ ಪ್ರಪಂಚಕ್ಕೆ ಪ್ರವೇಶ ಮಾಡಿದಂತೆ ನನ್ನ ವೈಯಕ್ತಿಕ ಅನುಭವ. ಯಾಕಂದರೆ ನಾವು ಪುಸ್ತಕಗಳನ್ನು ಓದೋದು ಬೇರೆ, ಗುರುಗಳಿಂದ ಪಡ್ಕೊಂಡಿದ್ದು ಒಂದು ಕಡೆ ಜ್ಞಾನವಾದರೆ, ಇಂತಹ ಅನುಭಾವಿಗಳನ್ನು ಭೇಟಿಯಾದಾಗ ಅವರ ಬದುಕನ್ನು ಆಸ್ವಾದಿಸುವ ಅವಕಾಶ ಇದೆಯಲ್ಲ, ಅದು ನಮ್ಮಂತಹ ಕಿರಿಯರಿಗೆ ಸಿಕ್ಕರೆ ಅದು ನಮ್ಮ ವೈಯಕ್ತಿಕ ಪುಣ್ಯದ ಫಲ ಅಂತ ನಾನು ಭಾವಿಸ್ತಾ, ಈ ಒಟ್ಟಾರೆ ಇವರ ಕಾರ್ಯಕ್ರಮದ ಇಷ್ಟು ಸಂಚಿಕೆ ಒಂದು ಸರಣಿಯಲ್ಲಿ ಬಹಳಷ್ಟು ಅವರ ಕಥೆಗಳನ್ನು ಹಂಚಿಕೊಂಡಿದ್ದಾರೆ. ಆದರೆ ಒಂದು ಮಾರಲ್ ಆಫ್ ದಿ ಸ್ಟೋರಿ, ಬದುಕಲ್ಲಿ ಕೆಲವೊಮ್ಮೆ ನಾವೇನು ನಿರ್ಧರಿಸಿ ಆಲೋಚಿಸಿ ಮುಂದಾಲೋಚನೆ ಇಟ್ಟುಕೊಂಡು ಹೊರಡ್ತೀವೋ ಅದು ಕೆಲವೊಮ್ಮೆ ಸಾಧ್ಯವಾಗದೇ ಇರ್ಬೋದು. ಆದರೆ ಬಂದದ್ದನ್ನು ಗೋವಿಂದನ ಪ್ರಸಾದ ಅಂತ ಸ್ವೀಕರಿಸಿ ಅದರಲ್ಲಿ ತಲ್ಲೀನನಾಗುವುದು, ಕಾಲಕಾಲಕ್ಕೆ ಅವಕಾಶಗಳು ಕಣ್ಮುಂದೆ ಬಂದಾಗ ನಮ್ಮ ವಿವೇಕವನ್ನು ಬಳಸಿ ಅದರಲ್ಲಿ ಒಪ್ಪಿಕೊಳ್ಬೇಕು, ಬಿಡಬೇಕು. ಅವರ ಕಥೆಯಲ್ಲಿ ಒಮ್ಮೆ ಒಂದು ಸಮಯ ಬಂತು, HMT ಕಂಪ್ನಿಲಿ ಇರಬೇಕು, ಇಲ್ಲ ಸೀರಿಯಲ್ಗೆ ಹೋಗಬೇಕು. ಇಲ್ಲಿ ಅವರು ಆಯ್ಕೆ ಮಾಡಬೇಕಾದ್ರೆ ಓಕೆ, ಹೆಂಡ್ತಿದೊಂದು ಸಂಬಳ ಒಂಚೂರು ಬರ್ತಿದೆ, ಜೊತೆಗಿಲ್ಲ ಅವಕಾಶಗಳು ಸಿಗ್ತಿದೆ, ಜೊತೆಗೆ ಇದೊಂದು ಸರಸ್ವತಿಯ ಜಾಗ, ಒಂದು ಬಿಡಬೇಕು, ಇನ್ನೊಂದು ಯಾವುದನ್ನು ಒಪ್ಪಿಕೊಳ್ಬೇಕು ಅಂದಾಗ ಅಷ್ಟು ವಿವೇಕದಿಂದ ಹೋಗಬೇಕು. ಅಲ್ಲಿ ಅವರು ಹೆಸರು ಬರುತ್ತೆ ಅಂತಲೂ ಅಲ್ಲ, ಇನ್ನೇನೋ ವಿಚಾರಗಳನ್ನು ಅವರು ಅಲ್ಲಿ ಗಮನಕ್ಕೆ ತಗೊಳ್ಳಿಲ್ಲ. ಒಟ್ಟಾರೆಯಾಗಿ ಈ ಕಥೆಗಳನ್ನು ಸುಮ್ಮನೆ ಮನರಂಜನೆ ದೃಷ್ಟಿಯಿಂದ ಕೇಳೋದು ಒಳ್ಳೆಯದಲ್ಲ. ಆ ಅನುಭವಗಳನ್ನು, ಆ ಅನುಭಾವಿಗಳ ಕಥೆಗಳನ್ನು ನಮ್ಮ ಬದುಕಿನ ನಿರ್ಧಾರದ ಸಮಯದಲ್ಲಿ ನಮಗೆ ಉಪಯೋಗಕ್ಕೆ ಬರಬೇಕು. ಇದು ನಾನು ಪ್ರತಿ ಬಾರಿ ಇಂತಹ ಅನುಭಾವಿಗಳನ್ನು ಭೇಟಿಯಾದಾಗ ವೈಯಕ್ತಿಕವಾಗಿ ನಾನು ಕಲಿಯೋದು, ಓಹೋ ಇವ್ರು ಹಿಂಗೆ ನಡ್ಕೊಂಡ್ರು, ಹಾಗಾಗಿ ಈಗ ನನಗೆ 27 ವಯಸ್ಸು, ಅವರ ಕಥೆಯಲ್ಲಿ ನಾನೇನಾದರೂ ತಗೊಳ್ಬೇಕು ಅಂದಾಗ ನಾನು ತುಂಬ ಸೂಕ್ಷ್ಮವಾಗಿ ಅದನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಳ್ತೀನಿ. ಅದೇ ನಿಜವಾದ ಭಾಳ ಏಕಾಗ್ರತೆಯ ಬದುಕು ಅಂದರೂ ಅದೇ, ಎಲ್ಲವೂ ಕೇಳಿದ್ದನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಈ ಸರಣಿ ನಿಮಗೇನಾದರೂ ಒಂಚೂರು ಉಪಯೋಗ ಆಗಿದೆ ಅಂತ ಅಂದುಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಆದರ್ಶನೀಯ ವ್ಯಕ್ತಿತ್ವಗಳ ಕಥೆಗಳನ್ನು ನೀವು ಇಲ್ಲಿ ಕೇಳ್ಬೋದು. ಕೇವಲ ಮನರಂಜನೆ ದೃಷ್ಟಿಕೋನದಿಂದ ಅಲ್ಲ, ಒಂದು ಆದರ್ಶ ವ್ಯಕ್ತಿತ್ವಗಳ ಕಥೆಯನ್ನು ಕೇಳೋದಿದೆಯಲ್ಲ, ಅದೊಂದು ರೀತಿಯಲ್ಲಿ ಈ ಭಗವಂತನ ಕಥೆ ಕೇಳ್ದಂಗೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರೇ ಕೃಷ್ಣ.